ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಎಂದೂ ಮಾಸದ ನೆನಪು ಕಾರ್ಯಕ್ರಮದ ಉಪನ್ಯಾಸಕರನ್ನು ಪರಿಚಯ ಮಾಡಿಕೊಡೋದು ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ವಿಷಯ ಚಿಕಿತ್ಸೆ, ಯೋಗದ ಮೂಲಕ ಚಿಕಿತ್ಸೆ ಅಂದರೆ ಸಾಮಾನ್ಯ ಡಾಕ್ಟ್ರುಗಳು ಸಂಬಂಧಪಟ್ಟಿದ್ದು. ಕಳೆದ ವರ್ಷ ಶ್ರೀ ರಾಘವೇಂದ್ರ ಶೆಣೈ ಅವರಿಗೆ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಯೋಗದ ಇದರಲ್ಲಿ. ಅದು ಯಾಕೆ ಹೇಳಿದೆ ಅಂದರೆ, ಕರ್ನಾಟಕ ಸರ್ಕಾರದವರು ಪ್ರಶಸ್ತಿ ಕೊಡುವಾಗ ಡಾಕ್ಟರ್ ರಾಘವೇಂದ್ರ ಶೆಣೈ ಅಂತಲೇ ಕೊಟ್ಟರು ಪ್ರಶಸ್ತಿಯನ್ನು. ಅದು ಮುಂದೆ ನಿಜವಾಗತ್ತೆ ಅಂತ ಎಲ್ಲರೂ ಆಶಿಸೋಣ. ಇವತ್ತಿನ ರಾಮತೀರ್ಥ ಸೇವಾ ಫೌಂಡೇಶನಿನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದೀರಾ. ಡಾಕ್ಟರ್ ರವಿಶಂಕರ್ ಅವರು ಬಂದಿದ್ದಾರೆ. ನಮ್ಮ ಗುರುಗಳಿಗೆ ಸ್ವಲ್ಪ ಪ್ರೆಷರ್ ಡಾಕ್ಟರ್ ಬಂದಿರೋದರಿಂದ. ಆಮೇಲೆಲ್ಲ ಹಿರಿಯರು ಅನೇಕರು ಬಂದಿದ್ದಾರೆ. ಎಲ್ಲರಿಗೂ ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ಸ್ವಾಗತ. ಇನ್ನು ಗುರುಗಳು ನಡೆಸ್ಕೊಡ್ತಾರೆ. ಎಲ್ಲರೂ ಯೋಗ ಕ್ಲಾಸಿಗೆ ಬರೋರಾದ್ದರಿಂದ ಶ್ಲೋಕ ಒಟ್ಟಿಗೆ ಹೇಳೋಣ. ಸಿಟ್ ಸ್ಟ್ರೈಟ್, close eyes, watch the breath, feel the breath, gradually alert the spine, extending the back, gradually, without any jerk. Feel the extension of the back from the skin level, skin, muscles, then slowly skeletal body, the spine. And slightly move back the trunk. As you know, it is all done in the regular class. When you move the trunk slightly back, you will be withdrawn from all the sounds, disturbances around, and you will be able to look inward. Through the closed eyes, look at the heart and listen to the heart. ಕೇಳುವ ಕಿವಿಗಳು, ನೋಡುವ ಕಣ್ಣುಗಳೆಲ್ಲ ಹೃದಯದೆಡೆಗಿರಲಿ. ಅದು ಕೇವಲ ಶರೀರದ ಭಾಗ ಮಾತ್ರ ಅಲ್ಲ, ಅದು ಆತ್ಮನ ವಾಸಸ್ಥಾನ. ಅನಂತ ಶಕ್ತಿ ಇದೆ ಅಲ್ಲಿ, ವಿಶ್ವ ಪ್ರೇಮವಿದೆ. ಜಸ್ಟ್ ಫೀಲ್ ದ ಹಾರ್ಟ್, ಲಿಸನ್ ಟು ದ ಹಾರ್ಟ್. Slow exhalation. Let us go deeper inside the heart, into the heart. ಮೂರು ಬಾರಿ ಓಂಕಾರ ನಿಧಾನ ದೀರ್ಘವಾಗಿ ಉಸಿರು ತಗೊಳ್ಳಿ. Once again, take a deep breath. Once again, take a deep breath. ಪತಂಜಲಿ ನಮನ ಒಟ್ಟಿಗೆ ಹೇಳೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ರೋಪಾಕರೋತಂ ಪ್ರವರಂ ಮುನೇನಾಂ ಪತಂಜಲಿಂ
palms, bow the head, let us surrender completely within, relax. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮವನ್ನು ನನ್ನ ಮಾನಸ ಗುರುಗಳಾದ ಸ್ವಾಮಿ ರಾಮತೀರ್ಥರಿಗೆ, ನನ್ನ ಯೋಗ ಗುರುಗಳಾದ ಯೋಗಾಚಾರ್ಯ BK ಸೈಂಗಾರ್ ಅವರಿಗೆ ಸಮರ್ಪಣೆ ಮಾಡ್ತೀನಿ. ಇವತ್ತಿನ ಸಬ್ಜೆಕ್ಟು ಸರ್ವೈಕಲ್ ಸ್ಪಾಂಡಲೈಟಿಸ್ಗೆ ಅಥವಾ ಸರ್ವೈಕಲ್ ಪ್ರಾಬ್ಲಮಿಗೆ ಬೇಕಾದದ್ದು. ಯೋಗಿಕ್ ಮ್ಯಾನೇಜ್ಮೆಂಟಲ್ಲಿ ಹೇಗೆ, ಮೆಡಿಕಲ್ ಮ್ಯಾನೇಜ್ಮೆಂಟ್ ಗೊತ್ತಿರುತ್ತೆ ಎಲ್ರಿಗೂ, ಯೋಗಿಕ್ ಮ್ಯಾನೇಜ್ಮೆಂಟಲ್ಲಿ ಹೇಗಿದೆ ಅಂತ. ಸೊ ಅದಕ್ಕೂ ಮೊದಲು ಇಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಕೇಳೋದು, ಸರ್ ಈಗ ಈ ನೋವಿದೆ ಮಾಡ್ಬೋದಾ, ಆಮೇಲೆ ಯೋಗ ಮಾಡಬೇಕಾದ್ರೆ ಮೊದಲು ಸೇರೋದಕ್ಕೆ ಮೊದಲು ಈ ವಯಸ್ಸಿನಲ್ಲಿ ಮಾಡ್ಬೋದಾ ಅಂತ ಎಲ್ಲ ಕೇಳ್ತಾರೆ. ಅದಕ್ಕೆ ಒಂದು ಶ್ಲೋಕ ಇದೆ ನೋಡಿ, ಹಠಯೋಗ ಪ್ರದೀಪಿಕಾದಲ್ಲಿ ಹೇಳ್ತಾರೆ, ಯುವ ವೃದ್ಧೋ ಅತಿವೃದ್ಧೋ ವಾ ವ್ಯಾಧಿತೋ ದುರ್ಬಲೋಪಿ ವಾ ಅಭ್ಯಾಸ ಸಿದ್ಧಿಮಾಪ್ನೋತಿ ತಸ್ಯ ಯೋಗೇಶ್ವ ಸರ್ವಯೋಗೇಶ್ವ ತಂದ್ರಿತಃ. ಅಂದರೆ ಯುವಕರು, ವೃದ್ಧರು, ಅಬಾಲ ವೃದ್ಧರು, ರೋಗಗ್ರಸ್ತರು ಎಲ್ಲರೂ ಮಾಡ್ಬೋದು, ಆದರೆ ಮಾಡುವ ಕ್ರಮ ಬೇರೆ ಅಷ್ಟೇ. ಇದನ್ನು ನಾನು ಪ್ರತಿ ಬಾರಿ ಯಾಕೆ ಹೇಳ್ತೀನಿ ಅಂತಂದರೆ, ಅವ್ರ ಮನೆಯಲ್ಲಿ ಅನೇಕರು ಹಿರಿಯರು ಇರ್ತಾರೆ, ಮಲಗಿರ್ತಾರೆ, ಬೆಡ್ ರಿಡನ್ ಇರ್ತಾರೆ. ಬೆಡ್ ರಿಡನ್ ಇದ್ದಷ್ಟು ಇನ್ನಷ್ಟು ಬೆಡ್ ರಿಡನ್ ಆಗ್ತಾರೆ. ಏನೂ ಬೇಡ, ನಾವೆಲ್ಲ ಆರೋಗ್ಯವಾಗಿದ್ದವರಿಗೆ 2 ದಿವಸ 3 ದಿವಸ ಜ್ವರ ಬರಲಿ, 2-3 ದಿವಸ ಮಲಗೇ ಇದ್ದರೆ ತಲೆ ಒಳಗೆ ಎಷ್ಟೆಲ್ಲ ವಿಷಯಗಳು ಬರ್ತದೆ, ಮನಸ್ಸಿನಲ್ಲಿ ಎಷ್ಟು ನಮಗೆ ಒತ್ತಡ, ಉದ್ವೇಗ ಸ್ಟಾರ್ಟ್ ಆಗುತ್ತೆ, ಆತಂಕ ಸ್ಟಾರ್ಟ್ ಆಗುತ್ತೆ. ಹಾಗಿದ್ದರೆ ಸದಾ ಮಲಗಿರೋ ಹಿರಿಯರಿಗೆ ಅನೇಕ ಜೀವನದ ಎಲ್ಲ ಮಜಲುಗಳನ್ನು, ಸಮಸ್ಯೆಗಳನ್ನು ದಾಟಿ ಬಂದವರಿಗೆ ಏನೇನು ಸಮಸ್ಯೆಗಳು ತಲೆ ಒಳಗೆ ತಿರುಗ್ತಾ ಇರುತ್ತೆ. ಹಾಗಾದರೆ ಅವರನ್ನು ಏನು ಮಾಡ್ಬೋದು, ಅವರಿಗೂ ಯೋಗ ಮಾಡ್ಬೋದು ಮಲಗಿದ ಕಡೆಗೆ. ಅದನ್ನು ನಾನು ಅನೇಕ ಬಾರಿ ಉಲ್ಲೇಖ ಮಾಡಿದ್ದೇನೆ. ಅದಕ್ಕೆ ಈ ಶ್ಲೋಕವನ್ನು ಯಾಕೆ ಹೇಳಿದೆ ಅಂತಂದರೆ, ಎಲ್ಲರೂ ಮಾಡ್ಬೋದು, ಮಾಡುವ ಕ್ರಮ ಬೇರೆ. ಅದಕ್ಕೂ ಇನ್ನೊಂದು ಉದಾಹರಣೆ ಕೊಟ್ಟಿದ್ದೇನೆ. ಹಿಂದೆ ಒಂದು ಕುಟುಂಬ ಅಂದರೆ ಎಲ್ಲರೂ ಒಟ್ಟಿಗೆ ಇರ್ತಾಯಿದ್ರು. ಹಿರಿಯರಿಂದ ಅತ್ಯಂತ 3ನೇ ಜನ್ರೇಷನ್ 4ನೇ ಜನ್ರೇಷನ್ವರೆಗೆ ಒಟ್ಟಿಗೆ ಊಟ ಕೂರ್ತಾ ಇದ್ವಿ. ಎಲ್ಲ ಒಟ್ಟಿಗೆ ಊಟ ಮಾಡ್ತಾರೆ, ಅತ್ಯಂತ ಹಿರಿಯರಿಂದ ಚಿಕ್ಕ ಮಗುವಿನವರೆಗೆ ಎಲ್ಲರೂ ಊಟ ಆಯಿತು ಅಂತ ಹೇಳ್ತಾರೆ. ಆದರೆ ಊಟ ಮಾಡುವ ಕ್ರಮ ಅವರವ್ರು ಬೇಕಾದಾಗ ಮಾತ್ರ ತೊಗೊಳ್ತಾರೆ, ಎಷ್ಟು ಬೇಕೋ ಅಷ್ಟೇ ತೊಗೊಳ್ತಾರೆ. ಹಾಗೆ ಯೋಗಾಭ್ಯಾಸನೂ ಅಷ್ಟೇ, ಯಾರು ಎಷ್ಟು ಮಾಡ್ಬೋದು, ಹೇಗೆ ಮಾಡ್ಬೋದು, ಹೇಗೆ ಮಾಡಬೇಕು, ಇದಕ್ಕೋದೊಂದು ಕ್ರಮ ಇದೆ. ಅದಕ್ಕೆ ನಮ್ಮ ಗುರುಗಳು ಎಲ್ಲರೂ ಎಲ್ಲವನ್ನೂ ಮಾಡ್ಬೋದು, ಆದರೆ ಮಾಡುವ ಕ್ರಮ ಬೇರೆ. ಅದಕ್ಕೊಂದು ಬೇಕಾದಷ್ಟು ನಮಗೆ ಪಾಠ ಹೇಳಿಕೊಟ್ಟಿದ್ದಾರೆ, ಮತ್ತು ಅದಕ್ಕೆ ಬೇಕಾದಂಥ ಪ್ರಾಪ್ಸ್ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಯಾರಿಗೆ ಕಾಲನ್ನು ಮಡಚಕ್ಕೆ ಆಗಲ್ಲ, ಹೇಗೆ ಮಾಡಬೇಕು, ಮಲಗಲಿಕ್ಕೆ ಆಗಲ್ಲ, ಮಲಗಿದ್ರೆ ಉಸಿರಾಡೋಕ್ಕಾಗಲ್ಲ, ಅವರಿಗೆ ಉಸಿರಾಟ ಸಮಸ್ಯೆ ಇರ್ತದೆ. ಹಾಗಾದರೆ ಅವ್ರನ್ನ ಮೊದಲು ಹೇಗೆ ಮಲಗಿಸ್ಬೇಕು, ಹೇಗೆ ಅವರಿಗೆ ಉಸಿರಾಟ ಸುಲಭ ಮಾಡಬೇಕು, ಈ ರೀತಿ ಅನೇಕ ರೀತಿಯ ಪಾಠವನ್ನು ನಮಗೆ ಮಾಡಿದ್ದಾರೆ. ಅದಕ್ಕೆ ಬೇಕಾದಂಥ ವಿಷಯಗಳನ್ನು ಕೆಲವು ಹೇಳ್ತೇನೆ. ಇವತ್ತಿನ ಸಬ್ಜೆಕ್ಟು ಸರ್ವೈಕಲ್ ಪ್ರಾಬ್ಲಮ್, ಕುತ್ತಿಗೆಯ ನೋವಿಗೆ ಸಂಬಂಧಪಟ್ಟದ್ದು. ಇದುವರೆಗೆ ಅಂದರೆ ಕಳೆದ 2 ಸಂಚಿಕೆಗಳಲ್ಲಿ ಯೋಗ ಚಿಕಿತ್ಸೆ ಬಗ್ಗೆ ಹೇಳಿದೆ. ಯೋಗ ಚಿಕಿತ್ಸೆ ಅಂದರೆ ಏನು, ಯಾವ ರೀತಿಯಲ್ಲಿ ನಮಗದು ಪರಿಣಾಮಕಾರಿಯಾಗಿದೆ ಅಂತ ಹೇಳಿದೆ. ಆನಂತರ ಲೋವರ್ ಬ್ಯಾಕ್ ಬಗ್ಗೆ, ಸಾಮಾನ್ಯ 10 ಜನರಲ್ಲಿ 8ರಿಂದ 9 ಜನ ಆದರೂ ತಮ್ಮ ಜೀವಿತ ಅವಧಿಯಲ್ಲಿ ತಮ್ಮ ಬೆನ್ನಿನ ನೋವನ್ನು ಅನುಭವಿಸಿರ್ತಾರೆ. ಕೆಲವರಿಗೆ ಸಿವಿಯರ್ ಆಗಿರುತ್ತೆ, ಕೆಲವರಿಗೆ ಅದು ಕಡಿಮೆ ಆಗುತ್ತೆ. ಹಾಗೆ ಮ್ಯಾನೇಜ್ ಮಾಡಿಕೊಂಡು ಜೀವನ ಪರ್ಯಂತ ಇಟ್ಕೊಂಡವರು ಇದ್ದಾರೆ, ಆರಾಮಾಗಿದ್ದವರು ಇದ್ದಾರೆ. ಹಾಗಂತ ಅನೇಕರಿಗೆ ತುಂಬ ಸಮಸ್ಯೆ ಇದ್ದೂ ಏನೂ ನೋವು ಗೊತ್ತಾಗದೇ ಇರುವಂಥವರು ಇದ್ದಾರೆ. ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಅವರ ನಿರಂತರ ನಿತ್ಯ ಜೀವನ ಶೈಲಿ. ಸೊ ಆ ರೀತಿಯಲ್ಲಿ ಮಾಡಿದಾಗ ನಮ್ಮ ಬೆನ್ನೋವನ್ನು ಹೇಗೆ ನಾವು ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾವು ನೋಡಿದ್ದೇವೆ. ಹಾಗೆಯೇ ಆ ಕಳೆದ ಸಂಚಿಕೆಯಲ್ಲಿ ಬೆನ್ನು ಮೂಳೆ ಬಗ್ಗೆ ಹೇಳಿದ್ದನ್ನು ಒಂದು ಸಲ ನಾವು ನೆನಪಿಸ್ಕೊಳ್ಳೋಣ. ಜಸ್ಟ್ ಆ ಬೇಸಿಕ್ ಬೆನ್ನು ಮೂಳೆ ಎಲ್ರಿಗೂ ಗೊತ್ತೇ ಇರುತ್ತೆ. ಅದರ ಕರ್ವೇಚರ್ ಇದೆ ನೋಡಿ, ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಕರ್ವೇಚರ್. ಅದು ಕತ್ತಿನಿಂದ ಥೊರಾಸಿಕ್ ಸ್ಪೈನ್, ಲಂಬರ್, ಆಮೇಲೆ ಸೇಕ್ರಮ್ ಇನ್ ಕಾಸಿಕ್ಸ್ ಅಲ್ಲಿವರೆಗೆ ಬರ್ತದೆ. ಆ ಲಾಸ್ಟ್ ಲೈನಲ್ಲಿ ಒಂದು ಟ್ರಯಾಂಗ್ಯುಲರ್ ಪ್ಲೇಟ್ ಇದೆ ನೋಡಿ, ಅದು ಸೇಕ್ರಮ್, ಅದರ ಒಳಗಡೆ ಕಾಕ್ಸಿಕ್ಸ್ ಅಂತ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಸಾಮಾನ್ಯವಾಗಿ ಸ್ಪೈನ್ ಅಂದರೆ 3 ಭಾಗ ಮಾತ್ರ ನಾವು ಮಾತಾಡ್ತೇವೆ. ಯಾವುದು? ಸರ್ವೈಕಲ್ಲು ಮೇಲ್ಗಡೆ, ಥೊರಾಸಿಕ್ಕು
ಲಂಬರ್. ಅಲ್ಲೊಂದು ಸ್ಪೆಸಿಮನ್ ಇದೆ, ಆಫೀಸರ್ ಸ್ಪೆಸಿಮನ್ ತೊಗೊಂಬನ್ನಿ, ಸ್ಪೈನ್ ಸ್ಪೆಸಿಮನ್. ಸೊ ಆ ಸ್ಪೈನ್ ಅಷ್ಟು ಕರ್ವೇಚರ್ ಇದೆಲ್ಲ, ಇಟ್ ಶುಡ್ ಬಿ ಮೇಂಟೈನ್ಡ್. ಅದು ಇರಬೇಕು, ಯಾವಾಗಲೂ ಇರಬೇಕು ಅದು. ಆದರೆ ಸಾಮಾನ್ಯ ಸಮಸ್ಯೆ ನಮ್ಮ ಜೀವನದ ಶೈಲಿ ಅಥವಾ ನಾವು ಕೂತ್ಕೊಳ್ತಕ್ಕಂಥ ಶೈಲಿ, ಹಾಗಾಗಿ ಮಲಗಿರುವಂಥ ಶೈಲಿ, ಇದರಿಂದಾಗಿ ನಾವು ಆ ಕರ್ವೇಚರ್ ಕಳ್ಕೊಳ್ತೇವೆ. ಕಳ್ಕೊಂಡಾಗ ನಮ್ಮ ಸಮಸ್ಯೆ ಶುರು ಆಗುತ್ತೆ. ಯಾಕೆ ಕಳ್ಕೊಂಡ್ರೆ ಸಮಸ್ಯೆ ಶುರು ಆಗುತ್ತೆ? ಇದು ಒಂದು ಸ್ಪೆಸಿಮನ್, ಜಸ್ಟ್ ನಿಮಗೊಂದು ಗೊತ್ತಾಗಲಿ ಅಂತ ತಂದಿಟ್ಟಿದ್ದು. ಅಲ್ಲೇನು ಯಾರಿಗೂ ಕಾಣಿಸಲ್ಲ, ಒಂದು ಐಡಿಯಾ ಕೊಡೋಕ್ಕಷ್ಟೆ. ಮುಂಭಾಗ ಎಲ್ಲ ರೌಂಡ್ ಆಗಿರುತ್ತೆ, ಹಿಂಭಾಗ ಎಲ್ಲ ಫ್ಲ್ಯಾಟ್ ಆಗಿರ್ತದೆ. ಮೊದಲನೇದು ಸರ್ವೈಕಲ್ ಸ್ಪೈನ್, ಅಂದರೆ 7 ವರ್ಟೆಬ್ರೆ ಇರುತ್ತೆ. ಆಮೇಲೆ ಥೊರಾಸಿಕಲ್ಲಿ 12 ಇರ್ತದೆ, ಲಂಬರ್ಲ್ 5 ಇರ್ತದೆ. ಆಮೇಲೆ ಲಾಸ್ಟಲ್ಲಿ ಅವಾಗ ಒಂದು ಟ್ರಯಾಂಗ್ಯುಲರ್ ಪ್ಲೇಟ್ ತೋರಿಸ್ತೀನಿ, ಅದರಲ್ಲೊಂದು 5, ಅದರೊಳಗೆ 5 ಇದೆ ನೋಡಿ, ಸೇಕ್ರಮ್. ಆಮೇಲೆ ಅದ್ರ ಕೆಳಗಡೆ 3 ಅಥವಾ 4 ಒಟ್ಟಾರೆ ಅದು ಫ್ಯೂಸ್ ಆಗಿರ್ತದೆ. ಸೊ ಇದೆಲ್ಲವೂ ಮಧ್ಯದಲ್ಲೆಲ್ಲ ಯೆಲ್ಲೋ ಕಲರ್ ಇದೆ ನೋಡಿ ಇದರಲ್ಲಿ. ಅದರೊಳಗೆ ನರ್ವಸ್ ಸಿಸ್ಟಮ್ ಇದೆಲ್ಲ ಬರುವಂಥದ್ದು, ಎಲ್ಲ ಬೇರೆ ಬೇರೆ ಪಾರ್ಟಿಗೆ ಬ್ರೈನಿಂದ ಬರ್ತಕ್ಕಂಥದ್ದು. ಬ್ರೈನ್ ಇದ್ರ ಮೇಲೆ ಇರ್ತದೆ. ಸೊ ಇದು ಸ್ಕಲ್ಲು ನಮ್ಮ ತಲೆ ಎಷ್ಟು ಬೇಕಾದ್ರೆ ಡಿಗ್ರಿಯಲ್ಲಿ ತಿರುಗತ್ತೆ. ಬ್ಯೂಟಿಫುಲ್ ಅರೇಂಜ್ಮೆಂಟ್. C1 ಮತ್ತು ಮೇಲ್ಗಡೆ ಮಧ್ಯದಲ್ಲಿ ಒಂದು ಗೂಟ ಥರ ಇರ್ತದೆ, ಚಿಕ್ಕದು, ಒಂದು ಕಿರುಬೆರಳಿದ್ದಾಗ. ನಾವು ಗೋವರ್ಧನಗಿರಿಯನ್ನು ಎತ್ತಿದ ಕೃಷ್ಣನ ಬೆರಳು ನೋಡಿದಿರಲ್ಲ, ಹಾಗೆ ಒಂದು ಗುಟ ಇರುತ್ತೆ. ಅದ್ರ ಮೇಲೆ ಸ್ಕಲ್ ಇರ್ತದೆ, ಅದ್ರ ಮೇಲೆ ಒಂದು ವರ್ಟೆಬ್ರೆ ಇರುತ್ತೆ. ಹೀಗೆ ತಿರುಗತ್ತೆ, ಕಂಪ್ಲೀಟ್ಲಿ ತಿರುಗತ್ತೆ. ಹಾಗಾದರೆ ನಾವು ಬದುಕೋವರೆಗೆ ಅದು ನಮ್ಮನ್ನು ನೋಡ್ಕೊಳ್ಳುತ್ತೆ, ಸೌದು ಹೋಗೋದೇ ಇಲ್ಲ, ಹೇಗಿರ್ತದೆ. ಸೌದು ಹೋಗೋದಿಲ್ಲ ಅಂದರೆ ಅದು ಸವಿಯುವಂಥ ಏಜ್ ಬಂದಾಗ ಸವಿತದಾದ್ರೂ ನಾವು ಮೇಂಟೈನ್ ಮಾಡಿದರೆ ಏನೂ ಸಮಸ್ಯೆ ಬರಲ್ಲ. ಸೊ ಅಲ್ಲಿಂದ ನಮಗೆ ಸರ್ವೈಕಲ್ ಸ್ಪೈನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಈ ನ್ಯಾಚುರಲ್ ಕರ್ವೇಚರ್ ಕಳ್ಕೊಂಡಾಗ ನಮ್ಮ ಸಮಸ್ಯೆ ಯಾಕೆ ಬರ್ತದೆ ಅಂತಂದರೆ, ಇಲ್ಲಿ 32 ವರ್ಟೆಬ್ರೆದಲ್ಲಿ ಮೊದಲನೇದು 7, ಆಮೇಲೆ 12, ಆಮೇಲೆ 5, 24 ಇದೆ ನೋಡಿ. ಸಾಮಾನ್ಯವಾಗಿ ಅದು ಪ್ರತಿಯೊಂದು ಸೈಜ್ ಬೇರೆ, ಪ್ರತಿಯೊಂದರ ನಡುವೆ ಸ್ಪೇಸ್ ಬೇರೆ. ಆ ಸ್ಪೇಸು ಸೈಜು ಬೇರೆ ಬೇರೆ ಇದ್ದಾಗ ಅದು ಸ್ಟ್ರೇಟ್ ಆದಾಗ ಏನಾಗುತ್ತೆ, ಸ್ಪೇಸ್ ವ್ಯತ್ಯಾಸ ಆಗುತ್ತೆ, ಆವಾಗ ಪ್ರೆಷರ್ ಬರ್ತದೆ. ಎರಡನೇದು, 2 ನಡುವೆ ಡಿಸ್ಕ್ ಇರ್ತದೆ, ಇಂಟರ್ವರ್ಟಬಲ್ ಡಿಸ್ಕ್ ಅಂತ. ಆ ಡಿಸ್ಕು ಏನು ಗಾಡಿಗಳಿಗೆಲ್ಲ ಶಾಕ್ ಅಬ್ಸಾರ್ಬ್ ಅಂತ ಹೇಳ್ತೀವಿ, ಹಾಗಿರುತ್ತೆ. ಆದರೆ ಯೋಚನೆ ಮಾಡಿ, ನಮ್ಮ ಜೀವನ ಪರ್ಯಂತ ಅದು ನಮ್ಮ ನೋಡ್ಕೊಳ್ಳುತ್ತೆ. ಆ ಡಿಸ್ಕ್ ಮಧ್ಯದಲ್ಲಿ 2 ಜಾಯಿಂಟ್ಸ್ ಮಧ್ಯದಲ್ಲಿ ಇರ್ತದೆ, ಕುಷನಿಂಗ್ ಎಫೆಕ್ಟ್ ಕೊಡ್ತದೆ. ಅದರ ಮಧ್ಯದಲ್ಲಿ ಒಂದು ಸೆಮಿ ಸಾಲಿಡ್, ಅದು ಇದು ನೋಡಿ, ಸೆಮಿ ಸಾಲಿಡ್ ಒಂದು ಲಿಕ್ವಿಡ್ ಥರ ಇರುತ್ತೆ. ನಮ್ಮ ಯಾವುದೋ ಒಂದು ಪಾಶ್ಚರ್ನಲ್ಲಿ ನಾವು ತಪ್ಪು ಕೂತ್ಕೊಂಡು ಅದರ ಸೈಡೆಲ್ಲ ಇದೆ ನೋಡಿ, ಭಾಳ ಸ್ಟ್ರಾಂಗ್ ಇರುತ್ತೆ. ಅದು ಎಲ್ಲೋ ಬಗ್ಗಿ ಪ್ರೆಸ್ ಆದಾಗ ಆ ಲಿಕ್ವಿಡ್ ಹೊರಗಡೆ ಬರುತ್ತೆ, ಬಂದು ನಮ್ಮ ನರಕ್ಕೆ ಟಚ್ ಆಗುತ್ತೆ. ಈ ನರಕ್ಕೆ ಯಾವ ನರಕ್ಕೆ ಟಚ್ ಆಗುತ್ತೆ, ಯಾವ ನರ ಎಲ್ಲಿ ಹೋಗುತ್ತೆ, ಅಲ್ಲಿ ನಮಗೆ ನೋವು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಬೆನ್ನೋವು ಇದ್ದವರೆಲ್ಲ ಬೆನ್ನಲ್ಲೇ ನೋವಿರಬೇಕು ಅಂತ ಏನಿಲ್ಲ. ಆ ನೋವು ಇಲ್ಲಿ ಡಿಸ್ಟರ್ಬ್ ಆಗಿರುತ್ತೆ, ಪಾದದಲ್ಲಿರ್ತದೆ, ಕಾಫ್ ಮಸಲ್ಸ್ ಇರುತ್ತೆ, ಥೈ ಮಸಲ್ಸಲ್ಲಿ ಇರುತ್ತೆ ಪೇಯ್ನು, ಕೆಲವೊಮ್ಮೆ ಗ್ರಾಯಿನ್ಸಲ್ಲಿ ಬರುತ್ತೆ, ಫ್ರಂಟಲ್ ಥೈಸಲ್ಲಿ ಇರುತ್ತೆ, ಲೋ ಬ್ಯಾಕಲ್ಲಿ ಪ್ರಾಬ್ಲಮ್ ಇದ್ದಾಗ. ಸೊ ಇವತ್ತಿನ ಸಬ್ಜೆಕ್ಟು ಸರ್ವೈಕಲ್ ಪ್ರಾಬ್ಲಮ್. ಇದು ಯಾಕೆ ಇಷ್ಟು ಹೇಳಿದೆ ಅಂತಂದರೆ, ಈ ಥರ ಡಿಸ್ಕು ಮೇಲಿಂದ ಎಲ್ಲ ವರ್ಟೇಬಲ್ ಕಾಲಮ್ ಮಧ್ಯದಲ್ಲಿ ಇರ್ತದೆ. ಸೊ ಇದು ನಮ್ಗೆ ಗೊತ್ತಿರಲಿ ಅನ್ನೋಗೋಸ್ಕರ ನಾನಿವತ್ತು ಇದನ್ನು ಹೇಳಿದೆ. ಅದಕ್ಕೆ ನ್ಯಾಚುರಲ್ ಕರ್ವೇಚರ್ ಅನ್ನೋದು ಮೇಂಟೈನ್ ಆಗಲೇಬೇಕು. ನಮ್ಮ ಪ್ರೊಫೆಷನಿಂದ ನಮ್ಮ ಈ ನ್ಯಾಚುರಲ್ ಕರ್ವೇಚರ್ ಕಳ್ಕೊಂಡಾಗ ನಮಗೆ ತೊಂದರೆಗಳು ಬರ್ತದೆ. ಓಕೆ, ಈಗ ಸರ್ವೈಕಲ್ ಸ್ಪೈನ್ ಅನಾಟಮಿ ಅಲ್ಲಿ ಒಂದು ಕಟ್ ಸೆಕ್ಷನ್ ತೋರಿಸ್ತಾ ಇದೆ. ಯಾಕೆ ಅಂತಂದರೆ ಸ್ಪೈನಲ್ ಕಾರ್ಡ್ ಅದರೊಳಗೆ ಹೋಗಿದೆ. ಕಾರ್ಡ್ ಅಂದರೆ ಏನು, ನಾವು ಎಲೆಕ್ಟ್ರಿಕಲ್ ನೋಡಿ ಕನೆಕ್ಷನ್ ಕಾರ್ಡ್ ಕೊಡಬೇಕಾದ್ರೆ ಒಂದು ಎಕ್ಸ್ಟೆನ್ಷನ್ ಕಾರ್ಡ್ ಕೊಡಿ ಅಂತ ಹೇಳ್ತಾರೆ. ಕಾರ್ಡ್ ಅಂದರೆ ವೈರ್. ಆ ವೈರು ಈ ವರ್ಟೆಬ್ರೆ ಮಧ್ಯದಲ್ಲಿ ಹಾಲೋ ಇರ್ತದೆ, ಸ್ಪೈನಲ್ ಕೆನಾಲ್, ಅದರೊಳಗಡೆಯಿಂದ ಬ್ರೈನ್ ಸ್ಟೆಮ್ಮಿಂದ ಒಳಗಡೆ ಹೋಗುತ್ತೆ. ಇಡೀ ಬ್ರೈನ್ ಒಳಗಡೆಯಿಂದ ನಾವೇನು ಇವತ್ತು ಇಂಟರ್ನೆಟ್ ಅಂತ ಹೇಳ್ತೇವೆ, ಪೂರ್ತಿ ಇದ್ರೊಳಗಿರುತ್ತೆ. ಇಲ್ಲಿಂದ ಎಲ್ಲ ಕನೆಕ್ಟ್ ಆಗಿರುತ್ತೆ. ಸಿಗ್ನಲ್ಗಳು ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರ್ತದೆ, ಸಿಗ್ನಲ್ ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ಗೊತ್ತಾಗ್ತದೆ. ಹಾಗೆ ಇದೆಲ್ಲವೂ ಹಾಗೇ. ಸೊ ಬ್ರೈನಿಂದೆಲ್ಲ ಬರ್ತದೆ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ವಿಶೇಷವಾಗಿ ಕತ್ತಿಂದು ಕೈಗೆ, ಬೆರಳಿಗೆ, ಇದಿಷ್ಟು ಪಾರ್ಟಿಗೆ ಸರ್ವೈಕಲ್ ಸ್ಪೈನಿಗೆ ಸಂಬಂಧಪಟ್ಟದ್ದು
ಇದ್ರ ಬರ್ತಕ್ಕಂಥ ಎಲ್ಲ ನರ್ವಸ್ ಸಿಸ್ಟಮ್ಸ್ ಎಲ್ಲ ನಮಗೆ ಕನೆಕ್ಟ್ ಆಗಿರ್ತದೆ. ಇದು ಹಿಂಭಾಗ, ಪಾಸ್ಟೀರಿಯರ್ ಭಾಗ, ಅದು ಆ್ಯಂಟೀರಿಯರ್ ಭಾಗ, ಬ್ಯಾಕ್ ಆ್ಯಂಡ್ ಫ್ರಂಟ್. ಗೊತ್ತಿರಲಿ ಅಂತ, ಫ್ರಂಟ್ ಇದು ರೌಂಡ್ ಇರ್ತದೆ ಶೇಪಲ್ಲಿ, ಬ್ಯಾಕ್ ಫ್ಲ್ಯಾಟ್ ಆಗಿರುತ್ತೆ, ಮಧ್ಯದಲ್ಲಿ ಸ್ಪೈನಲ್ ಕೆನಾಲ್ ಇರುತ್ತೆ, ಅದರೊಳಗಿನಿಂದ ನರ್ವಸ್ ಸಿಸ್ಟಮ್ ಹೋಗಿರುತ್ತೆ, ಇಡೀ ಕಾರ್ಡ್ ಹೋಗ್ತದೆ, ಆಮೇಲೆ ಸ್ಪ್ರೆಡ್ ಆಗ್ತದೆ. ನೆಕ್ಸ್ಟ್ ಇದು C 1 2 3 4 5 6 ಹೇಗಿರುತ್ತದೆ, ಎಲ್ಲವೂ ಸೈಜ್ ಬೇರೆ ಬೇರೆ. ಲಾಸ್ಟ್ 7 ಇದೆ ನೋಡಿ, ಅದು ಸ್ವಲ್ಪ ಜಾಸ್ತಿ ಮುಂದೆ ಬಂದಿದೆ ನೋಡಿ. ಅದು ನಮ್ಮ ಎಲ್ಲರಿಗೂ ಕೂಡಲೇ ಗೊತ್ತಾಗ, ಸ್ವಲ್ಪ ಹೀಗಂದ್ಬಿಟ್ಟು ಕೈ ಮುಟ್ಟಿದರೆ ಸಾಕು, ಒಂದು ಗಂಟೆ ಥರ ಬರ್ತದೆ. ಅದೇ ದಟ್ ಈಸ್ ದ ಲಾಸ್ಟ್ C7 ಅದು. ಆನಂತರ ಥೊರಾಸಿಕ್ ಸ್ಪೈನ್ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ಅದು ಎಲ್ರಿಗೂ ಹೀಗೆ ಮಾಡಿದರೆ ಇಲ್ಲಿ ಬರ್ತದೆ, ಇಲ್ಲಿದೆ ನೋಡಿ, ಇದರಲ್ಲಿ ಗೊತ್ತಾಗುತ್ತೆ ನೋಡಿ, ಗೊತ್ತಾಗುತ್ತಲ್ಲ? ನೆಕ್ಸ್ಟ್ ಇದು ಲಿಗಮೆಂಟ್ಸ್, ಎಲ್ಲ ಜಾಯಿಂಟ್ಸಿಗೆ ಲಿಗಮೆಂಟ್ಸ್ ಇರ್ತದೆ. ನಾನು ಸುಮ್ಮನೆ ನಾನು ಲೆಕ್ಚರ್ ಅಂತ ಮಾಡ್ತಾಯಿಲ್ಲ, ಒಂದು ಆಡು ಭಾಷೆಯಲ್ಲಿ ನಿಮ್ಮ ಜೊತೆಗೆ ಒಂದು ಹಂಚ್ಕೊಳ್ತಾ ಇರೋದು ವಿಷಯ ಅಷ್ಟೇ. ಇದು ಹಂಚ್ಕೊಳ್ಳೋದು ಯಾಕೆ ಅಂತಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು. ಪ್ರತಿ ಬಾರಿ ನಂಗೆ ಕತ್ತು ನೋವಾಯಿತು, ಅಲ್ಲಿ ಹಿಡ್ಕೊಳ್ತು, ಅದಕ್ಕೆ ಬರಲಿಲ್ಲ, ಅದು ಇದು ಹೇಳೋ ಬದಲಿಗೆ ಏನು ಬಂದರೆ ಅದು ಹೊರಟೋಗ್ಬಿಡ್ತದೆ. ಏನೋ ಬಂತು ಅಂತ ಕೂತ್ಕೊಂಡ್ರೆ ನಿಮ್ಮ ಜೊತೆಗೆ ಇರ್ತದೆ, ಬರಬೇಕಷ್ಟೆ. ಇಲ್ಲಿ ಬಂದರೆ ಅದು ಹೊರಟೋಗತ್ತೆ. ಸೊ ಅದಕ್ಕೆ ಇದೆಲ್ಲ ಇದೆ ನೋಡಿ, ಈ ಲಿಗಮೆಂಟ್ಸ್ ಪ್ರತಿಯೊಂದು ಜಾಯಿಂಟ್ಸ್ಗೆ. ಅದಕ್ಕೆ ಒಂದು ಸಹಜವಾಗಿ ಹೇಳೋದು, ನಮ್ಮೂರಲ್ಲಿ ಹಳ್ಳಿಗಳಲ್ಲಿ ಬೇಲಿ ಹಾಕ್ತಾರೆ. ಬೇಲಿ ಹಾಕುವಾಗ ಎರಡೆರಡು ಕೋಲು, ಅಥವಾ ಇಲ್ಲೇ ಮರ ಕಟ್ಟುವಾಗ, ಈಗೆಲ್ಲ ಈ ಪೈಪ್ಸ್ ಎಲ್ಲ ಬಂದುಬಿಡ್ತು, ಸಾರ್ವೆ ಮರ ಕಟ್ತಾರೆ. ಸಾರ್ವೆ ಮರ ಕಟ್ಟಬೇಕಾದ್ರೆ ಅದಕ್ಕೆ ಕ್ರಾಸಾಗಿ ಕಟ್ಟಿ ಹಗ್ಗ ಎಲ್ಲ ಹಾಕ್ತಾರೆ. ಹಗ್ಗ ಕಟ್ತಾರೆ ನೋಡಿ, ಅದೇ ರೀತಿಯಲ್ಲಿ ಲಿಗಮೆಂಟ್ಸು ಅಂತಂದರೆ. ಆದರೆ ಇಟ್ಸ್ ವೆರಿ ಸ್ಟ್ರಾಂಗ್. ಎಷ್ಟು ಸ್ಟ್ರಾಂಗು ಅಂತಂದರೆ ಕೆಲವೊಮ್ಮೆ ಕೈ ಮಡ್ಚೋಕ್ಕೆ ಆಗಲ್ಲ ಅಂತಂದರೆ ಏನೋ ಪ್ರಾಬ್ಲಮ್ ಅಲ್ಲ, ಲಿಗಮೆಂಟ್ ಸ್ಟಿಫ್ನೆಸ್ ಇರುತ್ತದೆ, ಸ್ಟ್ರೆಚ್ ಮಾಡಲ್ಲ ನಾವು. ಮೋರ್ ಯು ಸ್ಟ್ರೆಚ್, ಲಿಗಮೆಂಟ್ ಕೂಡ ಸ್ಟ್ರೆಚ್ ಆಗುತ್ತೆ. ಹಾಗಂತೇಳಿ ಸ್ಟ್ರೆಚ್ ಮಾಡಿದ ಹಾಗೇ ಉಳಿತದ? ಇಲ್ಲ, ವಾಪಸ್ ಇಟ್ ವಿಲ್ ಕಮ್ ಬ್ಯಾಕ್, ಬರಲೇಬೇಕು. ನಿತ್ಯ ನಾವು ಎಷ್ಟೇ ಎಕ್ಸ್ಟೆನ್ಷನ್ ಮಾಡಿ ಎಷ್ಟೇ ಎಳಿರಿ, ಮತ್ತೆ ಇಟ್ ವಿಲ್ ಕಮ್ ಬ್ಯಾಕ್. ಇಟ್ ಹ್ಯಾಸ್ ಟು ಮೇಂಟೈನ್ ಇಟ್ಸ್ ಫ್ಲೆಕ್ಸಿಬಿಲಿಟಿ. ಹಾಗೆ ಅದನ್ನು ಕಂಟ್ರೋಲ್ ಮಾಡುವಂಥ ಸ್ಥಿತಿ ಇರಲೇಬೇಕು. ಸೊ ಇದೆಲ್ಲ ಲಿಗಮೆಂಟ್ಸ್ ಇರ್ತದೆ. ಸೈಡು ಮತ್ತು ಒಂದು ಫ್ರಂಟಿಂದ ನಿಮಗೊಂದು ಚಿತ್ರ ತೋರಿಸಿದ್ದದು ಗೊತ್ತಾಗಲಿ ಅಂತ. ಹಾಗೆಯೇ ಮಸಲ್ಸ್, ನಿಮಗೆ ಟೈಮ್ ಸಿಕ್ಕಾಗ ಸುಮ್ಮನೆ ಸರ್ವೈಕಲ್ ಸ್ಪೈನ್ ಅಂತ ನೋಡಿ, ವಿಡಿಯೋದಲ್ಲೆಲ್ಲ ಸಿಗುತ್ತೆ. ಆ ಮಸಲ್ಸ್ ಎಷ್ಟಿದೆ ಅಂತಂದರೆ ಇಲ್ಲಿಂದ. ಆದರೆ ವಿಶೇಷವಾಗಿ ನಮಗೆ ಸಾಮಾನ್ಯ ಸಮಸ್ಯೆ ಬರ್ತಕ್ಕಂಥದ್ದು ಮೇಲೇ ಇರ್ತಕ್ಕಂಥ ಟ್ರೆಪಿಜಿಯಸ್ ಮಸಲ್ಸ್. ಆ ಹಿಂಭಾಗ ಆ ಕಡೆ ಇದ್ರೆ ನೋಡಿ, ಪೋಸ್ಟೀರಿಯರ್ ಅಂತಿದೆಲ್ಲ, ಆ ಮಸಲ್ಸು ಇಲ್ಲಿಂದ ಸ್ಕಲಿಂದ ಇಲ್ಲಿಂದ ಅಟ್ಯಾಚ್ ಆಗಿರುತ್ತೆ, ಭುಜದಿಂದ ಬಂದಿರುತ್ತೆ. ಹೀಗೆ ನಮಗೆ ಇದು ಸ್ಟಿಫ್ ಆಗ್ತಾ ಬರುತ್ತೆ. ಯಾಕೆ ಬರುತ್ತೆ? ನಮ್ಮ ಪ್ರೊಫೆಷನ್, ಈಗಿನ ಪ್ರೊಫೆಷನ್ ಅಂತೂ ಚಿಕ್ಕ ಮಕ್ಕಳಿಂದನೇ ಶುರು ಆಗಿಬಿಟ್ಟಿದೆ. ಹೀಗೆ ಫೋನ್ ನೋಡೋದು, ಅಥವಾ ಟಿ ವಿ ನೋಡೋದು, ಅಥವಾ ಮಲ್ಕೊಂಡು ಓದೋದು, ಇದೆಲ್ಲ ಮುಂದೆ ಬರ್ತದೆ. ಈ ಕಾರಣದಿಂದ ನಮ್ಮ ಬೆನ್ನು ಬಾಗಿರ್ತದೆ. ಮತ್ತು ಸ್ಪೈನ್, ನಮಗೆ ನೆಕ್ ಪ್ರಾಬ್ಲಮ್ ಅಂದ ತಕ್ಷಣ ಇಟ್ ಈಸ್ ನಾಟ್ ಓನ್ಲಿ ರಿಲೇಟೆಡ್ ವಿತ್ ದಿ ನೆಕ್. ಹಾಗೆ ಲಂಬರ್ ಪ್ರಾಬ್ಲಮ್ ಅಂದರೂ ಇಟ್ ಈಸ್ ನಾಟ್ ರಿಲೇಟೆಡ್ ಓನ್ಲಿ ವಿತ್ ದ ಲಂಬರ್, ಇಟ್ ಈಸ್ ಆಲ್ಸೋ ರಿಲೇಟೆಡ್ ವಿತ್ ದಿ ಸರ್ವೈಕಲ್ ಸ್ಪೈನ್. ಆ್ಯಂಡ್ ಸಾಮಾನ್ಯ ಕತ್ತಿಗೆ ನೋವು ಬರುತ್ತೆ, ಕುತ್ತಿಗೆಯಲ್ಲಿ ನೋವಿದೆ ಅಂತಂದರೆ ಅವರಿಗೆ ಸಾಮಾನ್ಯವಾಗಿ ಕೆಳಬೆನ್ನಲ್ಲೂ ಒಂದು ನೋವು ಇರ್ತದೆ ಸಾಮಾನ್ಯವಾಗಿ. ಆದರೆ ನೋವಿನ ಕಾಣಿಸಿರಲ್ಲ ಕೆಲವರಿಗೆ, ಆದರೆ ಅದರದ್ದೇ ಪ್ರಾಬ್ಲಮ್ ಆಗಿರುತ್ತೆ. ಇದು ಸಾಮಾನ್ಯ ನಮ್ಮ ಸ್ಪೈನ್ ಹೇಗೆ ಮೂಮೆಂಟ್ ಸಾಮಾನ್ಯವಾಗಿ ನಾವು ಮಾಡ್ತೇವೆ, ಹಿಂದೆ ಮುಂದೆ ಸೈಡಿಗೆ, ಅದು ಎಷ್ಟು ಸಲ ನಾವು ತಿರುಗಿಸ್ತೀವಿ ಅಂತಂದರೆ, ಒಂದು ದಿನಕ್ಕೆ ನಾನು ಯಾವುದೋ ಪುಸ್ತಕದಲ್ಲಿ ಓದಿದ್ದು, ನಮ್ಮ ಕತ್ತನ್ನು ಒಂದು 6000 ಸಲ ತಿರುಗಿಸ್ತೇವಂತೆ. 6000 ಟೈಮ್ ಪರ್ ಡೇ ವಿ ಮೂವ್ ಅವರ್ ಹೆಡ್. ಒಂದು ಬುಕ್ಕಲ್ಲಿ ಓದಿದ್ದೆ. ಹಾಗಾದರೆ ಜರ್ನಿ ಮಾಡುವಾಗ ಟ್ರೈನಲ್ಲಿ ಕೂತ್ಕೊಂಡಿರ್ತೀವಲ್ಲ, ಹೇಗಾಗ್ತಾ ಇರುತ್ತೆ ಯೋಚನೆ ಮಾಡಿ, ಕಾರಲ್ಲಿ, ಬಸ್ಸಲ್ಲಿ. ಹಾಗಾದರೆ ಅದೇ ಮೇಂಟೈನ್ ಆಗಿದೆ ಅಲ್ಲ, ಹೌ ಬ್ಯೂಟಿಫುಲಿ ಇಟ್ ಈಸ್ ಡಿಸೈನ್ಡ್, ನ್ಯಾಚುರಲಿ ಇಟ್ ಈಸ್ ಡಿಸೈನ್ಡ್. ಅರ್ಥ ಆಯ್ತಲ್ಲ? ಸೊ ಅದನ್ನು ಮೇಂಟೈನ್ ಮಾಡೋದು ಕೆಲಸ ನಮ್ದು ಅಷ್ಟೇ. ಎಲ್ಲವನ್ನೂ ಕೊಟ್ಟು ಮೇಂಟೈನು ಅವನೇ ಮಾಡೋದ್ರೆ ನನ್ನ ಕೆಲಸ ಏನು? ಏನಿಲ್ಲ ಅಲ್ವಾ? ಸೊ ನನಗೂ ಒಂದು ಸ್ವಲ್ಪ ಕೆಲಸ ಇದೆ, ಯಾವುದು? ಮೇಂಟೈನಿಂಗ್. ಇದು ಆ್ಯಕ್ಷನ್ ಆಫ್ ಸ್ಪೈನ್ ಹೇಗಿರುತ್ತೆ ಅಂತ ಹಿಂದೊಮ್ಮೆ ತೋರಿಸಿದ್ದೆ ಅಂತ ನೆನಪು, ಆದರೂ ಒಂದು ಸಲ ಗೊತ್ತಾಗಲಿ ಅನ್ನೋಗೋಸ್ಕರ. ನಮ್ಮ ನೆಕ್ ಹೇಗೆ ಮೂಮೆಂಟ್ ಆಗುತ್ತೆ, ಆಮೇಲೆ ಬಗ್ತಾ ಬೆನ್ನು ಎಷ್ಟು ಮೂವ್ ಆಗುತ್ತೆ, ಎಷ್ಟು ಫ್ಲೆಕ್ಸಿಬಿಲಿಟಿ ಇದೆ ಆ ಸ್ಪೈನಿಗೆ. ಹೆಡ್ ಈಸ್ ದ ಹೆವಿಯೆಸ್ಟ್ ಪಾರ್ಟ್ ಆಫ್ ದ ಬಾಡಿ ಅಂತೇಳಿ ಒಂದು ಕಡೆ ಓದಿದ್ದೆ. ಒಂದು ಸಪ್ರೇಟ್ ತೂಕ ಹಾಕಿದರೆ
ಹೆಡ್ ಈಸ್ ದ ಹೆವಿಯೆಸ್ಟ್ ಪಾರ್ಟ್ ಆಫ್ ದ ಬಾಡಿ, ಸಪ್ರೇಟಾಗಿ ಯೋಚನೆ ಮಾಡಿದ್ರು. ಹಾಗೆಯೇ ಫೀಮರ್ ಬೋನ್, ಥೈ ಬೋನ್ ಈಸ್ ದ ಲಾಂಗೆಸ್ಟ್ ಬೋನ್ ಆಫ್ ದ ಬಾಡಿ, ಬ್ಯಾಕ್ ಮಸಲ್ಸ್ ಆರ್ ದಿ ಬಿಗ್ಗೆಸ್ಟ್ ಮಸಲ್ಸ್ ಆಫ್ ದ ಬಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಥರ ವಿಶೇಷತೆಗಳು ತುಂಬ ಬೇಕಾದಷ್ಟು ನಮ್ಮ ಶರೀರದಲ್ಲಿದೆ. ಇದು ಸಾಮಾನ್ಯ ನೆಕ್ ಪ್ರಾಬ್ಲಮ್ ಅಂದರೆ ಇಟ್ಸ್ ಎ ವೆರಿ ಕಾಮನ್ ಡಿಸಾರ್ಡರ್. ಒಂದು ಟೈಮ್ನಲ್ಲಿ ಒಂದು 55 ವರ್ಷ ಮೇಲ್ಪಟ್ಟವರಿಗೆ ಯಾವುದೋ ಡಿಜನ್ರೇಷನ್, ಅವರಿಗೆ ವಯಸ್ಸಾಯಿತು, ಸೌದೋಗ್ತಾ ಇದೆ, ಅದರಿಂದ ಬರ್ತಾ ಇದೆ ಅನ್ನುವಂಥ ಒಂದು ಸ್ಥಿತಿ ಇತ್ತು. ಇವಾಗ ಹಾಗೇನಿಲ್ಲ. 35ರಿಂದ 45 ಅಂತ ಸುಮ್ಮನೆ ಹಾಕಿರೋದು. 12ನೇ ವಯಸ್ಸಿನವರು ಬರ್ತಾರೆ. ಮೊನ್ನೆ ಅಂದರೆ ನಿನ್ನೆಲ್ಲ ಮೊನ್ನೆ ಫ್ರೈಡೆ ಶಿ ಈಸ್ ಅ ಗೋಲ್ಡ್ ಮೆಡಲಿಸ್ಟ್ ಇನ್ ವೇರಿಯಸ್ ಸ್ಟೇಜ್. ಶಿ ವಾಂಟ್ ಜಸ್ಟ್ ಅಬೌಟ್ ಟು ಜಾಯಿನ್ ದ BMS ಕಾಲೇಜ್. ಆದರೆ ಅವಳಿಗೆ ಕತ್ನೋವು, ಬೆನ್ನು, ಈಗ ಸೇರಲೋ ಬೇಡುವ ಕಾಲೇಜಿಗೆ ಅಂತ ಸ್ಥಿತಿ, ಹಾಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಸೊ ಕೇಳಿದೆ, ನಥಿಂಗ್ ಟು ವರಿ, ಈ ಜಾಯಿನ್ ದ ಕಾಲೇಜ್ ಆ್ಯಂಡ್ ಬಾ ಥೆರಪಿ ಮಾಡಿಸ್ತೀನಿ ಅಂತ ಹೇಳಿದೆ. ನಾನು ಅದನ್ನು ಮಾತಾಡುವಾಗಲೇ ಹೀಗೆ ಕೂತಿದ್ಲು. ನಾನು ವೈ ಡು ಯು ಸಿಟ್ ಲೈಕ್ ದಟ್? ಆಮೇಲೆ ಕೂಡಲೇ ಹೀಗೆ ಕೂತು. ಮತ್ತೆ ಮಾತಾಡೋದ್ರಲ್ಲಿ ಹೀಗೋಯ್ತು. ಒಂದು 10 ಸಲ ನನ್ನ ಹತ್ರ ಮಾತಾಡೋದು ಹೀಗೋಯ್ತು. ಆಲ್ರೆಡಿ ಈಗ ಸ್ವಲ್ಪ ಸ್ಕೊಲಿಯೋಸಿಸ್ ಆಗಿಬಿಟ್ಟಿದೆ. ಅದು ಸರಿ ಮಾಡ್ಕೋಬೇಕು. ನಮ್ಮ ಈ ತಪ್ಪು ಕೂತ್ಕೊಳ್ಳುವಂಥದ್ದು ನಮ್ಮ ಪ್ರೊಫೆಷನಿಂದ ಅಂತ ಹೇಳಿದ ಅದರಿಗೋಸ್ಕರವೇ. ಅದರದ್ದೇನೂ ತಪ್ಪೇನಿಲ್ಲ. ನಾವು ಮಲೆನಾಡು ಕಡೆ ಅಥವಾ ಕರಾವಳಿ ಕಡೆ ಹೋದರೆ ತೆಂಗಿನ ಮರ ಸ್ಟ್ರೈಟ್ ಹೋಗಿದ್ದಿದೆ, ಕೆಲವೆಲ್ಲ ಹೀಗೆ ಹೋಗಿರುತ್ತೆ, ನೋಡಿರ್ತಿರಲ್ಲ. ತೆಂಗಿನ ಮರಕ್ಕೆ ಏನಾದರೂ ಅಡ್ಡ ಬಂತು ಅಂದರೆ ಅದು ಅದರ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳೋದು. ಹಾಗೆ ನಾವು ಕೂಡ ಒಂದೇ ಕಡೆ ತೂಕ ಹಾಕ್ಕೊಂಡು ಕೂತ್ರೆ ಅದಕ್ಕೆ ಸೆಟ್ ಮಾಡ್ಕೊಂಡ್ಬಿಡತ್ತೆ ಬಾಡಿ. ಆಮೇಲೆ ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಯಾಕೆ? ಅಗೈನ್ ಸ್ಪೇಸಿಂಗ್ ಪ್ರಾಬ್ಲಮ್. ಅರ್ಥ ಆಯ್ತಲ್ಲ? ಹಾಗೆ ಕತ್ತಿನ ಪ್ರಾಬ್ಲಮ್ಮು ಶುರು ಆಗೋದು ಹಾಗೇನೆ. ಹೀಗೆ ವಯಸ್ಸಿಗೆ ಈಗ 55 ವಯಸ್ಸು ಮೇಲೆ ಅನ್ನುವಂಥದ್ದು ಏನಿಲ್ಲ. ಚಿಕ್ಕ ವಯಸ್ಸಿನಿಂದಲೇ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ. ಕಾರಣ ಏನು ಅಂತಂದರೆ ಎಕ್ಸಸೈಸ್ ಇಲ್ಲ, ಬಾಡಿಗೆ ಕೂತ್ಕೊಂಡೇ ಇರುವಂಥದ್ದು ಜಾಸ್ತಿ ಆಗಿರೋದ್ರಿಂದ. ಇದು ಸಾಮಾನ್ಯವಾಗಿ ಯೋಗಿಕ್ ಮ್ಯಾನೇಜ್ಮೆಂಟಲ್ಲಿ ಹೇಳೋದು ದಿಸ್ ಈಸ್ ಎ ಪ್ಯೂರ್ಲಿ ಎ ಮೆಕ್ಯಾನಿಕಲ್ ಡಿಸಾರ್ಡರ್. ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಮೆಕ್ಯಾನಿಕಲ್ ಡಿಸಾರ್ಡರ್. ಮೆಕ್ಯಾನಿಕಲ್ ಅಂದರೆ ಏನು? ಒಂದಕ್ಕೊಂದು ಫ್ರಿಕ್ಷನ್ ಆಗ್ತದೆ. ಯಾಕೆ ಫ್ರಿಕ್ಷನ್ ಆಗುತ್ತೆ? ಸ್ಪೇಸ್ ಕಡಿಮೆ ಇರುತ್ತೆ. ಸ್ಪೇಸ್ ಯಾಕೆ ಕಡಿಮೆ ಆಗುತ್ತೆ? ವರ್ಟೆಬ್ರಲ್ ಇದರಲ್ಲಿ ಅಗೈನ್ ನಮ್ಮದು ಪ್ರಾಬ್ಲಮ್ಮು ಬಿಕಾಸ್ ಆಫ್ ಅವರ್ ಪ್ರೊಫೆಷನ್, ರಾಂಗ್ ಪಾಸ್ಚರ್. ಈಗ ನೋಡಿ, ಇದು ಕಾಸಸ್ ಏನೇನು, ಒಂದಿಷ್ಟು ಕಾರಣಗಳು ಹುಡ್ಕೋಣ. ಗೊತ್ತಿಲ್ಲದೆ ಇರುವಂಥದ್ದು ಏನಿಲ್ಲ, ಗೊತ್ತಿದೆ. ಆದರೂ ನಾವು ಇದೆಲ್ಲ ಕೇಳ್ಕೊಂಡು ಮನೆಗೆ ಹೋದ ತಕ್ಷಣ ಏನು ಮಾಡ್ತೀವಿ? ಮತ್ತೆ ಕರೆಕ್ಟಲ್ಲ? ಎಲ್ಲವೂ ಗೊತ್ತಿದೆ, ಗೊತ್ತಿದ್ದರೂ ಲೆಟ್ ಮಿ ಎಂಜಾಯ್. ಸೊ ಅದೆಲ್ಲ ಸರಿ ಮಾಡ್ಕೋಬೇಕಾದ್ರೆ ಸಿ ಆಲ್ ದೀಸ್ ಪಾಸ್ಚರ್ಸ್. ಇದು ಸಹಜ ಅಲ್ವಾ? ಊಟಕ್ಕೆ ಮುಂಚೆ ನೆಟ್ಟಗೆ ಕೂತಿರ್ತಾರೆ, ಊಟ ಆದಮೇಲೆ ಅರ್ಧ ಜಾರಿರ್ತಾರೆ. ನೀವು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಊಟ ಮಾಡಿ, ಊಟಕ್ಕೆ ಮುಂಚೆ ಕೂತ್ಕೊಂಡಿರಿ, ಊಟಕ್ಕೆ ಕರೀತಾರೆ, ಊಟ ಮಾಡ್ಕೊಂಬನ್ನಿ, ನೀವು ಹೇಗೆ ಕೂತಿರ್ತಾರೆ ನೀವೇ ಸ್ಟಡಿ ಮಾಡಿ, ಇಮ್ಮಿಡಿಯೇಟ್ಲಿ ಜಾರಿರ್ತೀರಿ. ಯಾಕೆಂತಂದರೆ ಇದು ಸಹಜವಾಗಿ ಆಗಿಬಿಟ್ಟಿದೆ ಇವತ್ತು. ಮತ್ತು ಫೆಸಿಲಿಟೀಸು ಅಷ್ಟೊಂದು ಇದೆ. ಆದ್ದರಿಂದ ದ ಪ್ರಾಬ್ಲಮ್ಸ್ ಆರ್ ಇನ್ವೈಟೆಡ್. ಇಟ್ ಈಸ್ ಅಕ್ವೈರ್ಡ್ ಪ್ರಾಬ್ಲಮ್ಸ್, ಬಂದಿದ್ದಲ್ಲ ಅದು. ಕೆಲವರು ಇಲ್ಲಿ ಬಂದಾಗ ಹೇಳಿದ್ರು, ಇಲ್ಲ ನಮ್ಮ ಅಪ್ಪಂಗೂ ಇತ್ತು ಸರ್ ಅಂತ. ಆಯ್ತಲ್ಲ, ಅಪ್ಪನ ಮೇಲೆ ಹಾಕಾಯ್ತು, ಅಮ್ಮನ ಮೇಲೆ ಹಾಕಾಯ್ತು. 30 ವರ್ಷದವರೆಗೆ ಏನೂ ಇಲ್ಲ, ಎಂಜಾಯ್ ಮಾಡ್ದ ಲೈಫು. ಆನಂತರ ಪ್ರಾಬ್ಲಮ್ ಬಂದ ತಕ್ಷಣ ಇಲ್ಲ ನಮ್ಮ ಪೇರೆಂಟ್ಸಿಗಿತ್ತು. ಪೇರೆಂಟ್ಸ್ ಆಸ್ತಿದ ಬಗ್ಗೆ ಏನು ಹೇಳಲ್ಲ, ಪೇರೆಂಟ್ಸ್ ಇದನ್ನು ಕೊಟ್ಟಿದ್ದು ಹೇಳ್ತಾರೆ ಬೇಕಾದ್ರೆ. ನೆಕ್ಸ್ಟ್ ನೋಡಿ, ಇದು ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಯಾಕೆ ಅಂತಂದರೆ ನಾವು ಓದುವಾಗ ನೋಡಿ, ಆ ಕಡೆ ರೈಟಿಗೆ, ಲೆಫ್ಟಿಗೆ, ಸೈಡಿಗೆ ತಿರುಗಿಸುವಾಗ ಎಷ್ಟು ಮೂವ್ ಮಾಡ್ತೀವಿ ಆ ನೆಕ್ಕು. ಹಾಗಾದರೆ ಮೂವ್ ಮಾಡಬಾರ್ದಾ? ಮೂವ್ ಮಾಡಬೇಕು, ಕರೆಕ್ಟಾಗಿರಬೇಕು, ಕರ್ವೇಚರ್ ಮೇಂಟೈನ್ ಆಗಬೇಕು, ಎಕ್ಸಸೈಸ್ ಮಾಡಬೇಕು. ಏನೂ ಆಗೋದಿಲ್ಲ. ಇಟ್ ಈಸ್ ಸೋ ಬ್ಯೂಟಿಫುಲಿ ಡಿಸೈನ್ಡ್. ಇದು ನೋಡಿ, ಇದು ಮೇಲ್ಗಡೆ ಅಷ್ಟೂ ವರ್ಟೆಬ್ರೆಗಳು ಹೇಗೆ ಮೂವ್ ಮಾಡುತ್ತೆ ನೋಡಿ. ಇಷ್ಟೆಲ್ಲ ಅದೊಂದು ಮಧ್ಯದಲ್ಲಿ ಒಂದು ಸ್ಟೆಮ್ ಥರ ಇದೆ ನೋಡಿ, ಅದು ಬ್ರೈನ್ ಸ್ಟೆಮ್. ಅದು ಇದರೊಳಗಡೆ ನೋಡಿ, ಅಲ್ಲಿ ಹಾಲ ಇದೆಲ್ಲ, ಅದರೊಳಗಡೆಯಿಂದ ನರ್ವಸ್ ಸಿಸ್ಟಮ್ ಹೋಗ್ತದೆ. ಅದು ಮೇಲ್ಗಡೆ ಒಂದು ಮೇಲ್ಗಡೆ ವರ್ಟೆಬ್ರೆ ಇದೆ ನೋಡಿ, ಅದು ಹೀಗೆ ಗೂಟದ ಮೇಲೆ ಹೀಗೆ ತಿರುತ್ತಾ ಇದೆ.
ಅದರ ಮೇಲೆ ಸ್ಕಲ್ ಇದಲ್ಲ, ಸ್ಕಲ್ ಒಳಗಡೆಯಿಂದ ಅದಿರ್ತದೆ, ಮಧ್ಯದಲ್ಲಿ ಸ್ಕಲ್ ಇರ್ತದೆ, ಪೂರ್ತಿ ಹೀಗೆ ತಿರುಗತ್ತೆ. ಸುಮ್ಮನೆ ಜಸ್ಟ್ ಎ ಜನರಲ್ ನಾಲೆಜ್. ಈಗ ನಾವು ವಿಡಿಯೋದಲ್ಲಿ ನೇರವಾಗಿ ನೋಡಿದರೆ ಅರ್ಥ ಆಗಲ್ಲ, ಒಂದೊಂದು ಸಲ ಹೇಳಬೇಕು ಈ ಥರ ಆಗುತ್ತೆ, ಈ ಥರ ಆಗುತ್ತೆ, ಹೌದಲ್ಲ ಭಾಳ ನೆಕ್ಸ್ಟ್ ನೋಡಿದರೆ ನಿಮ್ಗೆ ಬೇಗ ಅರ್ಥ ಆಗತ್ತಿದ್ದು, ಇದು ಹೀಗೆ ತಿರುಗೋದು ಅಂತ. ಅದಕ್ಕೋಸ್ಕರ ಇದನ್ನು ತೋರಿಸಿದ್ದು ಅಷ್ಟೇ. ನೆಕ್ಸ್ಟ್ ಇದು ಅವಾಗೆಲ್ಲ ನಾವು ನೋಡಿದ್ವಿ, ಏನು ಹೇಗೋ ಮಲಗಿದ್ದು, ಹೇಗೋ ಜಾರಿ ಕೂತ್ಕೊಂಡು ನಮ್ಮ ಪ್ರಾಬ್ಲಮ್ ಎಲ್ಲ ಇನ್ವೈಟ್ ಮಾಡ್ಕೊಳ್ತೇವೆ ಅಂತ. ಇದು ಸರ್ವೈಕಲ್ ಸ್ಪೈನ್ ಪ್ರಾಬ್ಲಮಿಗೆ ಏನು ಕಾಸ್ ಅಲ್ಲ. ಇದನ್ನು ಯಾಕೆ ತೋರಿಸಿದ್ದೀನಿ, ಸ್ಪೆಸಿಫಿಕ್ ಆಗಿ ತೋರಿಸಿದ್ದೀನಿ. ಭಾರತದಲ್ಲಿ ಪೋರ್ಟರ್ಗಳು ಎಷ್ಟು ಎತ್ಕೊಂಡು ಹೋಗ್ತಾರೆ ನೋಡಿ, ಹಾಗೆ ನಮ್ಮ ರೈತರು ನೆಕ್ಸ್ಟ್ ಎಷ್ಟೊಂದು ಎತ್ಕೊಂಡು ಹೋಗ್ತಾರೆ. ಹಾಗೆ ನೀವು ಉತ್ತರ ಭಾರತ ಯಾತ್ರೆಗೆ ಹೋದರೆ, ಕೇದಾರ್, ಬದ್ರಿ, ಈ ಕಡೆ ಉತ್ತರಾಖಂಡಲ್ಲಿ ಹೋದರೆ ನಮ್ಮನ್ನು ಕ್ಯಾರಿ ಮಾಡ್ತಾರೆ. ದೆ ಕ್ಯಾರಿ ಅಸ್ ಟು ದ ಹಿಲ್ ಹೈಯೆಸ್ಟ್. ಕೇದಾರಲ್ಲಿ 18 ಕಿಲೋಮೀಟರ್, ಸಚ್ ಎ ಹೈಟ್ ಆ್ಯಂಡ್ ಆ ಮೆಟ್ಲ ಹೈಟ್ ನೋಡ್ಬೇಕು ನೀವು. ಅವರನ್ನು ಆ ಬುಟ್ಟಿಯಲ್ಲಿ ಕೂತ್ಕೊಂಡು ಬಿಟ್ಟು ಅಂತ ಹೇಳ್ತಾರೆ. ಒಬ್ಬರನ್ನು ಕೂರಿಸ್ಕೊಂಡು, ಅವ್ರು 70 ಇರಲಿ 80 ಇರಲಿ ತೂಕ, ಅವರನ್ನು ಕೂರಿಸ್ಕೊಂಡು ಆ ಬುಟ್ಟಿಯ ಬೆಲ್ಟನ್ನು ತಲೆಗೆ ಹಾಕ್ಕೊಂಡು along with the weight of this person and this person who is carrying has to manage. And you just imagine the stability of his legs, mainly the spine. Spine ಅಂತಂದರೆ ಮೇನ್ ಸಪೋರ್ಟ್ ಅಂತ ಅರ್ಥ. ಮೇನ್ ಸಪೋರ್ಟ್ ಅದಿಲ್ಲ ಅಂದರೆ ನಾವು ಏನೂ ಇಲ್ಲ. ಕೆಲವೊಮ್ಮೆ ಹೇಳ್ತೀವಲ್ಲ, ಈಸ್ ಅ ಸ್ಪೈನ್ಲೆಸ್ ಮ್ಯಾನ್, ಬೇರೆ ಬೇರೆ ವಿಷಯಕ್ಕೆ ಹೇಳ್ತೇವೆ. ಯಾಕಂದರೆ ಸ್ಪೈನ್ ಅಂತಂದರೆ ಅದರ ಅರ್ಥವೇ ಬೇರೆ, ಅಷ್ಟು ಸ್ಟ್ರಾಂಗು ಅಂತ. ಸೊ ಇದನ್ನು ಯಾಕೆ ತೋರಿಸ್ತೀವಿ, ಇಷ್ಟೆಲ್ಲ ಇದ್ರೂ ಅವ್ರುಗಳಿಗೆ ಕೇಳಿ ಕತ್ತು ನೋವಿದೆಯಾ ಅಂತ, ಅವ್ರಿಗೆ ಇರಲ್ಲ. ಆಮೇಲೆ ನಾವೆಲ್ಲ ಯೋಗ ಮಾಡೋರು ಏನು ಮಾಡ್ತೇವೆ, ಶೀರ್ಷಾಸನ ಮಾಡ್ತೇವೆ, ಶೀರ್ಷಾಸನ ವೇರಿಯೇಷನ್ಸ್ ಮಾಡ್ತೇವೆ. ಕೇಳಿ ಎಲ್ರಿಗೂ ಯಾರಿಗಾದರೂ ಕತ್ತು ನೋವಿದೆಯಾ ಅಂತ, ಇಲ್ಲ. 10 ನಿಮಿಷ 15 ನಿಮಿಷ 20 ನಿಮಿಷ ಶೀರ್ಷಾಸನ ಮಾಡ್ತೀವಿ, ಏನಿಲ್ಲ. ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ. ಯಾಕೆ ಅಂತಂದರೆ ಅಷ್ಟೊತ್ತು ಇದ್ದು ಅಭ್ಯಾಸ ಇಲ್ಲ. ಒಂದು ಸಲ ಇದ್ದು ಅಭ್ಯಾಸ ಮಾಡಿ ನೋಡಿ ಏನಾಗುತ್ತೆ, ಏನೂ ಆಗಲ್ಲ. ಫಸ್ಟ್ ಕ್ಲಾಸ್ ಶೀರ್ಷಾಸನ. ಜಸ್ಟ್ ನಾನು ಯಾಕೆ ಇದನ್ನು ಹೇಳ್ತೆ ಅಂದರೆ, ಶೀರ್ಷಾಸನ ಮಾಡಬೇಕಾದ್ರೆ ತಲೆ ಮೇಲೆ ಎಷ್ಟು ತೂಕ ಇರುತ್ತೆ, ನಮ್ಮ ತೂಕ ಇರುತ್ತೆ. ಇಟ್ ಮೇ ಬಿ 40 ಅಪ್ ಟು 80 ಆರ್ 90. ಬೆಳಗಿನ ಬ್ಯಾಚಲ್ಲಿ ಒಬ್ಬ ರೆಡ್ಡಿಯವರು ಅಂತ ಬರ್ತಾರೆ, ಈಸ್ ಅರೌಂಡ್ ಕ್ಲೋಸ್ ಟು 90 ಕಿಲೋ. ಹಿ ವಿಲ್ ಡೂ ಶೀರ್ಷಾಸನ. ಕ್ಯಾನ್ ಯು ಇಮ್ಯಾಜಿನ್ ದಿಸ್? ದೆನ್ ಹೌ ದಿಸ್ ಈಸ್ ಟೇಕಿಂಗ್ ದ ಲೋಡ್? is natural. ಓಕೆ, ರೈಟ್. ಈಗ ಪ್ರಾಬ್ಲಮ್ ಅಂದಾಗ ನಮ್ಗೆ ನೋವು ಯಾಕೆ ಬರುತ್ತೆ? ಆ 2 ವರ್ಟೆಬ್ರೆ ಮಧ್ಯದಲ್ಲಿ ಒಂದು ಡಿಜನ್ರೇಷನ್ ಆಗೋದು ಏಜಿಗೆ ತಕ್ಕಂತೆ. ಅದಾದಾಗ ಏನಾಗುತ್ತೆ, ಅದು ಹತ್ತಿರ ಬರ್ತದೆ ಒಂದೊಂದು ವರ್ಟೆಬ್ರೆ, ಒಂದಕ್ಕೊಂದು ಉಜ್ಜತ್ತೆ. ಆ ಕಡೆ ನೋಡಿ, ಆ ಸ್ಪೇಸ್ ಕಡಿಮೆ ಆಗಿದೆ ಮಧ್ಯದಲ್ಲಿ, ನರ್ವ್ಸ್ ಬರೋ ಕಡೆ ಸ್ಪೇಸ್ ಕಡಿಮೆ ಆದಾಗ, ನರದ ಮೇಲೆ ಪ್ರೆಷರ್ ಬಂದಾಗ ಆ ನರ ಎಲ್ಲಿ ಹೋಗಿರುತ್ತೆ ಅಲ್ಲೆಲ್ಲ ನಮಗೆ ನೋವು ಬರ್ತದೆ, ಚುಮ್ಮು ಆಗುತ್ತೆ. ಅದು ಕಾರಣ ನಮ್ನೆಸ್ ಬರ್ತದೆ, ಕಿಂಕಿಂಗ್ ಸೆನ್ಸೇಷನ್ ಬರ್ತದೆ, ಈ ಥರದ್ದು ಬೇರೆ ಬೇರೆ ಕಾರಣಗಳು ನಿಮಗೆ ಗೊತ್ತಾಗ್ತದೆ ಏನೇನು ಆಗ್ತದೆ ಅಂತ. ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ಸರ್ವೈಕಲ್ ಸ್ಪೈನ್. ಇದು ನಿಮಗೆ ಫ್ರಿಕ್ಷನ್ ಬಿಟ್ವೀನ್ ವರ್ಟೆಬ್ರಲ್ ಬಾಡೀಸ್ ಹೇಗಾಗತ್ತೆ, ಅದಕ್ಕೆ ಮಧ್ಯದಲ್ಲಿ ಆ ಡಿಸ್ಕ್ ಇದೆ ನೋಡಿ, ಡಿಸ್ಕ್ ಸೌದೋಗ್ತಾ ಬರ್ತದೆ, ಅಥವಾ ಕೂತ್ಕೊಂಡು ಡಿಸ್ಕು ಅದರ ಲೈಫ್ ಕಡಿಮೆ ಆಗಿಬಿಡ್ತದೆ. ಆವಾಗ ಬೋನಿ ಟಚ್ ಆದ ತಕ್ಷಣವೇ ನಮ್ಗೆ ತೊಂದರೆ ಆಗುತ್ತೆ. ಇದು ನೋಡಿ, ಲಾಸ್ ಆಫ್ ನಾರ್ಮಲ್ ಕರ್ವೇಚರ್ ಅಂತ ಹೇಳಿದ್ನಲ್ಲ, ಅದು ಆ ರೆಡ್ ಮಾರ್ಕ್ ಮಾಡಿದೆ ನೋಡಿ, ಆ ಏರಿಯಾದಲ್ಲೆಲ್ಲ ಕರ್ವೇಚರ್ ಕಳ್ಕೊಂಡ್ಬಿಡ್ತೀವಿ. ಅವಾಗ ನೆಕ್ಕು ಸ್ಟ್ರೇಟ್ ಆಗಿಬಿಡ್ತಾರೆ, ಹೀಗಾಗಿಬಿಡುತ್ತೆ. ಕೆಲವರಿಗಂತೂ ವರ್ಟೆಬ್ರೆ ಹಿಂದಕ್ಕೆ ಹೊಟ್ಟೋಗ್ಬಿಡುತ್ತೆ. ಲಂಬರ್ ಸ್ಪೈನಲ್ಲಿ ವರ್ಟೆಬ್ರೆ ಮುಂದೆ ಬಂದುಬಿಡುತ್ತೆ, ಲಿಸ್ಸೆಸಿಸ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಇದೆಲ್ಲ ಪ್ರಾಬ್ಲಮ್ಗಳು ಅನೇಕರಿಗೆ ಆಗಿಬಿಟ್ಟು ಸಫರಿಂಗ್ ತುಂಬ ಆಗ್ತದೆ. ಇದರಿಂದ ಆಗ್ತಕ್ಕಂಥ ಸಮಸ್ಯೆಗಳು ಸಾಮಾನ್ಯವಾಗಿ ಕತ್ತು ನೋವು, ಇದರಿಂದ ಏನು ನಾವು ಮಲ್ಕೊಂಡಿರೋದು, ರಾಂಗ್ ಕೂತ್ಕೊಳ್ಳೋದು, ಇದೆಲ್ಲ ಆದಾಗ ಏನಾಗುತ್ತೆ, ಕತ್ತು ನೋವು ಬರ್ತದೆ. ಭುಜದಲ್ಲಿ, ಶೌಲ್ಡರ್ ಬ್ಲೇಡಲ್ಲಿ, ಇಡೀ ಕೈಗಳು ನಮ್ಮನೆಸ್ ಬರ್ತದೆ, ಬೆರಳಲ್ಲಿ ನಮ್ಮನೆಸ್ ಬರುತ್ತೆ, ಭುಜಗಳಲ್ಲಿ ನೋವು ಬರ್ತದೆ. ಕೆಲವೊಮ್ಮೆ ನಮಗೆ ಆ ಕೈ ಬೆರಳೆಲ್ಲ ನಮ್ಮನೆಸ್ ಬರೋದು, ಜೊತೆಗೆ ಪೇಯ್ನ್ ರೇಡಿಯೇಟಿಂಗ್ ಫ್ರಮ್ ದ ನೆಕ್ ಅಪ್ ಟು ದ ಫಿಂಗರ್ಸ್, ಏನು ಮಾಡಿದರೂ ಹೋಗಲ್ಲ. ಆಮೇಲೆ ಹಾಗೇ ನಮಗೆ ಚೆಸ್ಟ್ ಪಾರ್ಟಲ್ಲೆಲ್ಲೋ ಒಂದೊಂದು ಸಲ ನೋವು ಬರ್ತಾ ಇರುತ್ತೆ. ಸ್ಕ್ಯಾಪುಲ ಒಳಗೆ, ಡೀಪಾಗಿ ಸ್ಕ್ಯಾಪುಲ ಒಳಗಡೆ
ದೀಪ ಸ್ಕ್ಯಾಪಲ ಒಳಗಡೆ ಯಾವಾಗ ಬರ್ತದೆ ಅಂತಂದರೆ ಅನೇಕ ಬಾರಿ ತಪ್ಪು ಸರ್ವಾಂಗಾಸನ ಮಾಡ್ತಾರೆ, ತಪ್ಪು ಶೀರ್ಷಾಸನ ಮಾಡ್ತಾರೆ. ಶೀರ್ಷಾಸನ ಮಾಡುವಾಗ ಅನೇಕ ಬಾರಿ ಹೇಳಿದ್ದೀನಿ, ಇದನ್ನು ನೀವು ಲಿಫ್ಟ್ ಮಾಡಿ ಇಟ್ಕೊಂಡೇ ಯು ಶುಡ್ ಲಿಫ್ಟ್ ದ ಬಾಡಿ ವೆಯ್ಟ್. ಬಾಡಿ ವೆಯ್ಟನ್ನು ಮೇಲಕ್ಕೆ ಎತ್ತಿ ಇಳಿಸುವಾಗಲೇ ಇದನ್ನು ಕುಸಿದ್ಬಿಟ್ರೆ ದ ಲೋಡ್ ವಿಲ್ ಬಿ ಆನ್ ದ ನೆಕ್. ದೆನ್ ಲಿಫ್ಟ್ ಇಟ್ ಆ್ಯಂಡ್ ಎತ್ತಿ. ಈ ಆರ್ಟನ್ನು ಕಲ್ತ್ಬಿಟ್ರೆ ಶೀರ್ಷಾಸನಕ್ಕೇನು ಸಮಸ್ಯೆ ಬರಲ್ಲ. ಸೊ ಈ ರೀತಿಯಲ್ಲಿ ಕೆಲವೊಮ್ಮೆ ಈ ಎಲ್ಲ ಕಾರಣಗಳು, ಹಲವು ಕಾರಣಗಳು ಬಿಕಾಸ್ ಆಫ್ ದ ನೆಕ್. ಈಗ ಇದಕ್ಕೆ ರೆಮಿಡಿ ಹುಡ್ಕೋಣ. ನಮ್ಮ ಗುರುಗಳು ನಮಗೆ ಕೆಲವು ಪ್ರಾಪ್ಸ್ ಕಂಡು ಹಿಡಿದ್ಯಾರೆ. ಇದೆಲ್ಲವೂ ನೆಕ್ಕಿಗೆ ಸಂಬಂಧಪಟ್ಟದ್ದಲ್ಲ, ಜಸ್ಟ್ ಇಷ್ಟೆಲ್ಲ ಐಟಮ್ಸ್ ಇದೆ ಅಂತೇಳಿ ಗೊತ್ತಾಗಲಿ ಅಂತ. ವುಡನ್ ಬ್ಲಾಕ್ಸು, ಪ್ಲ್ಯಾಂಕ್ಸು, ರೋಪ್ಸು, ಬೆಲ್ಟ್ಸು, ಸ್ಲ್ಯಾಂಟಿಂಗ್ ಪ್ಲ್ಯಾಂಕ್ಸು, ವೆರೈಟೀಸ್, ಬೇರೆ ಬೇರೆ ಥರದ್ದು ಪಿಲ್ಲೋಗಳು. ಯಾಕೆಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಹೈಟ್ ಕೊಡಬೇಕು. ಇನ್ಯಾರು ಕೆಲವರು ಹೀಗೆ ಬರ್ತಾರೆ. ನಮ್ಮಲ್ಲೇ ಆ್ಯಂಕಲೈಸಿಂಗ್ ಸ್ಪಾಂಡಿಲೈಟಿಸ್ನವರು ಇಲ್ಲೇ ಇದ್ದಾರೆ, ಗುಣ ಆದವರು. ಆಮೇಲೆ ಬೇಕಾದ್ರೆ ನೀವು ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದು ಹೇಗಾಗಿದೆ ಅವರಿಗೆ ಅಂತ. ಸೊ ಆ್ಯಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ಆಗ್ತದೆ. ಇಡೀ ಬೆನ್ನಿನ ಮೂಳೆ ಒಂಥರ ಫ್ರೋಝನ್ ಆಗಿಬಿಡ್ತದೆ, ಮೂಮೆಂಟ್ ಇರೋಲ್ಲ. ಈಗ ಕರೆದ್ರೆ ಹೀಗೆ ತಿರುಗಬೇಕು, ಅವ್ರು ಕತ್ತಿ ತಿರುಗಲ್ಲ, ಹೀಗಾಗಿಬಿಡ್ತದೆ. ಅವರಿಗೂ ಮೂಮೆಂಟ್ ಇರೋಲ್ಲ, ಔಷಧಿನೂ ಇಲ್ಲ ಅದಕ್ಕೆ, ಎಕ್ಸಸೈಸೇ. ಹಾಗೆ ಇದು ಸ್ಲ್ಯಾಂಟಿಂಗ್ ಕರ್ವ್ಡ್ ಬೆಂಚ್, ಇದು ವಿಪರೀತ ದಂಡಾಸನ ಬೆಂಚು, ಸೇತುಬಂಧ ಸರ್ವಾಂಗಾಸನ ಬೆಂಚು, ಚೇರ್, ಸ್ಟೀಲ್ ಚೇರು, ಅದು ಅನೇಕ ಪರ್ಪಸ್ ಇದೆ ಅದಕ್ಕೆ. ಯಾವುದೇ ನೋವಿದ್ರೂ ವಿ ಯೂಸ್ ಆಲ್ ದೀಸ್ ಪ್ರಾಪ್ಸ್. ಓಕೆ, ಈಗ ಯೋಗದ ಮೂಲಕ ನಮ್ಮ ಪರಿಹಾರ ಏನು? ಇದು ಕೇವಲ ಕತ್ತಿಗೆ ಮಾತ್ರ ಅಲ್ಲ. ಕತ್ತಿಗೆ ನೋವು ಅಂದರೆ ಇಡೀ ಸ್ಪೈನಿಗೆ ಎಕ್ಸಸೈಸ್ ಕೊಡ್ತೇವೆ. ಯೋಗಿಕ್ ಮ್ಯಾನೇಜ್ಮೆಂಟಲ್ಲಿ ಇಟ್ ಈಸ್ ನಾಟ್ ಜಸ್ಟ್ ಇಫ್ ಯು ಸೇ ದಟ್ ಐ ಹ್ಯಾವ್ ನೆಕ್ ಪೇಯ್ನ್, ವಿ ಡೋಂಟ್ ಡೀಲ್ ಓನ್ಲಿ ಟು ದ ನೆಕ್, ವಿ ಡೀಲ್ ಫಾರ್ ದ ಎಂಟೈರ್ ಸ್ಪೈನ್ ಆ್ಯಂಡ್ ದ ಎಂಟೈರ್ ಬ್ಯಾಕ್ ಮಸಲ್ಸ್. ಸೊ ವೆನ್ ಯು ಹೋಲ್ಡ್ ದ ವಿಂಡೋ ಗ್ರಿಲ್ ಆ್ಯಂಡ್ ಪುಷ್ ದಿ ಬಟನ್, ಇದು ಯಾವ ಆಸನ ಹೇಳಿ ನೋಡೋಣ? ಉತ್ಕಟಾಸನ. ನಾವು ಕೂತ್ಕೊಂಡು ಕಾಲು ಮಡಚಿ ಕೈ ಚಾಚಿದ್ರೆ ಉತ್ಕಟಾಸನ. ಅದು ಮಾಡೋಕ್ಕಾಗಲ್ಲ, ನೋವು ಬರ್ತದೆ. ಆಗ ಥರ ಕೈ ಹಿಡ್ಕೊಂಡು ಒಂದು ಸಲ ಕೈ ಹೀಗೆ ಹಿಡ್ಕೊಂಡು ಮಾಡಿದರೆ ಇದ್ರದ್ದು ಮೂಮೆಂಟ್ ಬೇರೆ. ಕೈ ಬೆರಳು ನಿಮ್ಮನ್ನು ನೋಡೋ ಥರ ಮಾಡಿದರೆ ಶೋಲ್ಡರ್ ಮೂಮೆಂಟು ಮತ್ತು ಈ ಮಸ್ಕ್ಯುಲರ್ ಮೂಮೆಂಟ್ ಚೇಂಜ್ ಆಗಿಬಿಡ್ತದೆ. ದೆನ್ ದೇರ್ ವಿಲ್ ಬಿ ಬ್ಯೂಟಿಫುಲ್ ಎಕ್ಸ್ಟೆನ್ಷನ್ ಆ್ಯಂಡ್ ಹಿತವಾದ ಒಂದು ಎಕ್ಸ್ಟೆನ್ಷನ್ ಬರ್ತದೆ ನೆಕ್ಕಲ್ಲಿ. ಅದು ಲಂಬರ್ ಸ್ಪೈನಿಂದ ಬರ್ತದೆ. ತುಂಬ ನೋವಿದ್ದರೆ ಇನ್ನೂ ಮೇಲಕ್ಕೆ ಹಿಡಿಸೋದು, ಆವಾಗ ಜಂಟಲ್ ಎಕ್ಸ್ಟೆನ್ಷನ್. ಆಮೇಲೆ ಸ್ವಲ್ಪ ಇನ್ನು ಕೈ ಕೆಳಗೆ ತೊಗೊಳ್ಳೋದು. ದೇರ್ ವಿಲ್ ಬಿ ವೆರಿ ಗುಡ್ ಎಕ್ಸ್ಟೆನ್ಷನ್. ಹಾಗೆಯೇ ಕೈ ಹಿಂದೆ ತೊಗೊಂಡು ಮುಂದೆ ಮಾಡಿದಾಗ ಸಾಮಾನ್ಯವಾಗಿ ಆಗಲೇ ಹೇಳಿದೆ, ಶೋಲ್ಡರ್ ಪೇಯ್ನ್, ಇಡೀ ಕೈಯಲ್ಲಿ ನೋವು ಬರ್ತದೆ, ಜೋಮ್ ಬರ್ತದೆ ಅಂತ. ವೆನ್ ಯು ಮೂವ್ ಯುವರ್ ಶೋಲ್ಡರ್ಸ್ ಬ್ಯಾಕ್, ಶೋಲ್ಡರ್ ಬ್ಲೇಡ್ಸ್ ಇದೆ ನೋಡಿ, ಸ್ಕ್ಯಾಪುಲಾ ಅಂತ ಹೇಳಿದೆ ಮೆಡಿಕಲ್ ಟರ್ಮಲ್ಲಿ, ಅದನ್ನು ಎಷ್ಟು ಸಾಧ್ಯನಷ್ಟು ಹಿಂದಕ್ಕೆ ತೊಗೊಂಡು ಇಫ್ ಯು ಪುಷ್ ಇಟ್ ಕ್ಲೋಸರ್ ಟು ದಿ ಸ್ಪೈನ್, ತಂದು ಸ್ಪೈನಿಗೆ ಟಚ್ ಆಗೋಷ್ಟು ಒಳಗೆ ತೊಗೊಂಡಾಗ ಆ ಟ್ರೆಪೀಜಿಯಸ್ ಮಸಲ್ಸ್ ಇರ್ತಕ್ಕಂಥ ಟೆಂಡರ್ನೆಸ್ ಕಡಿಮೆ ಆಗ್ತದೆ. ನಿಧಾನ ಗ್ರ್ಯಾಜುಲಿ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಆವಾಗ ಯು ಫೀಲ್ ರಿಲ್ಯಾಕ್ಸ್ಡ್. ಇದು ನಮ್ಮ ಗುರುಗಳು. ಅದಲ್ಲದೆ ಇನ್ನೂ ಕೆಲವರಿಗೆ, ಇದೀಗ ಯಾರೋ ಬಂದ ತಕ್ಷಣ ಯಾರಿಗೇನು ಮಾಡಿಸಲ್ಲ. ಇದು ನಾವು ಏನೇನು ಮಾಡ್ತೀವಿ, ಮಾಡಿಸ್ಬೋದು, ಇದೆಲ್ಲ ನಾವು ರೆಗ್ಯುಲರ್ ಕ್ಲಾಸಲ್ಲಿ ಮಾಡಿಸೋದ್ರಿಂದ ಬರೋರು ಎಲ್ರಿಗೂ, ಯಾರಿಗೂ ಕತ್ನೋಗಿರೋರು ಯಾರು ಹೇಳೋದಿಲ್ಲ. ಕತ್ನೋವಿಂದ ನಾನು ಬಂದಿಲ್ಲ ಅಂತ ಯಾರು ಹೇಳೋದೂ ಇಲ್ಲ. ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲೋ ಒಂಚೂರು ಪಾರ ಎಲ್ಲೋ ನೋವಿದ್ದರೆ ಬರ್ತಾರೆ. ತುಂಬ ಹೆದರ್ಕೊಂಡವರು ನಮ್ಗೆ ಹೇಳಿದೆ ಮನೆಯಲ್ಲೇ ಇರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಮತ್ತೆ ಬರ್ತಾರೆ 2 ದಿವಸ ಬಿಟ್ಟು. ಸೊ ಇದೆಲ್ಲ ರೋಪ್ ಎಕ್ಸಸೈಸು ಬೇರೆ ಬೇರೆ ಥರದ್ದು. ಅದು ಇದೆಲ್ಲ ನೋಡಿ, ಎಲ್ಲ ಶೋಲ್ಡ್ರೆಲ್ಲ ಹೀಗೆ ಎಳ್ಕೊಂಡು ಯಾರೋ ಇಲ್ಲಿ ಮಾಡುವಾಗ ಕೇಳ್ತಾರೆ, ಸರ್ ಕಿಟಕಿ ರಾಡ್ಗಿಡ್ ಕಿತ್ತು ಬಂದರೆ ಅಂತ. ನಾನು ಹೇಳಿದೆ 16 ವರ್ಷದಿಂದ ಯಾರೂ ಕೇಳಲಿಲ್ಲ, ಗೊತ್ತಾಯ್ತಲ್ಲ. ಏನೂ ಚಿಂತೆ ಮಾಡಿ, ಭಾಳ ಗಟ್ಟಿ ಇದೆ ಮಾಡಿ ನೀವು ಅಂತ. ಸೊ ಹಾಗಾಗಿ ಹಗ್ಗನೂ ಕಟ್ಟಾಗಿಲ್ಲ, ರಾಡು ಕಿತ್ತು ಬರಲಿಲ್ಲ, ಅವರು ಆರಾಮಾಗಿದ್ದಾರೆ. ಅಂದರೆ ಈ ರಾಡುಗಳು, ರೋಪುಗಳು, ಬೆಲ್ಟು ಇದೆಲ್ಲ ಇದು ಸ್ಟಾರ್ಟ್ ಆದಾಗಿಂದ ಕೇವಲ ಬೆನ್ನಿಗೆ ಸಂಬಂಧಪಟ್ಟದ್ದು ಒಂದು 4-5 ಸಾವಿರ ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ಬೋದು. ನೆಕ್ಸ್ಟ್, ಇದು ಸಿಂಪಲ್ ಟ್ವಿಸ್ಟಿಂಗ್. ಮಲಗಿಬಿಟ್ಟು ಕೂತ್ಕೊಂಡು ಮಾಡುವಂಥ ಒಂದು ಮರೀಚಾಸನ ಅಂತಿದೆ. ಅದನ್ನು ನಿಂತೇ ಮಾಡಿಸ್ತೇವೆ. ಯಾರಿಗೋ ಮಂಡಿ ನೋವು ಇರ್ತದೆ, ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ, ಹೀಗೆ ಅದಕ್ಕೇನು ಯಾವುದೋ ಒಂದು ರೀತಿ ಬಾಕ್ಸ್ ಬೇಕು ಅಂತಿಲ್ಲ, ಯಾವುದೋ ಒಂದು ಸ್ಮಾಲ್ ಸ್ಟೂಲ್. ಅದು ಇಲ್ಲದಿದ್ದರೆ ಸ್ಟೇರ್ ಕೇಸ್ ಇರುತ್ತೆ. ಸ್ಟೇರ್ ಕೇಸ್ನ ಗ್ರೌಂಡಲ್ಲಿ ಅಂದರೆ ಲ್ಯಾಂಡಿಂಗ್ನಲ್ಲಿ ಒಂದು ಕಾಲು, 2ನೇ ಸ್ಟೆಪ್ಪಲ್ಲಿ ಒಂದು ಕಾಲು ಇಟ್ಬಿಟ್ಟು ನಾವು ರೈಲಿಂಗ್ ಇಟ್ಕೊಂಡು ತೀರಿಸ್ಬಿಟ್ರೆ ಆಯಿತು. ಏನಾಗುತ್ತೆ ಇದು ಪ್ರಾಬ್ಲಮ್ ನೆಕ್ಕು, ಆದರೆ ನೀವು ತೋರಿಸ್ತಾ ಇರೋದು ಅಪ್ಪರ್ ಬಾಡಿ ತೀರಿಸೋದಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದು,
when you have the problem in the neck, this area, not only this area, the entire muscles will be involved. Muscular action ಏನು ಮಾಡುತ್ತೆ, it is always when something is going to happen in the skeletal level, the muscular body goes and protect. It is a protection mechanism. ನಾವೆಲ್ಲ ಸ್ಪ್ಯಾಸಮ್ ಆಯಿತು, ಹಿಡ್ಕೊಂಬಿಟ್ಟಿದೆ. ಯಾಕೆ ಹಿಡ್ಕೊಂಬಿಟ್ಟಿದೆ ಅಂತಂದರೆ ನಮ್ಮನ್ನು ಮೂವ್ ಮಾಡೋಕ್ಕೆ ಬಿಡಲ್ಲ. ಅದು ಯಾಕೆ, ನಂಗೆ ತೊಂದರೆ ಆಗಿದೆ, ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳ್ಕೊಳ್ತದೆ. ಸ್ವಲ್ಪ ರಿಲೀಸ್ ಆದಮೇಲೆ ಮಸಲ್ ರಿಲ್ಯಾಕ್ಸ್ ಆಗುತ್ತೆ. ಅದಕ್ಕೆ ಡಾಕ್ಟ್ರ್ ಹೇಳ್ತಾರೆ ಟೇಕ್ ರೆಸ್ಟ್. ಕಾರಣ ಏನು, ಡೋಂಟ್ ಗಿವ್ ಎನಿ ಮೂವ್ಮೆಂಟ್ ಆ್ಯಕ್ಷನ್, ಸೊ ದಟ್ ವೆನ್ ಯು ರಿಲ್ಯಾಕ್ಸ್ ಮಸ್ಕ್ಯುಲರ್ ಬಾಡಿ ರಿಲ್ಯಾಕ್ಸಸ್. ಯಾವಾಗ ಒಳಗಡೆದು ಆ್ಯಕ್ಷನ್ ಕಡಿಮೆ ಆದಾಗ ಅವರಿಗೆ ಗೊತ್ತಾಗತ್ತೆ. ನಾನು ಹೀಗೆ ತಿರುಗಿಸ್ತಾ ಇದ್ದಾಗಲೇ ಅವ್ರಿಗೆ ಅನಿಸತ್ತೆ, ಅವರೇ ನಾನು ಮಾಡ್ಬೋದು, ಐ ಫೀಲ್ ವೆರಿ ಕಂಫರ್ಟಬಲ್ ಅಂತೇಳಿ ತಿರುಗಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ಹಾಗೆ ಕುರ್ಚಿ ಮೇಲೆ ಕೂತ್ಕೊಂಡು ಸ್ವಲ್ಪ ಹಿತವಾದ ಮೇಲೆ ಇದು. ಮತ್ತು ಇದಿಷ್ಟೂ ನಾನು ತೋರಿಸ್ತಾ ಇರೋದು ಪಿಕ್ಚರು, ಇಟ್ ಇಸ್ ನಾಟ್ ಜಸ್ಟ್ ಫಾರ್ ನೆಕ್, ದ ಎಂಟೈರ್ ಸ್ಪೈನ್ ಆಲ್ಸೋ ಇಟ್ ವರ್ಕ್ ಆನ್ ದ ನೆಕ್ ಆ್ಯಂಡ್ ದ ಲಂಬರ್ ಸ್ಪೈನ್. ಇದು ನಮ್ಮ ಬೆಲ್ಟು, ಶೌಲ್ಡರಿಗೆ ಬೆಲ್ಟ್ ಹಾಕ್ತೀವಿ. ಎಷ್ಟೇ ಮಾಡಿದ್ರೂ ಹೆಚ್ಚು ಜನರದ್ದು ಶೌಲ್ಡರೆಲ್ಲ ಹೀಗಿರುತ್ತೆ. ಇದು ನೆಕ್ ಪ್ರಾಬ್ಲಮ್ ಇದ್ದವರಿಗಂತಲ್ಲ, ಬ್ರೀದಿಂಗ್ ಪ್ರಾಬ್ಲಮ್ ಇದ್ದವರಿಗೂ ಹೀಗೆ, ಗೊತ್ತಾಯ್ತಲ್ಲ, ಹೀಗೆ ಇರ್ತದೆ. ವೆನ್ ಯು ಓಪನ್ ದಿ ಶೌಲ್ಡರ್ಸ್ ಬ್ರೀದಿಂಗ್ ಬಿಕಮ್ ಈಸಿ, ಗೊತ್ತಾಯ್ತಲ್ಲ. ಆವಾಗ ಶೌಲ್ಡರಿಗೆ ಒಂದು ಬೆಲ್ಟ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇರಿಸ್ತೇವೆ. 1 ನಿಮಿಷ 2 ನಿಮಿಷದಲ್ಲಿ ಸ್ವಲ್ಪ ನಮ್ನೆಸ್ ಬರ್ತದೆ. ಯಾಕೆಂದರೆ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ರೆಸ್ಟ್ರಿಕ್ಟ್ ಆಗುತ್ತೆ ಇದು ಹಾಕೋದ್ರಿಂದ. ಹೀಗೆ ಅಭ್ಯಾಸ ಮಾಡ್ಕೊಂಡು ಹೋದರೆ ಆಮೇಲೆ 3 ನಿಮಿಷ 4 ನಿಮಿಷ ಇದ್ದರೂ ನಿಮಗೇನು ನಮ್ನೆಸ್ ಬರೋದಿಲ್ಲ. ಕೈ ಯು ಫೀಲ್ ವೆರಿ ಕಂಫರ್ಟಬಲ್, ಅಂದರೆ ಸರ್ಕ್ಯುಲೇಷನ್ ಈಸಿ ಆಗ್ತಾಯಿದೆ ಅಂತ ಅದರ ಅರ್ಥ. ನೆಕ್ಸ್ಟ್ ಈಗ ನಾವು ತ್ರಿಕೋನಾಸನ ಮಾಡ್ತೀವಿ. ಕೈ ಸಾಮಾನ್ಯ ಎಲ್ಲಿ ತೊಗೊಳ್ತೀವಿ, ಮೇಲಕ್ಕೆ ತೊಗೊಳ್ತೀವಿ. ಇದರಲ್ಲಿ ಕೈ ಹಿಂದಕ್ಕೆ ತೊಗೊಳಕ್ಕೆ ಹೇಳಿದೆ. ಯಾರಿಗೂ ರೀಚ್ ಆಗಲ್ವಲ್ಲ, ಬೇಕಾಗಿಲ್ಲ. ನೀವು ಗೋಡೆ ಹತ್ರ ಹೋಗ್ಬಿಟ್ಟು ಒಂದು ಹಗ್ಗ ಹೀಗೆ ಹಿಡ್ಕೊಂಡು ಎಳ್ದು ಹಿಡ್ಕೊಂಡು ನೀವು ಮಾಡ್ತಾ ಹೋದರೆ, ವೆನ್ ಯು ಮೂವ್ ಯುವರ್ ಶೌಲ್ಡರ್ಸ್ ಮೋರ್ ಆ್ಯಂಡ್ ಮೋರ್, ಆ ರೊಟೇಟರ್ ಕಫಿಂದ ಶೌಲ್ಡರ್ ಹಿಂದಕ್ಕೆ ತೊಗೊಂಡಾಗ ಇಟ್ ವರ್ಕ್ ಆನ್ ದ ಟ್ರೆಪೀಜಿಯಸ್ ಮಸಲ್ಸ್, ಗೊತ್ತಾಯ್ತಲ್ಲ. ದಟ್ ವಿಲ್ ಬಿ ಎಕ್ಸ್ಟೆಂಡೆಡ್ ಆ್ಯಂಡ್ ಯು ಗೆಟ್ ಎ ಗುಡ್ ರಿಲೀಫ್ ಇನ್ ದ ನೆಕ್. ಇದೆಲ್ಲ ನಮ್ಮ ರೆಗ್ಯುಲರ್ ಕ್ಲಾಸಲ್ಲಿ ಮಾಡ್ತಾಯಿದ್ದೀವಿ. ಈಗ ಇದು ನೋವಿದ್ದವ್ರಿಗೆ ಮಾತ್ರ ಅಲ್ಲ, ಇದು ರೆಗ್ಯುಲರ್ ಕ್ಲಾಸಲ್ಲಿ ಅಥವಾ ರೆಗ್ಯುಲರ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಮ್ಮ ನೆಕ್ ಪ್ರಾಬ್ಲಮ್ ಬರೋದಿಲ್ಲ. ಹಾಗೆ ಇದು ಉಷ್ಟ್ರಾಸನ. ಈಗ ಉಷ್ಟ್ರಾಸನದಲ್ಲಿ ಈ ಕಡೆ ಅಷ್ಟು ಬಗ್ಲಿಕ್ಕಾಗಲ್ಲ. ಏನು ಮಾಡ್ತೀವಿ ನಾವು ಅದಕ್ಕೆ ಹೇಳಿ, ಒಂದು ದಿಮ್ಮಿಡ್ತೇವೆ, ದಿಮ್ಮಿನ ಮೇಲೆ ಕೈ ಇಡ್ತೀವಿ. ಅದೂ ಇಲ್ಲ ಅಂದರೆ ಹಿಂದ್ಗಡೆ ಕುರ್ಚಿ ಇಟ್ಟು ಕುರ್ಚಿ ಮೇಲೆ ಮೊಣಕೈ ಕೈ ಇಟ್ಬಿಟ್ಟು ಮಾಡಿದರೆ ಯು ಗೆಟ್ ಎ ವೆರಿ ಗುಡ್ ಸ್ಟ್ರೆಚ್ ಇನ್ ದ ಎಂಟೈರ್ ಸ್ಪೈನ್, ಥೊರಾಸಿಕ್ ಸ್ಪೈನ್. ಹಾಗೆ ಅದು ನಿಂತ್ಕೊಂಡು ಮಾಡುವಂಥದ್ದು ಅರ್ಧ ಚಕ್ರಾಸನ. ನೆಕ್ಸ್ಟ್ ಇದು ಚತುಷ್ಪಾದ ಪೀಠ. ಈ ಕೈ ಬೆರಳು ಹೀಗೆ ನೋಡಿ ಈಗ ನಾವು ಯೋಚನೆ ಮಾಡೋ ಸ್ಪೈನ್ ಮಾತ್ರ ಅಂತ, ಆದರೆ ಇಟ್ ಈಸ್ ಆಲ್ಸೋ ವರ್ಕಿಂಗ್ ಆನ್ ದ ಫಿಂಗರ್ಸ್, ವರ್ಕಿಂಗ್ ಆನ್ ದ ರಿಸ್ಟ್, ವರ್ಕಿಂಗ್ ಆನ್ ದ ಎಲ್ಬೋ, ಶೋಲ್ಡರ್ಸ್. ಈ ಅನೇಕರು ಇಲ್ಲಿ ಪೇನ್ ಅಂತ ಬರ್ತಾರೆ ಕಾರ್ಪಲ್ ಏರಿಯಾದಲ್ಲಿ, ಅದಕ್ಕೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಇದೆಲ್ಲ ಮಾಡಿಸ್ತೀವಿ. ಫಸ್ಟ್ ನೋವು ತುಂಬ ಇದ್ದರೆ ಇದು ಮಾಡಿಸಲ್ಲ, ಫಸ್ಟ್ ಅವರಿಗೆಲ್ಲ ಈ ಆ್ಯಕ್ಷನ್ಸ್ ಎಲ್ಲ ಮಾಡಿಸ್ತೀವಿ, ಹಿತವಾಗ್ತದೆ. ಆಮೇಲೆ ಇದು ನಿಮ್ಗೆ ಯಾವ ಡೈರೆಕ್ಷನ್ ಬೇಕಾದ್ರೆ ಇಟ್ಕೊಳ್ಳಿ. ಕೈ ಬೆರಳು ಹೀಗಾದರೂ ಇಡಿ, ಹೀಗಾದರೂ ಇಡಿ, ಹೇಗಾದರೂ ಇಡಿ. ಯು ವಿಲ್ ಗೆಟ್ ಗುಡ್ ಆ್ಯಕ್ಷನ್ ಇನ್ ದಿ ಕಾರ್ಪಲ್ ಏರಿಯಾ ಆ್ಯಂಡ್ ಯು ವಿಲ್ ಗೆಟ್ ಇಟ್ ಫ್ರಮ್ ದಟ್ ಪ್ರಾಬ್ಲಮ್. ಯಾಕೆ ಕಾರ್ಪಲ್ ಪ್ರಾಬ್ಲಮ್ ಬರ್ತದೆ? ಯಾಕಂದರೆ ನಮ್ಗೆ ಸದಾ ಏನೋ ಕಂಪ್ಯೂಟರ್ನಲ್ಲಿ ಓದೋದು, ಇದು ಆಪ್ರೇಟ್ ಮಾಡೋದು ಮತ್ತು ಲ್ಯಾಪ್ಟಾಪ್ ಒಂದೇ ಅಲ್ಲ, ಮೊಬೈಲು, ಲಿಮಿಟ್ ಆಗಿಬಿಟ್ಟಿದೆ ಮೂಮೆಂಟ್ ಅದರಿಂದ. ನೆಕ್ಸ್ಟ್ ಇದು ಪೂರ್ವೋತ್ಥಾನಾಸನ. ಇಂಥದ್ದೆಲ್ಲ ನೋಡಿ, ಇಡೀ ಬಾಡಿ ಸ್ಟ್ರೈಟ್ ಮಾಡಿ ಎಕ್ಸ್ಟೆಂಡ್ ಮಾಡುವಂಥದ್ದು ಕೈ ಬಲದಲ್ಲಿ. ಅವಾಗ ನೋಡಿ ಶೌಲ್ಡರ್ ಮೂಮೆಂಟ್ ನೋಡಿ, ಲುಕ್ ಎಟ್ ದ ಶೌಲ್ಡರ್ ಆ್ಯಂಡ್ ನೆಕ್. ನೆಕ್ಸ್ಟ್ ಇದನ್ನು ಯಾಕೆ ತೋರಿಸ್ತೆ ಅಂತಂದರೆ, ವಿದೇಶದಿಂದ ಬರ್ತಾಯಿರ್ತಾರೆ ನಮ್ಮವರೇ ಎಷ್ಟೋ ಜನ ಅಲ್ಲಿದ್ದಾರೆ. ಸರ್ ನಮಗೆ ಅಲ್ಲಿ ಕಿಟಕಿ ಕಂಬಿನೇ ಇಲ್ಲ ಅಂತ. ನಮಗೆ ಗೊತ್ತೇ ಇದೆ ಅದು, ಕಿಟಕಿ ಕಂಬಿಗಳಿಲ್ಲ. ಆ ಕಿಟಕಿ ಕಂಬಿ ಹಿಡ್ದು ಹೇಗೆ ಮಾಡೋದು ನಾವು? ಅದಕ್ಕೆ ಈ ಥರ ಬೆಲ್ಟೆಲ್ಲ ಕೊಟ್ಟು ಹೀಗೆ ಹಿಡ್ದು ಹೇಳ್ಕೊಳ್ಳಿ. ಕಿಟಕಿ ಕಂಬಿ ಹಿಡ್ಕೊಳಕ್ಕಾಗ್ತಿದ್ರೆ ಬೆಲ್ಟ್ ಹಿಡ್ಕೊಂಡು ಸ್ಟ್ರೆಚ್ ಮಾಡಿ ಅರ್ಧ ಕೂತ್ಕೊಳ್ಳಿ, ಇಲ್ಲ ಗೋಡೆ ಕೈ ಕೊಟ್ಬಿಟ್ಟು ಉತ್ಕಟಾಸನ ಮಾಡಿ. ಈ ರೀತಿದು ಮಾಡೋಗೋಸ್ಕರ ನಿಮ್ಗೆ ಗೊತ್ತಾಗಲಿ ಅಂತ ಇದೊಂದು ತೋರಿಸಿದ್ದೀವಿ ಚಿತ್ರ. ಹಾಗೆ ಇದು ಕೈಗಳು ಅಷ್ಟು ಹಿಂದಕ್ಕೆ ಹೋಗೋದು ಕಷ್ಟ, ಎಲ್ರಿಗೂ ಆಗತ್ತೆ, ಪ್ರಯತ್ನ ಮಾಡಬೇಕಷ್ಟೇ. ಅದಕ್ಕೆ ಗೋಮುಖಾಸನ ಅಭ್ಯಾಸ. ಫಸ್ಟ್ ಒಂದೊಂದೇ ಕೈ ಹಿಂದಕ್ಕೆ ತೊಗೋಬೇಕು. ಇಲ್ಲ ಅಂದರೆ ಕೈಯಲ್ಲಿ ಲಾಕ್ ಮಾಡಬೇಕಂದ್ರೆ ಫಸ್ಟ್ ಒಂದು ಹಗ್ಗ ಹಿಂದಕ್ಕೆ ಇಟ್ಕೊಂಡು ಎಳೆಯುವಂಥದ್ದು ಅಭ್ಯಾಸ ಆಗಬೇಕು. ಅಷ್ಟು ಮಾಡಿದ ಮೇಲೆ ಕೈಗಳು ಹತ್ತಿರ ಬರ್ತದೆ. ಸೊ ನಿಮಗೆ ಸಾಮಾನ್ಯವಾಗಿ ಶೌಲ್ಡರು, ನೆಕ್ಕು ಪ್ರಾಬ್ಲಮ್ ಈ ಥರ ರೆಗ್ಯುಲರ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಬರೋದೇ ಇಲ್ಲ. ಇದು ಗೋಮುಖಾಸನ. ಅದು ಕೂತ್ಕೊಂಡು ನಿಂತ್ಕೊಂಡು ಎರಡು ಯಾಕೆ ತೋರಿಸಿ ಅಂದರೆ,
ಕೆಳಗಡೆನೇ ಕೂರ್ಲಿಕ್ಕೆ ಆಗದಿದ್ರು ಗೋಮುಖಾಸನ ಮಾಡೋದು ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಪುಸ್ತಕದಲ್ಲಿ ಗೋಮುಖಾಸನ ಅಂತೇಳಿ ನೀವು ಹೊಡೆದ್ರೆ ಈ ಚಿತ್ರ ಬರ್ತದೆ, ಇದು ನನಗೆ ಆಗಲ್ಲ ಅಂತ. ಫಸ್ಟ್ ಗೋಮುಖಾಸನ ಕೈ ಆ್ಯಕ್ಷನಿಗೆ ಬೇಕಾದಂಥ ಹೆಲ್ಪ್. ಯಾರಿಗೆ ಕೈ ಸೇರಲ್ಲ ಅವ್ರಿಗೆ ಬೆಲ್ಟ್ ಕೊಡ್ತೇವೆ. ಆಮೇಲೆ ನಿಧಾನ 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 ಆ್ಯಕ್ಷನ್ ಬರ್ತದೆ. ನೆಕ್ಸ್ಟ್ ಇದು ನೋಡಿ, ನಾವು ಸಾಮಾನ್ಯವಾಗಿ ಒಂದು ಬೆಂಚ್ ಎಡ್ಜ್ನಲ್ಲಿ ಬಂದವರಿಗೆಲ್ರಿಗೂ ಹೇಳ್ತೀವಿ, ದಿವಾನ ಇರ್ತದೆ, ಕಾಟ್ ಇರ್ತದೆ, ಅದರ ಎಡ್ಜಿನಲ್ಲಿ ಒಂದು ಜಮ್ಖಾನ ಆಗೋದು ಸಣ್ಣ ಫೋಲ್ಡ್ ಮಾಡಿ. ಫಸ್ಟ್ ಬೇಸ್ ಆಫ್ ದ ಸ್ಕಲ್ ಮಾತ್ರ ರೆಸ್ಟ್ ಮಾಡಬೇಕು. ಆಮೇಲೆ ಸ್ವಲ್ಪ ಹಿಂದಕ್ಕೆ ಟ್ರ್ಯಾಕ್ಷನ್ ಮಾಡೋ ಅವಶ್ಯಕತೆಯೇ ಇಲ್ಲ. ಬಿಕಾಸ್ ಆಫ್ ದ ವೇಟ್ ಆಫ್ ದ ಹೆಡ್ ದೇರ್ ವಿಲ್ ಬಿ ಟ್ರ್ಯಾಕ್ಷನ್. ಸೊ ಅದನ್ನು ಬೇರೆ ಬೇರೆ ರೂಪದಲ್ಲಿ ತೋರಿಸಿದ್ದೀನಿ ದಿಮ್ಮಿನ ಮೇಲೆ. ಈಗ ಬೆಂಚ್ ಮೇಲೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂತಂದರೆ ಕೆಲವರಿಗೆ ಭಯ ಆಗೋದು ಇಷ್ಟು ಹೈಟು ಅಂತ. ಅದಕ್ಕೆ ನಮ್ಮಲ್ಲಿ ಇವಾಗ ರೌಂಡ್ ದಿಂಬಿದೆ, ದಿಂಬಿನ ಎಡ್ಜಿನಲ್ಲಿ ಪಕ್ಕನೇ ನಿಮ್ಗೇನು ಮಾಡೋಕ್ಕಲ್ಲ, ಸುಮ್ಮನೆ ಈಗ ಪಕ್ಕದಲ್ಲಿ ತಿರುಗಿಬಿಟ್ರೆ ನೀವು ನೆಲದ ಮೇಲೆ ಇರ್ತೀರಿ. ಸೊ ಅದಕ್ಕೆ ಫಸ್ಟ್ ಪೋಸನ್ನು ದಿಂಬಲ್ಲಿ ತೋರಿಸಿದ್ದು, ತಲೆ ಹಿಂದಕ್ಕೆ ತೊಗೊಂಡು, ಆಮೇಲೆ ಇನ್ನೂ ಸ್ವಲ್ಪ ಅದಕ್ಕೊಂದು ಬ್ಲ್ಯಾಂಕೆಟ್ ರೋಲ್ ಮಾಡಿ ಸಪೋರ್ಟ್ ಕೊಟ್ಟು, ಇನ್ನೂ ನೆಕ್ಸ್ಟು ಸ್ವಲ್ಪ ಸೊಂಟ ಎತ್ತಿಬಿಟ್ಟು, ಆಮೇಲೆ ಇನ್ನೂ ನೆಕ್ಸ್ಟ್ ಇದೆಲ್ಲ ತೋರಿಸಲಿಲ್ಲ, ಆಮೇಲೆ ನೀವು ಹೆದರ್ಬಿಟ್ರೆ ಅಂತ ಬ್ರಿಕ್ಕೆಲ್ಲ ಕೊಡ್ತೀವಿ. ಇಲ್ಲಿ ರೆಗ್ಯುಲರ್ ಇದ್ದವ್ರಿಗೆ ಎಲ್ರಿಗೂ ಗೊತ್ತೇ ಇದೆ, ನೆಕ್ಕಿಗೆ ಒಂದು ಬ್ರಿಕ್ ಕೊಟ್ಟು ಹೀಗೆ ಮಲಗ್ತೀರಿ ಎಲ್ಲರೂ. ಎಷ್ಟೋ ಜನ ವೀರಾಸನೆಲ್ಲ ಆರಾಮಲ್ಲಿ ಮಾಡ್ತೀರಿ, ಇಲ್ಲಿದ್ದವ್ರು ಎಲ್ರಿಗೂ ಅದರ ಅನುಭವ ಇದೆ. ಸೊ ಅದೆಲ್ಲ ಯಾಕೆ ಮಾಡಿಸ್ತಾರೆ ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಇದೆಲ್ಲ ಸರ್ವೇ ಸಂತು ನಿರಾಮಯಾಹ ಅಂದರೆ ಏನು, ಇಲ್ಲಿ ಬರೋರು ಯಾರು ಅನಾರೋಗ್ಯದಿಂದ ಇರಬಾರ್ದು, ಅದಕ್ಕೆ ಇದೆಲ್ಲ ಮಾಡಿಸ್ತಾ ಇರೋದು. ಕೊನೆಯಲ್ಲಿ ಪವನ ಮುಕ್ತಾಸನ ಇಡೀ ಸ್ಪೈನನ್ನು ಚೆನ್ನಾಗಿ ಎಳೆದುಬಿಟ್ಟು ಕೊನೆಗೆ ಸರ್ವಾಂಗಾಸನ. ಕತ್ ನೋವಿದ್ದವರು ಸರ್ವಾಂಗಾಸನ ಮಾಡ್ಬೋದಾ? ಅಲ್ಲಿ ನೋಡಿ, ಭುಜಕ್ಕೆ ಒಂದು ದಿಂಬು ಕೊಟ್ಟಿದೆ, ಆಮೇಲೆ ಎರಡೂ ಕೈಗಳನ್ನು ಕುರ್ಚಿ ಒಳಗೆ ಹಾಕ್ಕೊಂಡಿದೆ, ಶೋಲ್ಡರ್ ಚೆನ್ನಾಗಿ ಇಳಿತದೆ, ಸ್ಪೈನು ಡೀಪಾಗಿ ಒಳಗೋಗುತ್ತೆ, ಸರ್ವೈಕಲ್ ಸ್ಪೈನ್, ಥೊರಾಸಿಕ್ ಸ್ಪೈನ್. ಆಮೇಲೆ ಲಂಬರಿಗೆ ಹೇಗೂ ಚೇರ್ ಸಪೋರ್ಟ್ ಇದೆ, ಸ್ಲ್ಯಾಂಟ್ ಆಗಿರುತ್ತೆ. ಆ್ಯಂಡ್ ಬ್ರೀದಿಂಗ್ ಬಿಕಮ್ ಈಸಿ ಆ್ಯಂಡ್ ಯು ವಿಲ್ ರಿಲ್ಯಾಕ್ಸ್ ಇನ್ ದಿಸ್ ಪೋಸ್. ಗೊತ್ತಾಯ್ತಲ್ಲ? ಅದಕ್ಕೆ ಸರ್ವಾಂಗಾಸನ ಕೊನೆಯಲ್ಲಿ ಸಾಮಾನ್ಯ ಸರ್ವಾಂಗಾಸನ ಅಥವಾ ಸೇತುಬಂಧ ಸರ್ವಾಂಗಾಸನ ಮಾಡಿ ರಿಲ್ಯಾಕ್ಸ್ ಮಾಡ್ತವೆ. ಸೊ ಇದು ಈಗ ಇಷ್ಟೂ ನೀವು ಮಾಡಬೇಕಾ ಸರ್, ಇಷ್ಟೆಲ್ಲ ಮಾಡಬೇಕಾ, 1 ಗಂಟೆ 2 ಗಂಟೆ ಆಗುತ್ತಲ್ಲ ಅಂತ, ಅಷ್ಟೂ ಮಾಡಬೇಕಂತಲ್ಲ. ಇದರ ಹಿಂದೆ ಇರ್ತಕ್ಕಂಥ ಸ್ಪಿರಿಟ್ ಅರ್ಥ ಮಾಡ್ಕೋಬೇಕು. ಏನು ಅಂತಂದರೆ, ನಾವು ರಾಂಗ್ ಪೋಸಲ್ಲಿ ಕೂತ್ಕೊಂಡೇ ನೋವು ಮಾಡ್ಕೊಂಡಿದ್ದೇವೆ, ಇದನ್ನು ಸರಿ ಮಾಡ್ಕೊಳ್ಳೋದನ್ನು ಏನೇನು ಮಾಡ್ಬೋದು, ಕೈಗಳನ್ನು ಹಿಂದಕ್ಕೆ ಚಾಚಿ ಕಿಟಕಿ ಹಿಡ್ಕೊಂಡು ಏನು ಮಾಡ್ಬೋದು, ಕೈ ಮೇಲಕ್ಕೆ ಚಾಚಿ ಏನು ಮಾಡ್ಬೋದು, ಇದರಲ್ಲಿ ಕೆಲವನ್ನು ಸೆಲೆಕ್ಟ್ ಮಾಡಿ ನಿತ್ಯ ಮಾಡ್ತಾ ಹೋದರೆ ನಮ್ಮ ಅನೇಕ ಬೆನ್ನೋವಿಗೆ ಸಂಬಂಧಪಟ್ಟದ್ದು ಸಮಸ್ಯೆಗಳ ಪರಿಹಾರ ಗ್ಯಾರಂಟಿ. ಅದರಲ್ಲೂ ವಿಶೇಷವಾಗಿ ಇವತ್ತು ಸರ್ವೈಕಲ್ ಸ್ಪೈನ್ ಬಗ್ಗೆ ಯಾಕೆ ಹೇಳಿದೆ ಅಂತಂದರೆ, ತುಂಬ ಜನ ಸರ್ವೈಕಲ್ ಸ್ಪೈನ್ ಮತ್ತು ಇನ್ನೂ ಒಂದು ನೆಕ್ ಪ್ರಾಬ್ಲಮ್ ಬಂದವರಿಗೆ ಗಿಡಿನೆಸ್ ಬರುತ್ತೆ. ಆದರೆ ಇರೋ ಗಿಡಿನೆಸ್ ಬರೋದೆಲ್ಲ ವರ್ಟಿಗೋ ಅಲ್ಲ. ಗಿಡಿನೆಸ್ ಬಂದುಬಿಟ್ರೆ ವರ್ಟಿಗೋ ಅಂದ್ಬಿಡ್ತೇವೆ, ಹಾಗಲ್ಲ. ಇಲ್ಲ ವರ್ಟಿಗೋ. ಇದು ನನ್ನ ಸ್ವಂತ ಅನುಭವವನ್ನು ನಾನು ಹಿಂದೆ ಒಮ್ಮೆ ಹೇಳ್ಕೊಂಡಿದ್ದೀನಿ. ಒಬ್ಬ ಲೇಡಿಗೆ ತಲೆ ಸುತ್ತು, ನಾನು ನೋಡಿದ ತಕ್ಷಣ ಹೇಳಿದೆ, ಇಲ್ಲ ನಿಮ್ಮ ಕತ್ತು ಪ್ರಾಬ್ಲಮ್ ಅಂತ. ವೆರಿ ಕ್ಲೋಸ್ ಟು ಮೀ, ಇಲ್ಲ ಕತ್ತು ಪ್ರಾಬ್ಲಮ್, ಇಲ್ಲ ಡಾಕ್ಟ್ರ್ ಹೇಳಿದ್ದಾರೆ ನನಗಿದು ವರ್ಟಿಗೋ. ಆಯಿತು, ವೈದ್ಯೋ ನಾರಾಯಣೋ ಹರಿ, ಸರಿ, ನಂದೇನು ಏನಿಲ್ಲ, ನನ್ನ ಹತ್ರ ನೀವು ಬಂದಿದ್ದೀರಿ, ನನ್ನ ಕೆಲಸ ಏನಿದೆ ಅದು ಮಾಡ್ತೀನಿ, ಬಂದರೆ ನಾನು ಮಾಡಿಸ್ತೀನಿ. ಇಲ್ಲ ಬರಲೇ ಇಲ್ಲ, 1 ವರ್ಷ ಅವರು ಬರಲೇ ಇಲ್ಲ. ಆಮೇಲೆ 1 ವರ್ಷದವರೆಗೆ ಮಾತ್ರೆ ತೊಗೊಂಡ್ರು, 1 ವರ್ಷದವರೆಗೆ. ಆಮೇಲೆ ಒಂದು ದಿವಸ ಅವರು ಡಾಕ್ಟ್ರ್ ಹತ್ರ ಹೇಳಿದ್ರಂತೆ, ಡಾಕ್ಟರ್ ನಾನು 1 ವರ್ಷದಿಂದ ಔಷಧಿ ತೊಗೊಳ್ತಾ ಇದ್ದೀನಿ, ನನಗೆ ಇದನ್ನು ಕಡಿಮೆ ಆಗಲಿಲ್ಲ ಅಂತ. ಒಂದು ಕೆಲಸ ಮಾಡು, ಒಂದು ಎಕ್ಸ್ರೇ ತೆಗಿ ಅಂತ. ಎಕ್ಸ್ರೇ ತೆಗಿ, ಅಯ್ಯೋ ನಿನಗೆ ಇರೋದು ಸರ್ವೈಕಲ್ ಪ್ರಾಬ್ಲಮ್ಮು ಅಂತ. ಇದು ಅವರು ಒಬ್ಬರು ನನಗೆ ಯೋಗದವರು ಒಬ್ಬರು ಹೇಳಿದರು ಅಂತ. ಅಲ್ಲ, ನೀವು ಒಂದು ಕೆಲಸ ಮಾಡಿ, ಈಗ ಯೋಗ ಮಾಡು, ಸರಿ ಆಗ್ತದೆ ಅಂತ. ಅದಕ್ಕೆ ಕಾರಣ ಏನು, ಡಾಕ್ಟ್ರದು ಏನು ತಪ್ಪಿಲ್ಲ. ಯಾಕಂದರೆ ಹೋದವ್ರು ಇರ್ತಾರಲ್ಲ, ಆ್ಯಸ್ ಎ ಪೇಷಂಟ್, ಅವರು ಡಾಕ್ಟ್ರಿಗೆ ಮಾತಾಡೋಕ್ಕೆ ಬಿಡಲ್ಲ. ಇವಾಗೆಲ್ಲ ಡಾಕ್ಟ್ರುಗಳಕ್ಕಿಂತ ಪೇಷಂಟೇ ಡಾಕ್ಟ್ರ್ ಥರ ಮಾತಾಡ್ಬಿಡ್ತಾರೆ. ಡಾಕ್ಟ್ರ್ ಮಾತಾಡೋದು ಕಡಿಮೆ ಇವಾಗ, ಯಾಕಂದರೆ ಇವರೆಲ್ಲ ಇಂಟರ್ನೆಟ್ ಡಾಕ್ಟ್ರುಗಳು. ಇಲ್ಲ ಡಾಕ್ಟ್ರೆ, ನೀವು ನನಗೆ ಅದನ್ನು ಕೊಟ್ಟರೆ ಹೇಗೆ, ಇದನ್ನು ಕೊಟ್ಟರೆ ಹೇಗೆ, ಡಾಕ್ಟ್ರಿಗೆ ಅನ್ಸೋದು ಯಾವುದಾದ್ರೂ ಒಂದು ಕೊಟ್ಟು ಕಳಿಸ್ಬಿಡ್ಬೇಕು ಇವರಿಗೆ ಅಂತ ಅನ್ಸ್ಬಿಡೋದು. ಅಷ್ಟು ಪ್ರೆಷರ್ ಇರ್ತದೆ. ಇಲ್ಲಿ ಯೋಗ ಕ್ಲಾಸಿಗೆ ಬರೋರೇ ಮಾಡ್ತಾರಲ್ಲ, ಇಲ್ಲ ನನಗೆ ಅದು ಮಾಡಬಾರ್ದು ಅಂತ ಹೇಳಿದ್ದಾರೆ, ಇದು ಮಾಡಬಾರ್ದು, ಎಲ್ಲ ಕೇಳಿಸ್ಕೊಳ್ತೀನಿ. ಈಗ ನೀವು ಎಲ್ಲಿ ಬಂದಿದ್ದೀರಿ, ಇಲ್ಲಿ. ನಿಮ್ಗೆ ಮಾಡಬಾರ್ದು ಅಂತ ಹೇಳಿದ್ಯಾರೋ ಅವರು, ಇಲ್ಲ ಅಲ್ಲಿ ಹೋಗಬೇಕು, ಇಲ್ಲಿ ಬಂದರೆ ಇಲ್ಲಿ ಹೇಳಿದಾಗ ಮಾಡಬೇಕು. ನೀವು ಚಾಯ್ಸ್ ಈಸ್ ಯುವರ್ಸ್. ಒನ್ಸ್ ಯು ಕಮ್ ಹಿಯರ್, ಸರೆಂಡರ್, ಐ ವಿಲ್ ಟೇಕ್ ಕೇರ್.
ಅಷ್ಟೇ, ಸಿಂಪಲ್. ಅರ್ಥ ಆಯ್ತಲ್ಲ? ಸೊ ಹಾಗೆ ಆಮೇಲೆ ಅವ್ರಿಗೆ ಗೊತ್ತಾಯಿತು ಇದು ಇಟ್ ಈಸ್ ರಿಲೇಟೆಡ್ ವಿತ್ ದಿ ಸರ್ವೈಕಲ್ ಸ್ಪೈನ್ ಅಂತ. ಆಮೇಲೆ ಸಹಜವಾಗಿ ಟ್ರೀಟ್ಮೆಂಟಿಗೆ ಬಂದರು, ಸರಿ ಆಯಿತು. ಯಾಕೆ ಇದನ್ನು ಹೇಳಿದಾದ್ರೆ ಈ ರೆಗ್ಯುಲರ್ ಕ್ಲಾಸಿಗೆ ಬರ್ತಾರೆ. ಹಾಗೆಯೇ ಹಿಂದೆ ಒಂದು 6-8 ತಿಂಗಳ ಹಿಂದೆ ಒಬ್ಬರು ಲೇಡಿ ಬಂದರು. ಶಿ ವಾಸ್ ವರ್ಕಿಂಗ್ ಫಾರ್ ಬ್ಯಾಂಕ್. ಕತ್ತು ನೋವು, ತುಂಬ ನೋವು ಅಂತ ಗಂಡ ಹೆಂಡತಿ ಬರ್ಬೋದು. ಹೆಂಗೆ ಅಬೌಟ್ 35 ಏಜ್ ಇರ್ಬೋದು. ಏನು ಮಾಡ್ತಾಯಿದ್ದಾರೆ ಅಂದರೆ, ಇಲ್ಲ ನಾನು ಐ ವಾಸ್ ವರ್ಕಿಂಗ್ ಫಾರ್ ಬ್ಯಾಂಕ್, ಐ ಲೆಫ್ಟ್ ದ ಜಾಬ್. ಯಾಕೆ ಅಂದರೆ, ಇಲ್ಲ ಕತ್ತು ನೋವು ಅಂತ. ಕತ್ತು ನೋವು ಅಂದರೆ ಯಾಕೆ ಬಿಡಬೇಕಾಗಿತ್ತು? ಅಯ್ಯೋ ಸರ್, ಅದು ನಿಮಗೆ ನನ್ನ ಕಷ್ಟ ಹೇಳೋಕ್ಕೆ ನಿಮಗೆ ಭಾರಿ ಕಷ್ಟ, ನಿಮಗೆ ಅರ್ಥವೂ ಆಗಲ್ಲ. ಹೌದು, ನನಗಂತೂ ಅರ್ಥ ಆಗಲ್ಲ. ಅನುಭವಿಸಿದ್ದು ನೀವಲ್ವಾ? ಹೌದು, ಹೇಳಿ ಏನು? ಇಲ್ಲ, ನಾನು 1-1.5 ತಿಂಗಳಿಂದ ಕತ್ತಲಾಡ್ಸಾಗ ಮಲ್ಕೊಂಡೇ ಇದ್ದೆ. ಆಯಿತು, ಈಗ ಸ್ವಲ್ಪ ಬೆಟರ್ ನನಗೆ. ಕೆಲಸ ಇನ್ನೂ ನೋಡೋಣ ಅಂತ 1-2 ದಿವಸ ಕ್ಲಾಸಿಗೆ ಹೋದೆ, ಅದು ಬ್ಯಾಂಕಿಗೆ ಹೋದೆ. ಮತ್ತೆ ನಂಗೆ ಪ್ರಾಬ್ಲಮ್ ಆಯಿತು, ಇದು ಬೇಡವೇ ಬೇಡ ಅಂತ ಬಿಟ್ಟೆ. ನನ್ನ ಹಸ್ಬೆಂಡ್ ಹೇಳಿದ್ರು ಬಿಟ್ಟು ಕೆಲಸ ಬಿಟ್ಟು. ಹೀಗೆ ನಮಗೆ ಅಲ್ಲಿ ನೋವು ಇಲ್ಲಿ ನೋವು ಅಂತ ನಮ್ಮ ಪ್ರೊಫೆಷನ್ ಬಿಡ್ತಾ ಹೋದರೆ ಕೊನೆಗೆ ಉಳಿಯೋದೇನು? ಏನಿಲ್ಲ ಅಲ್ವಾ? ಕರೆಕ್ಟ್ ಅಲ್ಲ? ಹಾಂ, ಅದಕ್ಕೆ ನೀನು ಯೋಗ ಕ್ಲಾಸಿಗೆ ಬರ್ತಾ ಇರುತ್ತಾನೆ. ಸೊ ಅದಕ್ಕೆ ಅವನು ಎಲ್ಲಿಂದ ಬರ್ತಾ ಇರೋದು ಹೇಳು? ಅಲ್ಲಿಂದ ಬರ್ತಾನೋ. ಅವ್ರ ಅಮ್ಮ ನನ್ನ ಕ್ಲಾಸಿಗೆ ಹಿಂದೆ 20 ವರ್ಷದ ಹಿಂದೆ ಸ್ಟೂಡೆಂಟ್ ಆಗಿದ್ದರು. ಈ ಒಂದು 6 ತಿಂಗಳ ಹಿಂದೆ ಫೋನ್ ಮಾಡಿ, ಹಿ ಹ್ಯಾಸ್ ವಾಟ್ ಈಸ್ ಓನ್ ಪ್ರಾಬ್ಲಮ್, ದಟ್ ಇಸ್ ವೈ ಈಸ್ ಕಮಿಂಗ್ ರೆಗ್ಯುಲರ್ಲಿ. ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಹೀಗೆ ನಮ್ಮ ಸಮಸ್ಯೆಗಳು ಈ ಥರ ಆದಾಗ ನಾವು ಜಾಬ್ ಬಿಡೋದು, ಪ್ರೊಫೆಷನ್ ಬಿಡೋದಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ನೀವು ಯಾವುದು ನಿಲ್ಲಿಸ್ಕೊಡ್ದು, ಆ್ಯಡ್ ಸಮಥಿಂಗ್ ಟು ಯುವರ್ ಲೈಫ್ ಸ್ಟೈಲ್. ಏನು? ಡೂ ಎಕ್ಸಸೈಸ್, ಯೋಗ, ಪ್ರಾಣಾಯಾಮ, ಸ್ವಿಮ್ಮಿಂಗ್, ವಾಕಿಂಗ್. ಯಾವುದು ಮಾಡ್ಬೋದು ಮಾಡಬಾರ್ದು ಅದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ಒಂದು ಎಕ್ಸ್ಪರ್ಟ್ ಹತ್ರ, ಗೊತ್ತಿದ್ದವ್ರ ಹತ್ರ ತಿಳ್ಕೊಂಡು ಮಾಡಬೇಕು. ಅದು ಬಿಟ್ಟು ನನಗೆ ಬಂದವರು ಕೇಳ್ತಾರೆ, ಸರ್ ಐ ಹ್ಯಾವ್ ದಿಸ್ ಬೆಡ್, ಕ್ಯಾನ್ ಐ ಚೇಂಜ್ ಇಟ್? ಅಪ್ಪ, ದಿಸ್ ಬೆಡ್ ತಂದು ಹಾಕ್ಕೊಂಡಿದ್ಯಾರು? ಕ್ಯಾನ್ ಐ ಚೇಂಜ್? ಇದು ನನಗೆ ಯಾಕೆ ಕೇಳೋದು? ಅವಶ್ಯಕತೆ ಇಲ್ಲ. ನಾನು ಯಾವುದೂ ಹೇಳೋದಿಲ್ಲ, ಅದು ಕಡಿಮೆ ಇದು ಚೇಂಜ್ ಮಾಡಲಾದು, ಏನೂ ಚೇಂಜ್ ಮಾಡೋದು ಬೇಡ. ಚೇಂಜ್ ಯುವರ್ ಲೈಫ್ ಸ್ಟೈಲ್. ಫಸ್ಟ್, ರೆಗ್ಯುಲರ್ಲಿ ಡೂಯಿಂಗ್ ಎಕ್ಸಸೈಸ್. ಒಂದು ಡಿಸಿಪ್ಲಿನ್ ಲೈಫ್, ಎಥಿಕಲ್ ಲೈಫ್, ಇದೆಲ್ಲವೂ ಸೇರುತ್ತೆ. ಆ ಶ್ಲೋಕದಲ್ಲೆಲ್ಲ ವಿಷಯಗಳಿದೆ. ಏನು ಅಂತಂದರೆ, ಹಠಯೋಗ ಪ್ರತಿಪಿಕದಲ್ಲೆಲ್ಲ ಇದೆ. ನನ್ನ ಮನಸ್ಸು ಹೇಗಿರಬೇಕು, ನನ್ನ ಮನೋಸ್ಥಿತಿ ಹೇಗಿರಬೇಕು, ನನ್ನ ಒಳಗಿನ ಕ್ವಾಲಿಟಿ ಹೇಗಿರಬೇಕು, ಇದೆಲ್ಲವೂ ಇದ್ದಾಗ ನನ್ನ ಶರೀರ, ನನ್ನ ಮನಸ್ಸು ಮತ್ತು ಶರೀರ ಒಟ್ಟೊಟ್ಟಿಗೆ ಹೊಂದಿಕೊಂಡು ಕೆಲಸ ಮಾಡುತ್ತೆ. ಆವಾಗ ಶರೀರದ ಮೇಲೆ ಬೇಕಾದಂಥ ಅನಾರೋಗ್ಯ ಲಕ್ಷಣಗಳಿದ್ದರೂ ಅದು ಆರೋಗ್ಯದ ಲಕ್ಷಣವನ್ನು ಕಾಣಿಸುತ್ತೆ. ಆರೋಗ್ಯವಾಗಿ ನಮ್ಮ ಶರೀರವನ್ನು ಮೇಂಟೈನ್ ಮಾಡುತ್ತೆ ಯಾವಾಗ? ನನ್ನ ಮನಸ್ಸು ಚೆನ್ನಾಗಿದ್ದಾಗ. ಸೊ ಅನೇಕ ಬಾರಿ ಇಲ್ಲಿ ಶವಾಸನ ಎಲ್ಲ ಆದಮೇಲೆ ಹೇಳ್ತೀವಲ್ಲ, ರಿಲ್ಯಾಕ್ಸ್ ಆಯಿತು ಅಂತ ಹೇಳ್ತೇವೆ. ಅದಕ್ಕೆ ಬರಬೇಕಾದ್ರೆ ಮುಂಚೆ ಇರಲಿಲ್ಲ ಅದರ ಅರ್ಥ ತಾನೆ. ಅದರ ಅರ್ಥ ಏನು? ಐ ವಾಸ್ ನಾಟ್ ರಿಲ್ಯಾಕ್ಸ್ಡ್, ಐ ಆಮ್ ರಿಲ್ಯಾಕ್ಸ್ಡ್. ಸೊ ನಮ್ಮಲ್ಲಿ ಯೋಗ ಕ್ಲಾಸಿಗೆ ಬರ್ತಾರೆ, ಬರೋರು ಹೇಗಿರಬೇಕು, ಹೇಳ್ಕೊಡೋರು ಹೇಗಿರಬೇಕು ಅನ್ನೋದು ಈ ಶ್ಲೋಕದಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋದು. ಮೈತ್ರಿ, ಬಿ ಫ್ರೆಂಡ್ಲಿ ವಿತ್ ದಟ್ ಪರ್ಸನ್. ನಾಟ್ ಓನ್ಲಿ that person also should be friendly with us, and friendly with the disease. To deal with the disease you should be friendly. ಆವಾಗ ಆ ಮನಸ್ಸಿನ ಸ್ಥಿತಿಯಿಂದಲೇ ಅರ್ಧ ಗುಣ ಆಗಿಬಿಡ್ತದೆ. ಅನೇಕ ಬಾರಿ ಹೇಳ್ತಾನೆ, ನಾನು ನಿಮ್ಮ ಹತ್ರ ಮಾತಾಡಿನೇ ನನಗೆ 15-20% ನೋವು ಕಡಿಮೆ ಆಯಿತು. ಆ ಡಾಕ್ಟ್ರ್ ಕೈಗುಣ ಒಳ್ಳೆಯದು, ಈ ಡಾಕ್ಟ್ರ್ ಮಾತಾಡಿದರೆ ಒಳ್ಳೇದಾಯ್ತು ನನಗೆ. ಅಟ್ಲೀಸ್ಟ್ ಕೇಳಿಸ್ಕೊಳ್ಳೋ ಪೇಷನ್ಸ್ ಆದರೂ ಈ ಡಾಕ್ಟ್ರುಗಳಿಗಿದೆ. ಅಂದರೆ ಅರ್ಥ ಏನು? ಕೇಳಿಸ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ಯೋಗಿಕ್ ಮ್ಯಾನೇಜ್ಮೆಂಟಲ್ಲಿ ಇದಿಷ್ಟು ಬೇಕು. ಮೈತ್ರಿ, ಕರುಣ, ಕಂಪ್ಯಾಷನ್ ಇರಬೇಕು. ಒಬ್ಬ ವ್ಯಕ್ತಿ ಯಾರಾದರೂ ನೋವಿಂದ ಬಂದರೆ, ಹಾಗೆ ಗ್ಲ್ಯಾಡ್ನೆಸ್, ರಿಜಾಯ್ಸಿಂಗ್, ಅಂದರೆ ಪ್ರತಿಯೊಂದನ್ನು ಯಾವ ರೀತಿಯಲ್ಲಿ ತೊಗೋಬೇಕು ಟೀಚ್ ಮಾಡೋರು, ಮಾಡಿಸ್ಕೊಳಕ್ಕೆ ಬಂದವರು, ಅದಷ್ಟೂ ವಿಷಯಗಳನ್ನು ನಾವು ತೊಗೊಂಡು ಮಾಡ್ತಾ ಹೋದರೆ ಅವರ ಯಾವುದೇ ಸಮಸ್ಯೆಗಳು ಯೋಗಿಕ್ ಮ್ಯಾನೇಜ್ಮೆಂಟಲ್ಲಿ ಅದಕ್ಕೆ ಉತ್ತರ ಸಿಗತ್ತೆ ಅನ್ನುವಂಥದ್ದು ಟೆಕ್ಸ್ಟಲ್ಲೂ ಇದೆ. ಇದನ್ನು ನಮ್ಮ ಗುರುಗಳು ನಮಗೆ ಹೇಳಿಕೊಟ್ಟಿದ್ದು, ಮತ್ತು ಇಲ್ಲಿ ನಿರಾಮಯದಲ್ಲಿ ಹೆಸರಿಗೆ ತಕ್ಕಂತೆ ಬಂದವರೆಲ್ಲರಿಗೂ ಯಾವುದೇ ಸಮಸ್ಯೆಯಿಂದ ಬಂದರೂ ಅವ್ರಿಗೆ ಪರಿಹಾರ ಸಿಕ್ಕಿದೆ. ಎರಡನೇದು,
ಇಲ್ಲಿ ನಾವು ಕೂತ್ಕೊಂಡಾಗ ಒಬ್ಬರು ಯಾರಾದರೂ ನಿರಾಮಯದೊಳಗೆ ಎಂಟ್ರಾದರೆ ನನ್ನ ಮನಸ್ಸಿಗೆ ಬರೋದಷ್ಟೇ, ಅವನು ಕಳಿಸಿದಾನೆ ಮೇಲ್ಗಡೆ ಕೂತ್ಕೊಂಡು ವಿತ್ ಸಮ್ ಪರ್ಪಸ್. ಅದೇನೋ ಅವರು ಕೇಳ್ಕೊಂಬಂದ್ಯಾರೆ, ಅವ್ರಿಗೇನು ಕೊಡಬೇಕೋ ಅದು ನೀನೇ ಮೆಸೇಜ್ ಕೊಡೋ, ನಾನು ಐ ಶಾಲ್ ಟ್ರೈ ಟು ಹ್ಯಾಂಡಲ್ ಅಂತ ಫಸ್ಟ್ ಸರೆಂಡರ್ ಟು ಹಿಮ್ ಫಾರ್ ಈಚ್ ಪರ್ಸನ್. ಸಿ ನೋ ಒನ್ ವಿಲ್ ಕಮ್ ವಿತೌಟ್ ಎನಿ ಪರ್ಪಸ್ ಟು ಎನಿಬಡಿ. ಅರ್ಥ ಆಯ್ತಲ್ಲ? ವೆದರ್ ದೇ ಗೋ ಟು ದ ಡಾಕ್ಟರ್, ವೆದರ್ ದೇ ಗೋ ಟು ದ ಹೋಟೆಲ್, ವೆದರ್ ದೇ ಗೋ ಟು ದ ಶಾಪ್ಸ್ ವಿತ್ ಸಮ್ ಪರ್ಪಸ್ ಅಲ್ವೇ? ಆವಾಗ ರಿಸೀವ್ ಮಾಡ್ಕೊಳ್ಳೋರು ಹೇಗೆ ರಿಸೀವ್ ಮಾಡ್ಕೋಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆ ರೀತಿಯಲ್ಲಿ ಆ ಮನಸ್ಸಿನಿಂದ ಇಲ್ಲಿ ಬರ್ತಕ್ಕಂಥವ್ರನ್ನೆಲ್ಲ ನಾವು ರಿಸೀವ್ ಮಾಡ್ತೇವೆ. ಇಲ್ಲಿ ಇರ್ತಕ್ಕಂಥ ಟೀಮೆಲ್ಲ ಅವ್ರನ್ನ ಹಂಗೆ ಮ್ಯಾನೇಜ್ ಮಾಡ್ತಾರೆ. ಹೇಳ್ಕೊಡ್ತಕ್ಕಂಥ ಶಿಕ್ಷಕರಾಗಲಿ ಅಥವಾ ಬಂದಿರತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ ಒಬ್ರಿಗೊಬ್ಬರು ಮಾತಾಡಿಕೊಂಡು ದೇ ರಿಜಾಯ್ಸ್ ಒಬ್ರಿಗೊಬ್ರಿಗೆ. ದಟ್ ಈಸ್ ದ ಬ್ಯೂಟಿ ಆಫ್ ದ ಯೋಗ ಸೆಷನ್ಸ್. ಹಾಗೆ ನಮ್ಮ ಗುರುಗಳು ಅಲ್ಲೊಂದು ಹೇಳಿದ್ದಾರೆ ನೋಡಿ, ಎಲ್ಲದಕ್ಕೂ ಏನು ಬೇಕೋ ಅಲೈನ್ಮೆಂಟ್ ಆಫ್ ದ ಬಾಡಿ. ಎರಡು ಕಾಲ ಮೇಲೆ ಸಮನಾದ ಭಾರ, ಎಲ್ಲ ಬೆರಳುಗಳನ್ನು ಹೇಗೆ ಒತ್ತಬೇಕು ನಿಂತಾಗ, ಆರ್ಚ್ ಹೇಗೆ ಕ್ರಿಯೇಟ್ ಆಗಿರಬೇಕು, ಆ್ಯಂಕಲಿಂದ ನೀ ಜಾಯಿಂಟಿಂದ ಹಿಪ್ ಜಾಯಿಂಟ್ವರೆಗೆ ಹೇಗೆ ಟೈಟ್ ಆಗಿರಬೇಕು, ಅದಕ್ಕೆ ಸಪೋರ್ಟಿವ್ ಮಸಲ್ಸ್ ಹೇಗೆ ಸ್ಟ್ರಾಂಗ್ ಆಗಿರಬೇಕು. ಮಸಲ್ಸ್ ವೀಕ್ ಆದ್ರೇ ಸಾಕು. ಸಾಮಾನ್ಯ ಮೊಣಕಾಲು ನೋವಲ್ಲಿ ಅನೇಕರಿಗೆ ಮಸಲ್ಸ್ ವೀಕ್ ಇರ್ತದೆ, ಮಸಲ್ಸ್ ಸ್ಟ್ರಾಂಗ್ ಆಗಬೇಕು. ಅದರ್ವೈಸ್ ದ ಲೋಡ್ ವಿಲ್ ಬಿ ಆಲ್ವೇಸ್ ಆನ್ ದ ಜಾಯಿಂಟ್ಸ್. ಗೊತ್ತಾಯ್ತಲ್ಲ? ಸೊ ಹಾಗೆ ಇದೆಲ್ಲವೂ ಸ್ಟ್ಯಾಂಡಿಂಗ್ ಪೋಸ್ಚರಿಂದ ಅದು ಬಲಗೊಳ್ಳುತ್ತೆ. ಹೀಗೆ ಅನೇಕ ವಿಷಯಗಳನ್ನು ನಮ್ಮ ಗುರುಗಳು ಇದನ್ನು ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತಿನ ಈ ಸಬ್ಜೆಕ್ಟು ಮಾತಾಡಿದ್ರಲ್ಲೆಲ್ಲ ಒಳ್ಳೆಯದಿದ್ದರೆ ಅದು ಪುಷ್ಪಗಳ ರೂಪದಲ್ಲಿ ನಮ್ಮ ಗುರುವರಿಯರಿಗೆ ಸಮರ್ಪಣೆ ಮಾಡ್ತೀನಿ. ಮಾಡಿದ್ರಲ್ಲಿ ಏನಾದರೂ ದೋಷಗಳಿದ್ದರೆ ಅದು ನಂದು ಅಂತ ನೀವು ಬಿಟ್ಟುಬಿಡಿ, ಅವ್ರ ಹತ್ರನೂ ಕೇಳ್ಕೊಳ್ತೀನಿ. ಈಗ ಏನಾದರೂ ಪ್ರಶ್ನೆಗಳಿದ್ದರೆ ಈ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದು ಮಾತ್ರ ಕೇಳ್ಬೋದು. ಏಜ್ ಆದಮೇಲೆ ಕಷ್ಟ ರೀಜನ್ರೇಟ್ ಆಗೋದು. ಅದಕ್ಕೆ ಇದೆಲ್ಲ ಸಪ್ಲಿಮೆಂಟ್ ಎಲ್ಲ ಕೊಡ್ತಾರೆ. ಅದಕ್ಕೇನು ಮಾಡಬೇಕು, ಅಗೈನ್ ದ ಮೂಮೆಂಟ್ ಆ್ಯಕ್ಷನ್ ಚೆನ್ನಾಗಿದ್ದು ಬಿಟ್ಟರೆ ಸಮಸ್ಯೆ ಇಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಬೆಡ್ ರಿಡನ್ ಅವ್ರಿಗೆ ಏನು ಮಾಡಬೇಕು. ನಾನಿಲ್ಲಿ ಬಂದವ್ರಿಗೆ ಕೆಲವ್ರಿಗೆ ಕಾಲ್ಗಂಟು ನೋವಿಂದಾಗ ಇಲ್ಲಿಂದ ಇಲ್ಲಿವರೆಗೆ ಒಂದು 10 ಬೆಲ್ಟ್ ಹಾಕಿರ್ತೀನಿ. 10 ಬೆಲ್ಟ್ ಹಾಕಿ ಮಲಗಿಸ್ಬಿಡ್ತೀನಿ. ಅದಕ್ಕೊಂದು ಏನೋ ಒಂದು ಅಟ್ಯಾಚ್ಮೆಂಟ್ ಎಲ್ಲ ಕೊಟ್ಟು ಮಲಗಿಸ್ತೀನಿ. ಆಫ್ಟರ್ ಅಬೌಟ್ 10 ಮಿನಿಟ್ಸ್ ತೆಗೆದ ಮೇಲೆ ಅವ್ರು ಎದ್ದು ನಿಂತ ಮೇಲೆ ಹೇಳ್ತಾರೆ, ನಂಗೆ ಕಾಲಿದೆ ಅಂತಲೇ ಅನಿಸ್ತಾ ಇಲ್ಲ ಅಂತ. ದಟ್ ಇಸ್ ದ ಟೆನ್ಷನ್ ಗೋಸ್. ಹಾಗೆಯೇ ಬೆಡ್ ರಿಡನ್ ಇದ್ದವರಿಗೆ ಆಮೇಲೆ ಆಗಲ್ಲ ಅಂತ ಇನ್ನೂ 2 ದಿಂಬು ಕೊಟ್ಟಾಗ ಏನಾಗುತ್ತೆ, ಇದು ಹೀಗಾಗುತ್ತೆ. ಉಸಿರಾಟನೂ ಕಡಿಮೆ ಆಗುತ್ತೆ. ಅಲ್ಟಿಮೇಟ್ಲಿ ಶಕ್ತಿ ಏನು ಬೇಕೋ, 1 ವರ್ಷದಿಂದ 2 ವರ್ಷ ಎಲ್ಲ ಸ್ಟ್ರಗಲ್ ಮಾಡ್ತಾ ಇದ್ರಲ್ಲ, ಯಾವುದಕ್ಕೋಸ್ಕರ ಬ್ರೀದಿಂಗ್, ಸರ್ವೈವಲ್. ಅವಾಗ ಸೊ ಬ್ರೀದಿಂಗ್ ಎಲ್ಲ ಕಡಿಮೆ ಆಗ್ತದೆ ವೆನ್ ಯು ಓಪನ್ ದಿಸ್. ಅದಕ್ಕೆ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಕೊಟ್ಟು ಮಲಗಿಸಿ, ಸ್ವಲ್ಪ ತಲೆ ಹಿಂದಕ್ಕೆ ತೊಗೊಂಡು ಅವರಿಗೆ ಒಂದು ಸ್ವಲ್ಪ ಬೆಲ್ಟು, ಬಟಕ್ ಕೆಳಗಡೆ ಒಂದು ಥಿನ್ ಬ್ಲ್ಯಾಂಕೆಟ್ ಕೊಡೋದು, ಆಮೇಲೆ ಸ್ವಲ್ಪ ದಿಂಬು ಕೊಡೋದು. ಮೇಕ್ ದೆಮ್ ಟು ಸ್ಟ್ರೆಚ್ ದರ್ ಲೆಗ್ಸ್. ಅವರೇನು ಸ್ಟ್ರೆಚ್ ಮಾಡೋದು ಬೇಡ, ನೀವು ಬೆಲ್ಟ್ ಹಾಕಿ ಮಲಗಿಸಿ ಸಾಕು. ಸಿ ಹೌ ದೇ ಬಿಕಮ್ ಆ್ಯಕ್ಟಿವ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಬೆಡ್ ರಿಡನ್ ಇದ್ದವರಿಗೂ ನೀವು ಒಂದು ಆ್ಯಕ್ಟಿವ್ನೆಸ್ ತರ್ಬೋದು. ಹೋಗೋ ದಿನಗಳು ನಾವೇನು ನಿರ್ಣಯ ಮಾಡಲ್ಲ, ಅದು ಅವ್ನು ನಿರ್ಣಯ ಮಾಡಿರ್ತಾನೆ. ಆದರೆ ಸಫರಿಂಗನ್ನು ಕಡಿಮೆ ಮಾಡೋ ವ್ಯವಸ್ಥೆ ನಾವು ಮಾಡ್ಕೋಬೋದು, ಅಷ್ಟಂತೂ ಗ್ಯಾರಂಟಿ. ಅರ್ಥ ಆಯ್ತಲ್ಲ? ಎನಿ ಕ್ವಶನ್ ಗೊತ್ತಾಯ್ತಾ ನಿಮಗೆ? ಸೊ ಸ್ಪೇಸ್ ಕ್ರಿಯೇಟ್ ಆಗಬೇಕು, ಮೂಮೆಂಟ್ ಕ್ರಿಯೇಟ್ ಆಗಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು. ಏಜ್ ಆದಮೇಲೆ ಅನೇಕ ಬಾರಿ ಹೀಗೆಲ್ಲ ಆಗುತ್ತೆ. ಆದ್ರೂ ನಿಧಾನವಾಗಿ ಚೆನ್ನಾಗಿ ಮಾಡ್ತಾ ಇರೋದು. ಆಮೇಲೆ ಮಾಗಲೇಬೇಕು, ಗೊತ್ತಾಯ್ತಾ? ರೀಸನ್ ಬೇಕು, ಸಾಕು ಅನಿಸ್ಬೇಕು, ವೈರಾಗ್ಯ ಬರಬೇಕು, ವಿರಕ್ತಿ ಬರಬೇಕು, ಯಾವಾಗಪ್ಪ ಕರಿತೀಯ ಅಂತ ಅನ್ಬೇಕು, ಅವನಿಗೆ ಹತ್ತಿರ ಹೋಗಲೇಬೇಕು ಎಲ್ಲರೂ. ಅದಕ್ಕೋಸ್ಕರ ಈ ನೋವುಗಳೆಲ್ಲ ಕೊಡೋದು, ಗೊತ್ತಾಯ್ತಾ? ಅದಕ್ಕೆ ಎಲ್ಲ ಟೈಮಲ್ಲಿ ನೋವು ಬಂದಾಗೆಲ್ಲ ಹಾಗೆ ಅನ್ಕೋಬಾರ್ದು, ಓ ಎಲ್ಲ ಅಲ್ಲಿ ಬಂತು ನನಗೆ, ಅದಲ್ಲ. ನೋವು ಬರೋದು ಪಾಠ, ನಮಗೆ ಪಾಠ. ಟೇಕ್ ಕೇರ್ ಆಫ್ ಮೀ, ಯು ಹ್ಯಾವ್ ಫರ್ಗಾಟನ್ ಮೀ ಅಂತೇಳಿ. ನೆಕ್ಸ್ಟ್ ಯಾರಾದರೂ ಇದ್ದರೆ ಕೇಳ್ಬೋದು. ಹಾಂ, ಫ್ರೋಝನ್ ಶೋಲ್ಡರಿಗೆ ಅನೇಕ ರೀಸನ್ಗಳು ಇರುತ್ತೆ. ಕ್ಲಿನಿಕಲ್ ಅದು ಮೆಡಿಕಲ್ ಟೆಸ್ಟ್ ಮಾಡಿದಾಗ ಬ್ಲಡ್ಡು, ಅದರಲ್ಲಿ ಶುಗರ್ ಇದೆಯಾ ಅದೆಲ್ಲ ನೋಡ್ತಾರೆ.
ಫ್ರೋಝನ್ ಶೋಲ್ಡರ್ ಅಂದರೆ ಇದು ಸಪ್ರೇಟಾಗಿ ಮೂವ್ ಆಗೋದೇ ಇಲ್ಲ. ಹೀಗೆ ಮಾಡಿದಾಗ ಇದು ಒಂಥರ ಫ್ರೋಝನ್, ಅದಕ್ಕೆ ಹೆಸರೇ ಫ್ರೋಝನ್. ಜಾಯಿಂಟ್ ಒಂದಾಗಿರ್ತದೆ, ಅದಕ್ಕೆ ನಿಧಾನವಾಗಿ ಆ್ಯಕ್ಷನ್ ಕೊಡ್ಬೋದು. ನಿಧಾನವಾಗಿ ಆ್ಯಕ್ಷನ್ ಕೊಟ್ಟು ತುಂಬ ಹಳೇದಾದರೆ ಕಷ್ಟ ಆದರೂ ಇರೋದಕ್ಕಿಂತ ಬೆಟರ್ ಅಂತೂ ಖಂಡಿತ ಯೋಗಿಕ್ ಮ್ಯಾನೇಜ್ಮೆಂಟಲ್ಲಿ ಆಗುತ್ತೆ. ಇವತ್ತು ತೋರಿಸ್ಕೊಟ್ಟಿದ್ರಲ್ಲಿ ಕೆಲವಂತೂ ಮಾಡ್ಬೋದು. ಏನು ಅಲ್ಲದ್ರೆ ಈಗ ಎಷ್ಟೋ ಜನ ಕೈ ಎತ್ತಕ್ಕಾಗಲ್ಲ ಅಂತ ತೋರಿಸ್ತಾರೆ. ಇಲ್ಲಿ ಫಸ್ಟ್ ಸೆಷನಲ್ಲೇ ಅವ್ರ ಕೈ ಇಷ್ಟು ಮೇಲೆ ಕೆತ್ತು ಹೋಗ್ತಾರೆ. ಆದರೆ ಈಗ ಎತ್ತುವಾಗ ಎಷ್ಟು ನೋವಿದೆ, ಈ ನೋವು ಕೈ ಇಷ್ಟೆತ್ತಿದ್ರೂ ಇರುತ್ತೆ. ನಾನು ಹೇಳ್ತೀನಿ, ಕೈ ಇಷ್ಟೆತ್ತಿದ್ರೂ ನೋವಿರ್ತದೆ. ಆದರೆ ಇಷ್ಟೇ ಎತ್ತಕ್ಕಾಗುವಂಥ ಕೈ ಇಷ್ಟೇ ಎತ್ತಕ್ಕಾಯ್ತು. ಅಟ್ಲೀಸ್ಟ್ ಶರ್ಟ್ ಹಾಕ್ಕೊಳಕ್ಕಾಯ್ತು, ಬಟ್ಟೆ ಹಾಕ್ಕೊಳಕ್ಕಾಯ್ತು, ಬಾಚ್ಕೊಳಕ್ಕಾಯ್ತು, ಆಮೇಲೆ ನೋವು ಹೋಗ್ತದೆ. ಅಷ್ಟಂತೂ ಮಾಡಬಹುದು. ಅದು ಸಾಮಾನ್ಯ ಶೋಲ್ಡರ್ನಲ್ಲಿ ಅನೇಕ ಸಮಸ್ಯೆಗಳಲ್ಲಿ ಈ ಮಸಲ್ಸ್ ಇದೆಲ್ಲ, ಇದು ಈ ಭಾಗದ ಮಸಲ್ಸ್ ಗೊತ್ತಾಯ್ತಲ್ಲ, ಇದನ್ನು ಯಾರು ಯೂಸ್ ಮಾಡಲ್ಲ ಅಂದರೆ ಯೂಸ್ ಆಗಲ್ಲ. ಕೈ ಎತ್ತಿ ಅಂದರೆ ಸುಮ್ಮನೆ ಎತ್ತುತ್ತೀವಿ. ವಿ ನೆವರ್ ಯೂಸ್ ದಿಸ್ ಮಸಲ್. ಗೊತ್ತಾಯ್ತಲ್ಲ, ಸ್ವಲ್ಪ ಈ ಕೈ ಹೀಗೆ ಒತ್ತು ಬಿಟ್ಟರೆ ಕೈ ತಾನಾಗೆ ಮೇಲೆ ಹೊಟ್ಟೋಗ್ಬಿಡುತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್, ಮಲ್ಕೊಳ್ಳುವಾಗ ಕರೆಕ್ಟ್ ಪೊಸಿಷನಲ್ಲೇ ಮಲಗಿದ್ರು ಆಮೇಲೆ ಚೇಂಜ್ ಆಗ್ತಾರಲ್ಲ, ಅದರಿಂದ ಅದಕ್ಕೆ ಏನು ಹೇಳೋದು ಕಷ್ಟ. ಏನಿಲ್ಲ, ಆ ಥರ ಏನಿಲ್ಲ. ಅವರವ್ರ ಕಂಫರ್ಟಿಗೆ ತಕ್ಕಂತೆ ಮಲ್ಕೊಳ್ಳೋದು ನನ್ನ ಕಡೆಯಿಂದ ಹೇಳುವಂಥದ್ದು ಅಷ್ಟೇ. ನಾವು ಕರೆಕ್ಟ್ ಅಂತ ಮಲ್ಕೊಳ್ತೀವಿ, ನಿದ್ದೆ ಬಂದ ತಕ್ಷಣ ಯಾವ ಕಡೆ ಇರ್ತೀವಿ ನಮಗೇನು ಗೊತ್ತಿರಲ್ಲ ಅಲ್ವೇ, ಕರೆಕ್ಟ್ ಅಲ್ಲ? ಸೊ ಅದೆಲ್ಲ ಮೆಕ್ಯಾನಿಸಮ್ ಬ್ಯೂಟಿಫುಲ್ಲಾಗಿ ಭಗವಂತ ಕೊಟ್ಟಿದ್ದಾನೆ. ನೀವು ಹೆಂಗೆ ಮಲಗಿದ್ರೂ ಏನೂ ಆಗಲ್ಲ. ಗೊತ್ತಾಯ್ತಲ್ಲ. ನೀವೀಗ ಇಲ್ಲಿಂದ ಎಷ್ಟೋ ಗಂಟೆಗಳ ಕಾಲ ಪ್ರಯಾಣದಲ್ಲಿ ಹೆಂಗೆಂಗೋ ಮಲಗಿರ್ತಾರೆ, ಅವ್ರಿಗೇನು ಕತ್ತು ನೋವು ಬಂದಿರಲ್ಲ, ಸ್ವಲ್ಪ ಮಸ್ಕ್ಯುಲರ್ ಪೇಯ್ನ್ ಬಂದಿರುತ್ತೆ, ನಾಳೆ ಸರಿ ಆಗುತ್ತೆ. ಆದರೆ ಕೆಲವೆಲ್ಲ ಈ ಪ್ರಾಬ್ಲಮ್ಗಳು, ಇಟ್ ಈಸ್ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಆರ್ ಅಕ್ವೈರ್ಡ್ ನಮ್ಮ ಲೈಫ್ ಸ್ಟೈಲಿಂದ. ಅಲ್ಲಿ ಸರಿ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ. ನಾನು ನಮ್ಮ ಕ್ಲಾಸಲ್ಲಿ ಎಷ್ಟೋ ಸಲ ಕೇಳ್ತೀನಿ, ದಿನದಲ್ಲಿ ಒಂದು ಸಲ ಆದರೂ ಕೆಳಗಡೆ ಕೂತ್ಕೊಳ್ತೀನಿ ಅನ್ನೋರು ಎಷ್ಟು ಜನ ಇದ್ದೀರಿ ಅಂತ. 40 ಜನ ಕ್ಲಾಸಲ್ಲಿ 4 ಜನ ಕೈ ಎತ್ತುತ್ತಾರೆ ಕೆಳಗಡೆ ಕೂರೋಕ್ಕೆ. ಯಾಕೆ? ಕೆಳಗಡೆ ಕೂರೋ ವ್ಯವಸ್ಥೆ ಇಲ್ಲ. ಯಾಕೆ? ಎಲ್ಲ ತಂದು ಹಾಕೊಂಡ್ಬಿಟ್ಟಿದ್ದೀವಿ, ಸೋಫಾ ಅದು ಒಳಗಡೆ ಕಮೋಡ್ವರೆಗೆ, ಕೆಳಗಡೆ ಕೂರೋ ವ್ಯವಸ್ಥೆ ಇಲ್ಲ. ಹಾಗಾದರೆ ಕಾಲು ಮಡಚುವಂಥ ವ್ಯವಸ್ಥೆ ಇಲ್ಲದಿದ್ರೆ ವ್ಯವಸ್ಥೆ ಮಾಡ್ಕೋಬೋದು. ದಿವಾನ ಮೇಲೆ ಕೂತಿರ್ತೀವಿ, ಒಂದು ಕಾಲು ಮಡ್ಚ್ಕೋಬೋದು, 2 ಕಾಲು ಮಡ್ಚ್ಕೋಬೋದು, ಕೂತ್ಕೋಬೋದು. ಬಟ್ಟೆ ಗಲೀಜಾಗತ್ತೆ, ಕಾಲೆಲ್ಲ ತಾಗಿ ಅಂತ ಅಂದ್ಕೊಂಡ್ರೆ ರೀಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ ಅಲ್ವೇ? ಯಾವ್ದು ಬೆಸ್ಟು? ಬಟ್ಟೆ ಚೇಂಜ್ ಮಾಡಿ. ಯಾಕೆ ಇದನ್ನು ಹೇಳಿದೆ ಅಂದರೆ ಲೈಫ್ ಸ್ಟೈಲಿಂದ ಬರ್ತಕ್ಕಂಥ ಸಮಸ್ಯೆಗಳಿಗೆ. ಆಮೇಲೆ ಇದು ಆ್ಯಕ್ಚುಲಿ ಮತ್ತಿದು ಒಂದು ಇದದು ತುಂಬ ಸಾಫ್ಟ್ ಅಂತೂ ದಿಂಬು ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ. ಸಾಫ್ಟ್ ದಿಂಬಿದ್ರೆ ದಯವಿಟ್ಟು ಯೂಸ್ ಮಾಡಬೇಡಿ ಅಂತ ಹೇಳ್ತೇನೆ. ಅದು ಹಾಗೆ ನಂಗೆ ಬೇಡ ಅಂತ ಬೇರೆಯವ್ರಿಗೆ ಕೊಡೋಣ, ಬೇರೆಯವರಿಗೂ ಕೊಡಬೇಡಿ, ಪಾಪ ಅವರಿಗೂ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಅದು ಕೆಲಸ ಮಾಡಬಾರ್ದು. ತುಂಬ ಸಲ ಅದೇ ಆಗುತ್ತೆ. ಇದು ನನಗೆ ಬೇಡ, ಅವ್ರು ಹೇಳಿಬಿಟ್ಟಿದ್ದಾರೆ ಮಾಸ್ಟ್ರು, ತೊಗೊಂಡೋಗಪ್ಪ ನೀನು ಅಂದರೆ ಅವನಿಗೆ ಟ್ರಾನ್ಸ್ಫರ್ ಮಾಡೋದು ಬೇಡ. ಅದರ ಬದಲಿಗೆ ಕುರ್ಚಿಯಲ್ಲೇ ಇಟ್ಕೊಂಡು ಬೆನ್ನಲ್ಲಿ ಸಪೋರ್ಟ್ ಕೊಟ್ಟು ಸುಮ್ಮನೆ ಆರಾಮಲ್ಲಿ ಉಪಯೋಗಿಸಿ ಅಷ್ಟೇ. ಆಮೇಲೆ ಅದೊಂದು ಸಲ ಹಾಳಾದ್ಮೇಲೆ ಮತ್ತೆ ಆ ಥರದ್ದು ತರಬೇಡಿ. ಇಟ್ ಈಸ್ ಅವೈಲೇಬಲ್. ಅದರ ಬದಲಿಗೆ ಹಿರಿಯರು ಇವೆಲ್ ಪ್ಲ್ಯಾಂಡ್ ಕಾಟನ್ ಪಿಲ್ಲೋ ಆರಾಮಲ್ಲಿ ಇಟ್ಕೊಂಡು ಯಾವ್ಯಾವುದೋ ಶೇಪಿಂದು ದಿಂಬು ಇದಕ್ಕೆ ತಕ್ಕನಂತೆ ಬಂದು, ಈಗ ಆಲ್ರೆಡಿ ಇದರ ಶೇಪ್ ಚೇಂಜ್ ಆಗಿದೆ, ಇದರ ಶೇಪಿಗೆ ದಿಂಬು ತಂದರೆ ಇಟ್ ಈಸ್ ಮೇಂಟೈನ್ಡ್ ಅಲ್ವೇ? ಸೊ ನಾನು ಹೇಳೋದು ಕತ್ತು ಪ್ರಾಬ್ಲಮ್ ಇದ್ದವರಿಗೆ ಸೈಡಿಗೆ ಮಲಗಿದಾಗ ಸ್ವಲ್ಪ ದಪ್ಪ ಇರಬೇಕು. ಯು ಹ್ಯಾವ್ ಟು ಫಿಲ್ ದಿಸ್ ಗ್ಯಾಪ್, ದ ಸ್ಪೈನ್ ವಿಲ್ ಬಿ ಸ್ಟ್ರೈಟ್. ಈಗ ನೀವು ಸಪೋಸ್ ನೀವು ಹೀಗೆ ಮಲಗಿದಾಗ ಎಷ್ಟು ದಿಂಬು ಇಟ್ಕೊಂಡಿರ್ತೀವಿ, ಸೈಡಿಗೆ ತಿರುಗಿದಾಗ ಕೈಯಲ್ಲಿ ಹೋಗುತ್ತೆ ಎಲ್ರದು? ಹೋಗುತ್ತಾ ಇಲ್ವಾ? ಎಷ್ಟು ವರ್ಷದಿಂದ ಹೀಗೆ ಮಲಗಿರ್ತೀವಿ? ಹಾಗಾದರೆ ಅಲ್ಲಿ ಏನಾಗಿರುತ್ತೆ ಗ್ಯಾಪು, ಸ್ಪೇಸು, ಕೈಯಲ್ಲಿ ಇಟ್ಟು ಹಾಗಾದರೆ ಅದು ಮಲಗ್ತಾ ಇರೋ ತಪ್ಪ. ಇವತ್ತಿಗೂ ಮಲಗ್ತಾರೆ, ಅವರಿಗೇನು ತೊಂದರೆ ಇಲ್ಲ. ಯಾಕೆ ಅಂತಂದರೆ ಅವ್ರು ರೆಗ್ಯುಲರ್ ಯೋಗ ಮಾಡೋದೋ ಅಥವಾ ಎಕ್ಸಸೈಸ್ ಮಾಡೋದೋ, ನಿತ್ಯ ಮನೆ ಕೆಲಸ ಮಾಡೋದೋ ಮಾಡ್ತಾರೆ. ಇವತ್ತೆಲ್ಲ ನಿತ್ಯ ಮನೆ ಕೆಲಸ ಮಾಡೋರು ಕಡಿಮೆ, ನಿತ್ಯ ಅಡುಗೆ ಮಾಡೋದೇ ಕಡಿಮೆ ಆಗಿದೆ. ಅದು ಬಿಟ್ಬಿಡಿ. ನೋಡಿ ರಶ್ ನೋಡಿ, ಎಲ್ಲಿ ಬೇಕಾದ್ರೂ ರಶ್ ಇರ್ತದೆ ಹೋಟ್ಲಲ್ಲಿ. ಇಟ್ ಈಸ್ ಈಸಿ ಟು ಕ್ಯಾರಿ ಸಮಥಿಂಗ್, ದೇ ಆರ್ ನಾಟ್ ಇಂಟ್ರೆಸ್ಟೆಡ್. ಕೆಲಸಗಳು ಮಾಡ್ತಾ ಇದ್ದಷ್ಟು ಶರೀರಕ್ಕೆ ಮನಸ್ಸಿಗೆ ಒಂದು ಮುದ ಕೊಡುತ್ತೆ. ಸೊ ಹಾಗಾಗಿ ನಾವು ಸೈಡಿಗೆ ತಿರುಗಿದಾಗ ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಕೈಯಲ್ಲಿ ಇಟ್ಕೊಳ್ಳೋದು ಕಡಿಮೆ ಆಗುತ್ತೆ ಆ್ಯಂಡ್ ಯು ಫೀಲ್ ಕಂಫರ್ಟಬಲ್. ಒಂದು ಎಕ್ಸ್ಟ್ರಾ ಒಂದು ಬೆಡ್ಶೀಟು ಏನಾದರೂ ಫೋಲ್ಡ್ ಮಾಡಿಟ್ಕೊಳ್ಳಿ ವೆನ್ ಯು ಹ್ಯಾವ್ ಸಮ್ ಪ್ರಾಬ್ಲಮ್ ಸ್ಪೆಸಿಫಿಕಲಿ. ಓಕೆ, ರೈಟ್.
ಸ್ಟ್ರೋಕ್ ಸಬ್ಜೆಕ್ಟ್ ಬೇರೆ, ಬಟ್ ಸ್ಟ್ರೋಕಿಗೂ ಯೋಗ ಮಾಡಿಸ್ತೇವೆ ಸರ್. ಅದು ಬ್ರೀದಿಂಗ್ ಚೆನ್ನಾಗಿ ಮಾಡಿಸೋದು ಮತ್ತು ಅವರಿಗೆ ಸ್ಟ್ರೆಚ್ಚಿಂಗು ಇದೆಲ್ಲ ಮಾಡಿಸ್ತೇವೆ ವಿತ್ ಸಪೋರ್ಟ್. ಆಮೇಲೆ ಅವರಿಗೆ ಹೆಚ್ಚು ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋ ಥರ ಮಾಡಿಸ್ತೇವೆ. ಅದು ಆರ್ಚ್ ಬೆಂಚ್ ನೋಡಿದ್ರಲ್ಲ ಅವಾಗ ಅದ್ರಲ್ಲಿ ಮಲಗಿಸ್ತೀವಿ, ಅದಿಲ್ಲ ಅಂದರೆ ದಿಮ್ಮಿನ ಮೇಲೆ ಮಲಗಿಸ್ತೀವಿ, ಈ ಥರದ್ದು ಮಾಡಿಸ್ತೀವಿ. ಆ ಥರ ಸ್ಟ್ರೋಕ್ ಆದವ್ರು ಎಷ್ಟು ಜನ ಬಂದಿದ್ದಾರೆ. ಫಸ್ಟ್ ಬರುವಾಗ ಒಬ್ಬರು ಅವ್ರನ್ನ ಸಪೋರ್ಟ್ ಕೊಟ್ಟು ಕರ್ಕೊಂಡು ಬಂದರು. 3 ದಿವಸ ಆದಮೇಲೆ ಅವರೊಬ್ಬರೇ ಬಂದರು. ಯಾಕೆ ಬರಲಿಲ್ವ ಅಂದರೆ, ಇಲ್ಲ ಸರ್ ನಾನು ನಡ್ಕೊಂಬರ್ಬೋದು ಅದಕ್ಕೆ ಬಂದೆ ಅಂತ ಹೇಳಿದರು. ಒಬ್ಬರಂತೂ ಕಾಲು ಎಳ್ಕೊಂಡೇ ಬರ್ತಾಯಿದ್ರು ಸ್ಟ್ರೋಕ್ ಆದವರು. ಆಮೇಲೆ ಈಗ ಫಸ್ಟ್ ಕ್ಲಾಸ್ ಆಗಿದ್ದಾರೆ, ದೊಡ್ಡ ಬಿಸ್ನೆಸ್ ಮ್ಯಾನ್, ಈಗಲೂ ಚೆನ್ನಾಗಿ ಬಿಸ್ನೆಸ್ ಎಲ್ಲ ನಡೆಸ್ಕೊಂಡಿದ್ದಾರೆ. ಬಟ್ ಹೇಳಿದ್ದು ನಾನು ಸ್ಟ್ರೋಕ್ ಆಗಿತ್ತು ಅವರಿಗೂ ಕೂಡ. ಇನ್ಯಾರೋ ಕೇಳ್ತಾರೆ. ನಾವು ಶೋಲ್ಡರ್ ಪೇನ್ ಹೇಳಿದ್ವಿ, ಫ್ರೋಸನ್ ಶೋಲ್ಡರ್ ಅಂತ. ಅದ್ರ ಜೊತೆಗೆ ಈವನ್ ಟೆನ್ನಿಸ್ ಈಸ್ ಇಟ್ ರೆಲೆವೆಂಟ್ ಟು ದಿಸ್ ಸರ್ವೈಕಲ್ ಸ್ಪಾಂಡಿಲೈಟಿಸ್? ಅದು ಲಿಟ್ಲ್ ಬಿಟ್, ಆದರೆ ಇದು ಓವರ್ ಯೂಸಿಂದ ಆಗುತ್ತೆ. ಇದು ಈಗ ನೀವು ಅದಕ್ಕೆ ಹೆಸರೇ ಟೆನ್ನಿಸ್ ಎಲ್ಬೋ. ಟೆನ್ನಿಸ್ ಆಡೋರಿಗೆ ಅಂತಂದರೆ ಆ ಥರದ್ದೇ ಒಂದೇ ಕಂಟಿನ್ಯೂಸ್ ಆ್ಯಕ್ಷನ್ ಮಾಡಿದಾಗ ಯಾವುದಾದ್ರೂ ಆಗುತ್ತೆ. ಟೆನ್ನಿಸ್ ಎಲ್ಬೋ ಟೆನ್ನಿಸ್ ಆಡೋರಿಗೆ, ಶಟ್ಲ್ ಆಡೋರಿಗೆಲ್ಲ ಆಗುತ್ತಾದರೂ ಅವ್ರಿಗೆ ಬರೀ ಇಲ್ಲಿ ಬರಲ್ಲ, ಮಂಡಿ ನೋವು ಬರ್ತದೆ, ಬ್ಯಾಕ್ ಪ್ರಾಬ್ಲಮ್ಮು ಬರುತ್ತೆ. ಯಾಕಂದರೆ ಎವ್ರಿ ಟೈಮ್ ದೇ ಗೋ ಫಾರ್ ರನ್ನಿಂಗ್ ಆ್ಯಂಡ್ ಪುಟ್ ದ ಬ್ರೇಕ್ ಆ್ಯಂಡ್ ಶಾರ್ಟ್ ಹೊಡೆಯುವಾಗ ಕಂಟಿನ್ಯೂಸ್ಲಿ ಒಂದು ಪ್ರೆಷರ್ ಬರ್ತದೆ. ಅದಕ್ಕೆ ಹೇಳಿರೋದು ಫಿಟ್ನೆಸ್ ಅನ್ನೋದು ಸುಮ್ಮನೆ ಹೋಗಿ ಒಂದಿಷ್ಟೇನೋ ಎಕ್ಸಸೈಸ್ ಮಾಡೋದಲ್ಲ. ನನ್ನ ಸ್ಪೋರ್ಟ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟದ್ದು ಫಿಟ್ನೆಸ್ ಬೇಕು. ಅದಕ್ಕೆ ಕೌಂಟ್ರಾಗಿ ಕೆಲವು ಫಿಟ್ನೆಸ್ ಎಕ್ಸಸೈಸ್ ಮಾಡಬೇಕು, ಆವಾಗ ಪ್ರಾಬ್ಲಮ್ ಇರಲ್ಲ. ಸಾಮಾನ್ಯವಾಗಿ ಈ ಎಲ್ಬೋದಕ್ಕೆ ಅಲ್ಲ, ಹೌದು ಮೊದಲ ಲಿಗಮೆಂಟಲ್ಲಿ ವೀಕ್ ಆಗಿರುತ್ತೆ, ಇಲ್ಲಿ ಇದು ಪ್ರೊಜೆಕ್ಷನ್ ಆಗಿಬಿಡ್ತದೆ. ಅದು ಸರ್, ಇದು ಕುತ್ತಿಗೆ ನೋವು ಪರಿಹಾರಕ್ಕೆ ಎಷ್ಟು ದಿವಸದ ಕೋರ್ಸ್ ಬೇಕಾಗುತ್ತೆ ಸರ್? ಈಗ ನಿಮ್ಮಲ್ಲೇ ಬರಬೇಕು ಅಂತಾದರೆ ಏನಿಲ್ಲ, ಒಂದು 4-5 ಸೆಷನ್ ಬಂದರೆ ಆಮೇಲೆ ನೀವು ಮನೇಲಿ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಈಗ ತೋರಿಸಿದ್ದೇನಿಲ್ಲ, ಇದೇ ಅರ್ಥ ಆದರೂ ಅಷ್ಟೇ ಮಾಡಿದರೂ ಸಾಕು, ನೀವು ಬರಲೇಬೇಕಂತನೂ ಇಲ್ಲ. ಹಾಂ ಮಾಡಿಕೊಂಡು ಬಂದಿದ್ದೆ. ತುಂಬ ಹುಡುಕಾಡ್ತಿದ್ದೆ, ಎಲ್ಲರೂ ಹೇಳಿದ್ರು ಕ್ಯಾನ್ಸರ್ ಥೆರಪಿಗೆ ಒಂದು ಯೋಗ ಅಂತ ಹೇಳ್ತಿದ್ರು. ಎಲ್ಲೆಲ್ಲೋ ಹುಡುಗರು ಯಾವುದು ಸಿಗಲಿಲ್ಲ. ಎಷ್ಟೋ ಲಕ್ಕಿ ನೀವು ಹೇಳಿದ್ರಿ, ನೀವು ಬರಬೇಕು ಅಂದ್ರೆ ಒಂದು ಪುಣ್ಯ ಮಾಡಿರಬೇಕು. ನಿಜವಾಗ್ಲೂ ಅದೇನೋ ಬರ್ಕೊಂಬಂದಿದೆ ನಿಮ್ಮ ಗುರುಗಳ ಆಶೀರ್ವಾದ, ನಿಮ್ಮ ಆಶೀರ್ವಾದ. ಇಲ್ಲಿ ಬಂದರಿಂದ ನನಗೆ ಲೈಫ್ನಲ್ಲಿ ಏನಿದ್ರು ಬೆಂಡೇ ಮಾಡಬಾರ್ದು, ಫಾರ್ವರ್ಡ್ ಬೆಂಡ್ ಮಾಡಬಾರ್ದು, ಕೈನಲ್ಲಿ ಕೆಲಸ ಮಾಡಬಾರ್ದು ಅಂತ ಅಮೇಝಿಂಗ್. ಇವಾಗ ಒಂದು ಐ ಥಿಂಕ್ 2012ನಲ್ಲಿ ಬಂದೆ ಸರ್. ಸುಮಾರಾಗಿ ರೆಗ್ಯುಲರಾಗಿ ಬರ್ತೀನಿ. ನನ್ನ ಲೈಫ್ನಲ್ಲಿ ನಾನು ಶೀರ್ಷಾಸನ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ, ಬ್ಯಾಕ್ ಬ್ಯಾಂಡಿಂಗ್ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ, ನಾನು ಏನು ಆಸನಸ್ ಗೊತ್ತಿರಲಿಲ್ಲ. ಅದು ಎಷ್ಟು ಚೆನ್ನಾಗಿ ನೀವು ನನ್ನ ಬ್ಯಾಕನ್ನು ಸ್ಟ್ರಾಂಗ್ ಮಾಡಿಬಿಟ್ರಿ. ಅದೇ ಅದು ಹೇಳೋದು ಕೊಡಬೇಕು ಅಂದರೆ ಫಾರ್ವರ್ಡ್ ಮಾಡಿದ್ದೀನಿ, ನಮ್ಮ ಗುರುಗಳಿಗೆ ಫಾರ್ವರ್ಡ್ ಮಾಡಿದೆ. ಎಲ್ಲ ಇಟ್ಕೊಳ್ಳಿಲ್ಲ, ನಾನು ಇಟ್ಕೊಳ್ಳಿಲ್ಲ, ಗುರುಗಳಿಗೆ ಫಾರ್ವರ್ಡ್ ಮಾಡಿದ್ದೀನಿ. ಒಂದು ಎಷ್ಟು ಚೆನ್ನಾಗಿ ಬೆಂಡು ಅದೆಲ್ಲ ಆಗುತ್ತೆ, ಅದು ನೀವೇ ಮಾಡಿದ್ದು. ಇಟ್ ಈಸ್ ರಿವರ್ಸ್, ನಾನು ಹೇಳಿದ್ದು ಅಷ್ಟೇ. ಇಟ್ ಈಸ್ ಮೈ ಪೋಸ್ಟ್ ಮ್ಯಾನ್ ವರ್ಕ್. ಐ ಹ್ಯಾವ್ ಡನ್, ಯು ಹ್ಯಾವ್ ಡನ್ ಇಟ್ ಅಷ್ಟೇ. ಆಲ್ ದ ಬೆಸ್ಟ್, ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಎಸ್, ಸಾಕು. ಕ್ವಶನ್ಗಳು ತುಂಬ ಇರ್ತದೆ ಮತ್ತೊಮ್ಮೆ. ಹಾಂ ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಹೇಳಿ. ನನ್ನ ಹೆಸರು ರೂಪಾ ಅಂತೇಳಿ. ನಾನು 3 ತಿಂಗಳ ಮುಂಚೆ ಇಲ್ಲಿ ಸೇರಿಕೊಂಡೆ. ನನಗೆ ಆ್ಯಕ್ಚುಲಿ ಮನೆ ಮುಂದೆನೂ ಇದೆ ಯೋಗ ಕ್ಲಾಸು. ನನಗೆ ಹೋಗ್ಬೇಕು ಅನಿಸ್ಲಿಲ್ಲ. 30 ವರ್ಷದಿಂದನೂ ಫ್ರೀಯಾಗಿ ಇದೆ, ಹೋಗ್ಬೇಕು ಅನಿಸ್ಲೇ ಇಲ್ಲ. ಯಾಕಂದ್ರೆ ಎಲ್ಲ ನಿಮ್ಮ ಹತ್ರ ಬರಬೇಕು ಅಂತಿದ್ದೇನೋ, ಒಳ್ಳೆ ಗುರುಗಳ ಹತ್ರ. ಸೇರಿಸಿದ್ದು ನನ್ನ ಕಸಿನ್ ಜಗದೀಶ್ ರೆಡ್ಡಿ ಅಂತೇಳಿ. ಅವ್ರು ನನ್ನ ಕಸಿನ್ ಆದ್ರೂ ನಂಗೆ ಅಣ್ಣನ ಸಮಾನ ಅವರು. ನಂಗೆ ಅವ್ರು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಹೇಳ್ತೀನಿ. ಆ್ಯಕ್ಚುಲಿ ಲಾಸ್ಟ್ ಟೈಮೇ ಹೇಳ್ಬೇಕು ಅಂದ್ಕೊಂಡೆ, ಅವ್ರು ಸಿಗಲಿಲ್ಲ. ಅದೇ ತಾಯಿ ಇವತ್ತು ಬಂದಿದ್ದಾರೆ. ಅದು ನಾನು ತುಂಬ ಋಣಿಯಾಗಿರ್ತೀನಿ. ನಾನು ಆಪ್ರೇಷನ್ಗೂ ಹೋದವಳು, ಅವರಿಂದ ನಾನು ಇರ್ತಂತೆ. ಸೊ ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ವಾಯ್ಸ್ ಹೇಗೆ?
ಮುಂದಿನ ಉಪನ್ಯಾಸ ಯಾರ್ದು? ಸೊ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತೀನಿ. ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ. ಕ್ವೈಟ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆಲ್ಲ. ನಂದು ಒಂದೇ ಅಂದರೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದೆ. ಅದು ಫಸ್ಟ್ ನಾವು ಯಾವಾಗಲೂ ಮನಸ್ಸಲ್ಲಿ ಇಟ್ಕೋಬೇಕು. ಯಾವುದೇ ಸಮಸ್ಯೆ, ಕೇವಲ ಆರೋಗ್ಯದ್ದು, ಶರೀರದ್ದು, ಮನಸ್ಸಿಂದು, ವ್ಯವಹಾರದ್ದು, ಎಲ್ಲವೂ, ಕೇವಲ ಆರೋಗ್ಯದಲ್ಲ, ವ್ಯವಹಾರದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಯಾವಾಗ ಪರಿಹಾರ ಸಿಗುತ್ತೆ ಅಂದರೆ ಸ್ವಲ್ಪ ಮನಸ್ಸನ್ನು ಶಾಂತವಾಗಿ ಕೂತ್ಕೋಬೇಕು. ಆವಾಗ ಪರಿಹಾರಗಳು ಗೋಚರವಾಗುತ್ತೆ. ನನ್ನ ಸುತ್ತಲೇ ಇರ್ತಾರೆ ನಮ್ಗೆ ಹೆಲ್ಪ್ ಮಾಡೋರು. ಆದರೆ ನಮಗೇನಾದರೂ ಸಮಸ್ಯೆ ಬಂದ ತಕ್ಷಣವೇ ನಾವು ಡೆಸ್ಪರೇಟ್ ಆಗಿಬಿಡ್ತೀವಿ. ಒಂಥರ ಕುಸಿದು ಬೀಳೋದು ಅಂತ ಹೇಳ್ತಾರಲ್ಲ, ಅದಾಗಬಾರ್ದು. ಜೀವನದಲ್ಲಿ ಯಾವತ್ತೂ ಕುಸಿಬಾರದು. ಅದಕ್ಕೆ ರಾಮತೀರ್ಥರ ಫೌಂಡೇಶನ್ನ ಧ್ಯೇಯವಾಕ್ಯವೇ ಉದ್ಧರೇದಾತ್ಮನಾತ್ಮಾನಂ. ಸೊ ನಮ್ಮ ಏಳಿಗೆಗೆ ನಾವೇ ಶಿಲ್ಪಿಗಳು. ನಮ್ಮನ್ನು ನಾವೇ, ನಮ್ಮೊಳಗೆ ಎಲ್ಲವೂ ಇದೆ. ನನ್ನನ್ನು ನಾನು ಬೇರೆ, ಅವನು ಭಗವಂತ ಬೇರೆ ಅಲ್ಲ. ಅವನ ಶಕ್ತಿ ನನ್ನಲ್ಲಿದೆ. ಹಾಗಾಗಿ ನಾನು ಅವನನ್ನು ನೋಡ್ಬೋದು. ಆ ಶಕ್ತಿ ನಮ್ಮೊಳಗಿರೋದ್ರಿಂದ ಎಲ್ಲವೂ ನಾವು ಸರಿ ಮಾಡ್ಕೋಬೋದು. ಹಾಗಾಗಿ ಯಾವುದೇ ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ. ಸಮಸ್ಯೆ ಬಂದಾಗ ಡೆಸ್ಪರೇಟ್ ಆಗಬಾರ್ದು. ಫಸ್ಟ್ ಅದು ಯಾವಾಗಲೂ ನೆನ್ಪಿಟ್ಕೋಬೇಕು. ಅಯ್ಯೋ ಇದು ಸಮಸ್ಯೆ ಬಂದುಬಿಡ್ತಲ್ಲಪ್ಪ, ಹೆದರ್ಕೋಬಾರ್ದು. ಇಲ್ಲೇ ಇದ್ದಾರೆ, ಇನ್ನೊಬ್ಬರು ಲೇಡಿ ಇದ್ದಾರೆ, ಅಲ್ಲಿ ಕೂತ್ಕೊಂಡಿದ್ದಾರೆ. ಅವರಿಗೂ ಸರ್ಜರಿ ಹೋಗೋತಕ್ಕೆ 3 ದಿವಸ ಇರುವಾಗ ಯಾರೋ ಅಡ್ಡ ಬಂದರು. ಅವರಿಗೆ ಅಡ್ಡ ಬಂದಿದ್ದರಿಂದ ಟರ್ನ್ ಆಯ್ತು, ಇಲ್ಲಿಗೆ ಬಂತು. ಇವತ್ತು 8-10 ವರ್ಷ ಆಯ್ತೇನೋ, ಸರ್ಜರಿ ಇಲ್ಲ. ಇವತ್ತು ಶೀರ್ಷಾಸನ ಮಾಡ್ತಾಯಿದ್ದಾರೆ ಈಗಲೂ. ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಇದು ನಂದು ಅಪ್ರಿಸಿಯೇಷನ್ ಏನಿಲ್ಲ. ಇಫ್ ಯು ಆರ್ ಡೆಡಿಕೇಟೆಡ್ ಟು ಡೂ ಸಮಥಿಂಗ್, ಯು ವಿಲ್ ಗೆಟ್. ಅದಕ್ಕೆ ಇದಕ್ಕೆಲ್ಲ ಏನು ಬೇಕಪ್ಪ ಅಂದರೆ, ಇದರ ಹಿಂದಿನ ತಿಂಗಳಾಗಿರ್ತಕ್ಕಂಥ ಒಂದು ಉಪನ್ಯಾಸ ನೀವೆಲ್ಲ ಬಂದಿದ್ದರೆ ಏನದು ಹೇಳಿ ನೋಡೋಣ. ಶ್ರದ್ಧೆ ಇರಬೇಕು. ಪ್ರತಿಯೊಂದಕ್ಕೂ ಶ್ರದ್ಧೆ ಇರಬೇಕು. ಶ್ರದ್ಧೆ ಇದ್ದರೆ ಎಲ್ಲವೂ ಆಗತ್ತೆ. ಸೊ ನಾವೆಲ್ಲ ಬಂದಿದ್ದೀರಿ. ಆ ಥರ ಶ್ರದ್ಧೆಯಿಂದ ನಮ್ಮ ಕೆಲಸಗಳು ತೊಡಗೋದ್ರ ಜೊತೆಗೆ ಜೀವನದಲ್ಲಿ ಯೋಗನೋ, ಎಕ್ಸಸೈಸು ಎಲ್ಲವನ್ನೂ ಮಾಡ್ಕೊಂಡು ಬನ್ನಿ. ಆರೋಗ್ಯ ಚೆನ್ನಾಗಾಗತ್ತೆ. ಪ್ರತಿಯೊಂದಕ್ಕೂ ಔಷಧಿ ತೊಗೊಳ್ಳೋದ್ರಿಂದ ಗುಣ ಅಲ್ಲ, ಅದು ಒಂದು ಶಮನ. ಆ ಟೈಮ್ನಲ್ಲಿ ಮಾತ್ರ ಚೆನ್ನಾಗಿ ಗುಣ ಆಗಬೇಕು ಅಂದರೆ ಒಳಗಡೆನೇ ರಿಜುವಿನೇಟಿಂಗ್ ಸಿಸ್ಟಮ್ ಇದೆ. ಅದನ್ನು ಡೆವಲಪ್ ಮಾಡಿಕೊಂಡು ಉಪಯೋಗಿಸ್ಕೊಂಡು ಹೋಗೋಣ. ಈ ವರ್ಷ ರಾಮತೀರ್ಥರ 150ನೇ ಜನ್ಮ ಶತಮಾನೋತ್ಸವ. ಆ ನಿಮಿತ್ತ ನವಂಬರ್ 18 RV ಟೀಚರ್ಸ್ ಕಾಲೇಜಲ್ಲಿ ಕಾರ್ಯಕ್ರಮ ಇದೆ. ಆವತ್ತು ಒಂದು ಪುಸ್ತಕ ಬಿಡುಗಡೆ ಇದೆ. ಪುಸ್ತಕ ಬಿಡುಗಡೆಗೆ ಶ್ರೀ CR ಮುಕುಂದ ಅಂತ ಹೇಳಿ RSSನ ಆಲ್ ಇಂಡಿಯಾ ಲೆವೆಲ್ನ ಜಾಯಿಂಟ್ ಜನರಲ್ ಸೆಕ್ರೆಟರಿ ಬರ್ತಾರೆ. ಈ ಸಲದ ಪುಸ್ತಕದಲ್ಲಿ ಅನೇಕ ವಿಶೇಷ ವಿಚಾರಗಳು ರಾಮತೀರ್ಥರು ತಮ್ಮ ಪ್ರವಚನದ ಮೂಲಕ ಕೊಟ್ಟಿದ್ದಾರೆ. ಅವರು ಯಾವುದೂ ಪುಸ್ತಕ ಬರೆದಿಲ್ಲ. ಅವರು ಬದುಕಿದ್ದು ಕೇವಲ 33 ವರ್ಷ ಮಾತ್ರ. ನಾನೇನು ಅವರನ್ನು ನೋಡಿಲ್ಲ. ಅವ್ರ ಪುಸ್ತಕ ಓದಿ ನನಗೆ ಇನ್ಸ್ಪಿರೇಷನ್ ಸಿಕ್ಕಿದ್ದು. ಸೊ 6ನೇ ಪುಸ್ತಕದ ಬಿಡುಗಡೆ ಇದೆ ಅವತ್ತು. ಎಲ್ಲರೂ ಬನ್ನಿ, ಜೊತೆಗೆ ಬೇರೆಯವ್ರನ್ನ ಕರ್ಕೊಂಬನ್ನಿ. ಅದೊಂದು ಸತ್ಸಂಗ, ಅದರದೇ ಆದಂಥ ಒಂದು ಎನರ್ಜಿ ಇರುತ್ತೆ. ಸೊ ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ಇವತ್ತು ಈ ಕಾರ್ಯಕ್ರಮ ಸಂಪನ್ನವಾಗಿದೆ. ನನಗೆ ಅವಕಾಶ ಸಿಕ್ಕಿದೆ, ನೀವೆಲ್ಲ ಬಂದಿದ್ದೀರಿ. ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ, ಆಗಲೇ ಹೇಳಿದಾಗೆ ಇದರಲ್ಲಿ ಸಹಜವಾದ ಕೆಲವು ದೋಷಗಳಿರುತ್ತೆ. ಅದನ್ನು ಇಲ್ಲೇ ಮರೆತುಬಿಟ್ಟು ಒಳ್ಳೆಯದನ್ನು ಮಾತ್ರ ತೊಗೊಂಡೋಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತು ಇವತ್ತಿನ ಈ ಇಡೀ ಪ್ರೆಸೆಂಟೇಷನಿಗೆ ಅದರ ಹಿಂದೆ ಮಧುಕರ್ ಏರ್ ಕಂಡೀಷನಿಂಗ್ ಬಿಸ್ನೆಸ್ ಅವ್ರದ್ದು. ನಾವು ಹೇಗೆ ಇಲ್ಲಿ ಯೋಗಕ್ಕೆ ಒಂದು ಆರೋಗ್ಯ ಕೊಡ್ತೇವೆ, ಅವ್ರು ಏರ್ ಕಂಡೀಷನ್ ಬಿಸ್ನೆಸ್ ಆದ್ದರಿಂದ ಎಲ್ಲರೂ ತಣ್ಣಗಿಡ್ತಾರೆ. ಆದರೆ ಅದರಲ್ಲಿ ಅವರು ಒಂದು ಬಿಸಿ ಇರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಧನ್ಯವಾದ. ಥ್ಯಾಂಕ್ ಯು. ರಾಮತೀರ್ಥ ಸೇವಾ ಫೌಂಡೇಶನ್ನ ಎಂದೂ ಮಾಸ್ತರ ನೆನಪು ಕಾರ್ಯಕ್ರಮ ನಡೆಸಿಕೊಟ್ಟ ರಾಘವೇಂದ್ರ ಶೆಣೈ ಅವರಿಗೆ ಔಪಚಾರಿಕವಾಗಿ ಧನ್ಯವಾದಗಳು. ಯೋಗ ಮಾಡಿದರೆ ಹೇಗೆ ಈ ಕಾರ್ಯಕ್ರಮದಲ್ಲಿ ಹೇಳಿದರು, ಎಂದೂ ಮಾಸ್ತರ ನೆನಪಿನ ಕಾರ್ಯಕ್ರಮದಲ್ಲಿ ಹೇಳಿದರು, ಹಾಗೆ ನಮ್ಮ ಸ್ನಾಯುಗಳು, ಮೂಳೆಗಳು ತಕ್ಕ ಮಟ್ಟಿಗೆ ಮಾಸದ ಹಾಗೆ ನೋಡ್ಕೋಬೋದು. ಅದನ್ನು ಇದು ರಾಮತೀರ್ಥ ಸೇವಾ ಫೌಂಡೇಶನ್ ಅವರದೇ ಆದ ಸಂಸ್ಥೆ ಆದ್ದರಿಂದ ಅವರಿಗೆ ಧನ್ಯವಾದವನ್ನು
ನಿರಾಮ ಯೋಗ ಕುಟೀರಮಿನ ಶಿಷ್ಯರಾದ ನಾವು ಮಾಡಬೇಕು. ಅದಕ್ಕೆ ಶಿಷ್ಯರಲ್ಲಿ ಹಿರಿಯರಾದ ಶ್ರೀಯುತ ವೆಂಕಟ್ ಅವರು ಬರಬೇಕು. ಗುರುಗಳಿಗೆ ಒಂದು ಸಣ್ಣ ಕಾಣಿಕೆ. ಹಿರಿಯರು ಮತ್ತು ನಮ್ಮ ಈ ಇನ್ಸ್ಟಿಟ್ಯೂಟಿಗೆ ಮೊಟ್ಟ ಮೊದಲನೇ ಸ್ಟೂಡೆಂಟ್ ಅವ್ರ ಮನೆಯವರು ಇಂದುಮತಿ ವೆಂಕಟ್ ಅವರು ಇವತ್ತಿಗೂ ಸಂಪರ್ಕದಲ್ಲಿದ್ದಾರೆ. ಅವ್ರ ಮನೆಯವರು ಕ್ಲಾಸಿಗೆ ಬರ್ತಾ ಇದ್ದಾರೆ, ಇವರು ಅವ್ರನ್ನ ಕಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದ. ಧನ್ಯವಾದ. ಶುಭರಾತ್ರಿ. ಇವತ್ತು ಡಾಕ್ಟರ್ ರವಿಶಂಕರ್ ಅವರು ಬಂದಿದ್ದಾರೆ. ನನಗೆ ಭಾಳ ಖುಷಿ ಅವರನ್ನು ನೋಡಿ. ಅದು ಅನೇಕ ವರ್ಷಗಳ ಸಂಪರ್ಕ ಸಂಬಂಧ. ನಾನು ಒಂದು ಟ್ರೆಕ್ಕಿಂಗ್ ಹೋದಾಗ ನಾನು ಮಾನಸ ಸರೋವರ ಕೈಲಾಸ ಹೋಗಿ ಬಂದಿದ್ದೀನಿ. ಆನಂತರ ಒಂದು ದಿಯಾ ತಿಬ್ಬ ಹೋಗಿದ್ದೀನಿ, 13,000 ಕಿಲೋಮೀಟರ್ ಎಲ್ಲ ಸರಿ. ಇನ್ನೊಂದು ಸಣ್ಣ ಬೆಟ್ಟಕ್ಕೆ ಹೋಗಿ ಬರುವಾಗ ಸ್ವಲ್ಪ ಟ್ವಿಸ್ಟ್ ಆಗಿ ಲಿಗಮೆಂಟ್ ಟೇರ್ ಆಯಿತು. ಒಂಥರ ಕಾಲು ಹೀಗೆ ಜೋತಾಡುವಂಥ ಸ್ಥಿತಿ ಬಂತು. ಅವತ್ತು ಭಾನುವಾರ ಬೇರೆ. ಆಮೇಲೆ ಡಾಕ್ಟ್ರಿಗೆ ಫೋನ್ ಮಾಡಿದೆ, ಮನೆಗೆ ಹೋದೆ. ಆದರೆ ನಾನೇನು ಇಳೀಲಿಕ್ಕೆ ಸಾಧ್ಯ ಇರಲಿಲ್ಲ. ಕಾರಲ್ಲೇ ಬಂದು ನೋಡಿದರು. ಆಮೇಲೆ ಅಲ್ಲೇ ಕಾರ್ ತೀರಿಸ್ಕೊಂಡು ರಾಮಕೃಷ್ಣ ಕರ್ಕೊಂಡೋಗಿ ಅಲ್ಲಿ ಫಸ್ಟು ಬ್ರೇಸ್ ಹಾಕಿದ್ರು, ಕಾಲು ಮಡಚಕ್ಕೆ ಬಿಡಿದೆ. ಆಮೇಲೆ ಅವರೇ ಸ್ವತಃ ಬಂದು ಜೊತೆಗೆ ಅವಾಗ ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಕರ್ಕೊಂಡೋಗಿ MRI ಮಾಡಬೇಕು. MRI ಮಾಡೋಕ್ಕೆ ಸಂಡೇ ಸಾಯಂಕಾಲ ಆಲ್ಮೋಸ್ಟ್ ಇಟ್ ವಾಸ್ ಅರೌಂಡ್ 6-6:30 ಇರ್ಬೋದು. ಫೋನ್ ಮಾಡಿ MRI ಮಾಡೋರಿಗೆ ಕರೆದು ಮತ್ತು MRI ಮಿಷಿನ್ ಆನ್ ಮಾಡಿ ಮತ್ತು MRI ಮಾಡಿ ಅದು ACL ಕಂಪ್ಲೀಟ್ಲಿ ಟೇರ್ ಆಗಿಬಿಟ್ಟಿತ್ತು, ಹೋಗಿಬಿಟ್ಟಿತ್ತು. ಹೇಳಬೇಕಂದ್ರೆ ಅದ್ರ ಮುಂಚೆ ಒಂದು 10 ವರ್ಷ ಹಿಂದೆ ಆಗಿತ್ತು ಅನ್ನೋದು ನನಗೆ ಆವಾಗ ಇದು MRI ನೋಡಿದ ಮೇಲೆ ನೆನಪಾಯ್ತು. ಅದು ಮರ್ತೇ ಹೋಗಿಬಿಟ್ಟಿದ್ದೆ, ಅದು ಒಂದು ಸಲ ಆಗಿತ್ತು ಅಂತ. ಆಮೇಲೆ ಎಲ್ಲಿವರೆಗೆ ಅಂದರೆ ನಮ್ಮ ಮನೆಗೆ ಒಂದು 3 ಸಲ ವಿಸಿಟ್ ಮಾಡಿದ್ದಾರೆ. ಐ ಆಮ್ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಸೊ ಈ ರೀತಿ ಅವರ ಗ್ರೇಟ್ ಸರ್ವೀಸ್ ಅದೆಲ್ಲ ನಮಗೆಲ್ಲ ನೀವೆಲ್ಲ ಹೊಗಳ್ತಾ ಇರ್ತೀರಿ. ಅಂತ ಡಾಕ್ಟ್ರುಗಳನ್ನು ನೀವು ನೋಡಬೇಕು ಎಷ್ಟು ಸರ್ವೀಸ್ ಮಾಡ್ತಾರೆ ಅಂತ. ಅವ್ರು ಕೇವಲ ಡಾಕ್ಟ್ರಲ್ಲ, ಡಾಕ್ಟ್ರು ಅವರ ಪ್ರೊಫೆಷನ್ ದೃಷ್ಟಿಯಿಂದ ಮಾಡ್ತಾರಾದ್ರೂ ಅದರೊಳಗಡೆ ನಾನು ಇವಾಗಲೇ ಹೇಳಿದ್ನಲ್ಲ, ಯಾವುದು ವೈದ್ಯೋ ನಾರಾಯಣ ಹರಿ, ನಮ್ಮ ಮನಸ್ಸನ್ನು ಹೇಗೆ ಇಟ್ಕೊಂಡು ನಾವು ಟ್ರೀಟ್ ಮಾಡಬೇಕು ಅಂತ ಆ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಅವರು ನೋಡ್ಕೊಳ್ತಾರೆ. ಸೊ ಅವರು ಇವತ್ತಿಲ್ಲಿ ಬಂದಿದ್ದಾರೆ. ಧನ್ಯವಾದ ಡಾಕ್ಟ್ರೆ. ಅಸತೋಮ ಸದ್ಗಮಯ ಒಟ್ಟಿಗೆ ಹೇಳೋಣ. ಒಮ್ಮೆ ಓಂಕಾರ ನಿಧಾನವಾಗಿ ಉಸಿರು ತಗೊಳ್ಳಿ. ಅಸತೋಮ ಸದ್ಗಮಯ. ಅಸತೋಮ join the palms, bow the head, breathe out, let us surrender, relax. ಶುಭಂ. ಇವತ್ತು ನಾನು ಜುಲೈ ಇರಬೇಕು, ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಒಂದು ಸೆಮಿನಾರ್ ಆಯಿತು, ಆಲ್ ಇಂಡಿಯಾ ಸೆಮಿನಾರ್ ಆನ್ ಲೋ ಬ್ಯಾಕ್ ಪ್ರಾಬ್ಲಮ್. ಅವಾಗ ನಂಗೆ ಒಂದು ಪ್ರೆಸೆಂಟೇಷನ್ ಕೊಡಬೇಕು ಅಂತ ಹೇಳಿದಾಗ ಅಲ್ಲಿ ಕೊಟ್ಟಿದ್ದೆ. ಅದೆಲ್ಲ ಕೇಳುವಾಗ ಸುಮಾರು ಜನ ಇದ್ದರು. ಅದರಲ್ಲಿ ಕೆಲವರೆಲ್ಲ ಇಲ್ಲಿ ಬಂದಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ಧನ್ಯವಾದ. ಥ್ಯಾಂಕ್ ಯು.